ಆ ಟೈಮಲ್ಲಿ ಬಿಟ್ಟು ಬರಬೇಕಾದಾಗ ಈಗ ದುಃಖ ಆಗುತ್ತೆ. ಐ ಫೆಲ್ಟ್ ಸ್ಯಾಡ್. ಅಯ್ಯೋ ನೀವು ಹೋಗ್ತಾ ಇದೆಯಾ, 3 ಡೇಸಲ್ಲಿ ಹೊಟ್ಟೋಗ್ತೀಯ, ನಂಗೂ ತುಂಬ ಬೇಜಾರಾಗ್ತಾ ಇದೆ. ಎಸ್ ಅಂತ ನಾನು ಹೇಳಬೇಕಾದ್ರೆ ಇವರಿಗೆ ಹೇಳಬೇಕು ಅಂತ ಐ ಫೆಲ್ಟ್ ದಟ್. ನನ್ನ ಜೀವನಕ್ಕೆ ಈ 3 ಜನನು ವರಮಹಾಲಕ್ಷ್ಮಿ ಇರು ಅಂತ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಹೃದಯ ಗೀತೆ ಹಾಡುತ್ತಿರೆ ಭೂಮಿ ಸ್ವರ್ಗವಾಗಿದೆ. ಮೊದಲು ಕಲಾ ಮಾಧ್ಯಮದ ವೀಕ್ಷಕರು ಎಲ್ಲರಿಗೂ ಅಭಿನಂದನೆಗಳು. ಯಾಕೆಂದರೆ ನನ್ನ ಎಪಿಸೋಡ್ಗಳನ್ನೆಲ್ಲ ಅಪಾರವಾಗಿ ನೋಡಿದ್ದೀರಾ, ಮೆಚ್ಕೊಂಡಿದ್ದೀರಾ. ಆಮೇಲೆ ಕಲಾ ಮಾಧ್ಯಮಕ್ಕೂ ಒಂದು ಹೆಸರು ತಂದು ಕೊಟ್ಟಿದ್ದೀರಾ. ಅದಕ್ಕೆ ನಾವು ಚಿರಋಣಿ ಆಗಿದ್ದೀವಿ. ನಮ್ಮ ಸಂಸಾರದವರೆಲ್ಲ ಚಿರಋಣಿ ಆಗಿದ್ದೀವಿ. ಆದರೆ ನಮ್ಮ ಸಂಸಾರದ ಎಲ್ಲನೂ ಹೇಳ್ಬಿಟ್ಟಿದ್ದೀವಿ, ಎಲ್ಲನೂ ತೋರಿಸ್ಬಿಟ್ಟಿದ್ದೀರಾ. ಆದರೆ ನನ್ನ ಸಂಸಾರದಲ್ಲಿ ಇನ್ನೊಂದು ಮುತ್ತು ಇದೆ. ಆ ಮುತ್ತನ್ನ ನೀವು ತೋರಿಲ್ಲ, ಹೆಕ್ಕಿಲ್ಲ, ಇನ್ನೂ ತೋರಿಸಿಲ್ಲ. ಆದ್ದರಿಂದ ನಾನು ಹೇಳ್ತಾ ಇರೋದು ಮುತ್ತು ಯಾವುದು ಅಂದರೆ ನನ್ನ 2ನೇ ಮಗಳು, ಅವಳು ರೂಪಾ ಅಂತ, ಈಗ ನನ್ನ ಪಕ್ಕದಲ್ಲಿದ್ದಾಳೆ. ಅವತ್ತಿನ ದಿವಸ ಯಾಕೆ ನಾವು ತೋರ್ಸೋಕ್ಕಾಗಲಿಲ್ಲ ಅಂದರೆ ಅವತ್ತಿನ ದಿವಸ ಅವಳು ಅಮೇರಿಕಾದಲ್ಲಿದ್ದರು. ಅವಳು ಅಲ್ಲಿ ಕೆಲಸ ಮಾಡ್ತಾಯಿದ್ದಾಳೆ. ಏನು ಮಾಡೋಕ್ಕೋಸ್ಕರ ಭಾರತದಲ್ಲಿ ಹುಟ್ಟಿ ಭಾರತದಲ್ಲಿ ಓದಿ ಎಲ್ಲ ಆದರೂ ಕೂಡ ಕೆಲಸ ಮಾಡ್ತಿದ್ದು ವೃತ್ತಿ ಅಲ್ಲೇ ಆದ್ದರಿಂದ ಈಗ ಅಮೇರಿಕದ ಪ್ರಜೆ ಆಗೋಗ್ಬಿಟ್ಟಿದ್ದಾಳೆ. ಇವಳ ಗಂಡನೂ ಅಮೇರಿಕದ ಪ್ರಜೆ ಆಗ್ಬಿಟ್ಟಿದ್ದಾರೆ. ಇವಳಿಗೆ 2 ಮಕ್ಕಳು ಹುಟ್ಟಿದ್ದಾರೆ, ಅದು ಕೂಡ ಅಮೇರಿಕದ ಪ್ರಜೆಗಳಾಗ್ಬಿಟ್ಟಿದ್ದಾರೆ. ಇನ್ನು ಮಿಕ್ಕಿದ್ದು ನೀವು ಏನು ಕೇಳಬೇಕು ಅಂತಿದ್ದಾರೋ ನಮ್ಮ ಸಂಸಾರದ ಬಗ್ಗೆ, ನಮ್ಮ ಫ್ಯಾಮಿಲಿ ಬಗ್ಗೆ, ಅದನ್ನು ನನ್ನ ಮಗಳು ಹೇಗೆ ಹೇಳ್ತಾಳೆ ಅನ್ನೋದು ನಿಮಗೆ ಸೇರಿದ್ದು, ತಗೊಳ್ಳೋದು ನೀವು. ಓವರ್ ಟು ಪರಮ್. ನಮಸ್ಕಾರ. ತಂದೆ ತಾಯಿಗಳ ಬಗ್ಗೆ ಹೇಳೋಕ್ಕೆ ನಮ್ಮ ಅಕ್ಕ ತಂಗಿ ಆಲ್ರೆಡಿ ತುಂಬ ವಿಷಯ ಹೇಳಿಬಿಟ್ಟಿದ್ದಾರೆ. ಐ ಟ್ರೈ ಟು ಸೇ ಸಮಥಿಂಗ್ ದ್ಯಾಟ್ ದೇ ಹ್ಯಾವ್ ನಾಟ್ ಸೆಡ್. ಐ ಟ್ರೈ. ಅಪ್ಪ ಅಮ್ಮನ ಬಗ್ಗೆ ಹೇಳಬೇಕಾದ್ರೆ ತುಂಬ ವಿಷಯ ಇದೆ. ನಿಮ್ಮ ಎಪಿಸೋಡ್ ಎಷ್ಟು ದೊಡ್ಡದು ಎಷ್ಟು ಚಿಕ್ಕದು ಗೊತ್ತಿಲ್ಲ. ಸೊ ಫಸ್ಟ್ ಅಪ್ಪ ಅಮ್ಮ ಹೇಳ್ದಂಗೆ ನಾವು ಮಡ್ರಾಸ್ ಮನೇಲಿದ್ದಿದ್ದು, ಫ್ಲ್ಯಾಟಲ್ಲಿದ್ದಿದ್ದು. ಸಣ್ಣ ಮನೆ ಆದ್ರೂ ಅಪ್ಪ ಅಮ್ಮ ಎಷ್ಟು ಕೋಸಿಯಾಗೆ ಪ್ರೀತಿಯಿಂದ ವಿಶ್ವಾಸದಿಂದ ಯಾವತ್ತೂ ಬೆಳೆಸಿದ್ದಾರೆ ನಮ್ಮನ್ನು. ಅಪ್ಪ ಈಸ್ ವರ್ಕಹಾಲಿಕ್. ವರ್ಕ್ ಎಥಿಕ್ಸ್ ಎಲ್ಲ ನನಗೆ ಹೇಳ್ಕೊಟ್ಟಿದ್ದು ನಮ್ಮ ಅಪ್ಪನೇ. ಎಜುಕೇಷನ್ ಇಂಪಾರ್ಟೆಂಟ್, ಚೆನ್ನಾಗಿ ಓದಬೇಕು. ಆ್ಯಂಡ್ ಹಿ ಟ್ರೈ ಟು ಕೀಪ್ ಅಸ್ ಔಟ್ ಆಫ್ ದ ಫಿಲ್ಮ್ ಇಂಡಸ್ಟ್ರಿ ಎ ಲಾಟ್. ಪಾಪ ಅವ್ರಿಗೆ ಕಷ್ಟ ಆಯಿತು, ಅವರೇ ದೊಡ್ಡ ಸೆಲೆಬ್ರಿಟಿ. ಬಟ್ ಸ್ಟಿಲ್ ಸೆಲೆಬ್ರಿಟಿನೆಸ್ನೆಲ್ಲ ಸೆಟ್ಟಲ್ಲೇ ಬಿಟ್ಟು ಮನೆಗೆ ಬಂದಾಗ ವೆರಿ ಹೋಮ್ಲಿ, ವೆರಿ ಪ್ರೀತಿಯಿಂದ ನೋಡ್ಕೊಂಡಿದ್ದು ತಂದೆ ನಮ್ಮಪ್ಪ. ಅಮ್ಮನ ಬಗ್ಗೆ ಹೇಳಬೇಕಾದ್ರೆ ನಮ್ಮ ಅಕ್ಕ ಹೇಳಿದ್ದಾಳೆ, ಅನ್ನಪೂರ್ಣೇಶ್ವರಿ, ಅದು ಸತ್ಯವಾದ ಮಾತು. ಯಾವಾಗ ಯಾರು ಬರಲಿ ಪ್ರೀತಿಯಿಂದ ಅಡುಗೆ ಮಾಡಿ ಅವ್ರಿಗೇನು ಬೇಕು, ಯಾರ್ಯಾರಿಗೆ ಏನೇನು ಇಷ್ಟ ನೋಡಿಕೊಂಡೇ ಹಾಗೆ ನಮ್ಮಮ್ಮ ಅಡುಗೆ ಮಾಡ್ತಾಯಿದ್ದಿದ್ದು. ಅದೇ ರೀತಿ ದೇವರು, ದಿಂಡ್ರು, ಭಕ್ತಿ, ಶ್ಲೋಕ ಅದೆಲ್ಲ ಹೇಳ್ಕೊಟ್ಟಿದ್ದು ಅಮ್ಮ. ಅದೇ ರೀತಿ ಅಜ್ಜಿ ಇದ್ದರು, ಅಮ್ಮನ ಅಮ್ಮ. ಅವರು ಸಿಕ್ಕಾಪಟ್ಟೆ ಬ್ರಿಲಿಯಂಟು, ವೆರಿ ಸ್ಮಾರ್ಟ್ ಲೇಡಿ, ಬ್ರಿಲಿಯಂಟ್. ಸ್ಕೂಲ್ಗೆ ಹೋಗದೆ ಅವ್ರಿಗೆ ತಮಿಳು ಓದಕ್ಕೆ ಬರ್ತಾಯಿತ್ತು, ಹಿಂದಿ ಓದಕ್ಕೆ ಬರ್ತಾಯಿತ್ತು, ಇಂಗ್ಲೀಷು ಓದ್ತಾಯಿದ್ರು, ಮಾತಾಡ್ತಾನೂ ಇದ್ದರು. ಸೊ ಕಾಲೇ ಇಟ್ಟಿಲ್ಲ ಆಗಿನ ಕಾಲದ ಅಜ್ಜಿ. ಸೊ ಅವರಿಂದ ಸ್ಟ್ರೀಟ್ ಸ್ಮಾರ್ಟ್ನೆಸ್ ಸ್ವಲ್ಪ ನಮಗೆ 3 ಜನ ಮಕ್ಕಳಿಗೂ ಸಿಗ್ತಾಯಿತ್ತು. ಸೊ ಅಪ್ಪ ಅಮ್ಮ ಅಜ್ಜಿಯಿಂದ ಲಿಟಲ್ ಬಿಟ್ ಆಫ್ ಎವ್ರಿಥಿಂಗ್ ಎಲ್ಲನೂ ಸಿಗ್ತಾಯಿತ್ತು ಮಕ್ಕಳಾಗಿ. ಒಂದು ಇನ್ಸಿಡೆಂಟು ನನಗೆ ಫಸ್ಟ್ ಜ್ಞಾಪಕ ಇರೋದು ಅಪ್ಪ ಅಮ್ಮನ ಬಗ್ಗೆ ಅಂತಂದರೆ, ABCD ಹೇಳ್ಕೊಡ್ತಾ ಇದ್ದಾಗ ಫಸ್ಟ್ ನೆನಪಿರೋದು ಅಂತಂದರೆ, ಯಾವಾಗಲೂ ಪಪ್ಪ ಕ್ವಿಝ್ ಮಾಡ್ತಾಯಿದ್ರು. ಐ ಥಿಂಕ್ ಒನ್ ಆಫ್ ಅವರ್ ಚಿಲ್ಡ್ರನ್ ಸ್ಪೋಕ್ ಅಬೌಟ್ ಇಟ್. ಯಾವಾಗಲೂ ಕ್ವಿಝ್ ಮಾಡ್ತಾಯಿದ್ರು, ಪಾಠ ಎಲ್ಲ ಪಪ್ಪನೇ ಹೇಳ್ಕೊಡ್ತಾಯಿದ್ರು ಆ ಏಜಲ್ಲಿ. ನಮಗೆ ಆಲ್ಫಬೆಟ್ ಹೇಳ್ಕೊಡ್ಬೇಕಾದ್ರೆ ಲೆಟರ್ W, ಅದು ಎಲ್ಲಿಗೆ ನಿಲ್ಲಿಸ್ಬೇಕು ಅಂತ ನನಗೆ ಅಷ್ಟು ಗೊತ್ತಾಗ್ತಾ ಇರಲಿಲ್ಲ. ಪಪ್ಪನ ರಿಯಾಕ್ಷನ್ ವಾಯ್ಸಲ್ಲ ಅಥವಾ ಅವರು ಮುಖದಲ್ಲ ಹಿಂಗೆ ನೋಡ್ಬಿಟ್ಟು ಓಕೆ W ಇಲ್ಲಿಗೆ ಮುಗಿಸ್ಬೇಕು ಅಂತ ನಾನು ಹಾಗೆ ಐ ವುಡ್ ಫಿಗರ್ ಔಟ್. ಒಂದಿನ ಪಪ್ಪಂಗೆ ಐ ಥಿಂಕ್ ಪಪ್ಪ ಫಿಗರ್ಡ್ ಔಟ್ ಆ್ಯಂಡ್ ಏನೂ ರಿಯಾಕ್ಷನ್ ಇಲ್ಲ, ಮಾತಲ್ಲೂ ರಿಯಾಕ್ಷನ್ ಇಲ್ಲ, ಬಾಡಿ ಲ್ಯಾಂಗ್ವೇಜಲ್ಲೂ ರಿಯಾಕ್ಷನ್ ಇಲ್ಲ. ಕ್ವಿಝ್ ಮಾಡಬೇಕಾದ್ರೆ W ಬರಿ ಅಂತಂದರು. ಓಕೆ ಎಲ್ಲಪ್ಪ ನಿಲ್ಲಿಸೋದು, ಹೌ ಮೆನಿ ಡು ಐ ಡ್ರಾ ಅಂತ ಗೊತ್ತಿರಲಿಲ್ಲ. ಸರಿ ಅವರು ಸುಮ್ಮನೆ ಇದ್ದರು, ನಾನು ಬರೀತಾ ಹೋದೆ ಪೇಜೇ ಮುಗ್ದೋಯ್ತು. ಅಲ್ಲಿ ತನಕ ನಂದು W ಆಯಿತು. ಅವಾಗ ಗೊತ್ತಾಯ್ತು ನಿಜವಾಗ್ಲೂ ತಪ್ಪು ಮಾಡಿದ್ದೀನಿ ಅಂತ. ಅಲ್ಲಿ ತನಕ ಗೊತ್ತಾಗಿಲ್ಲ ನನಗೆ. ಎಂಡ್ ಆಫ್ ದ ಪೇಜ್ ಬಂತು ಗ್ರಾಚಾರ ಅಂತ ಅಂದ್ಕೊಂಡೆ. ಆದರೆ ಅಪ್ಪ ಬೈಲೇ ಇಲ್ಲ. ಈ ಸೈಡ್ ರೇಖು ಬಾಯಿಲಿ, ಪಮ್ಮಿ ಬಾಯಿಲಿ ಇವಳು W ನೋಡು ಅಂತ ಒಂದು ದೊಡ್ಡ ಜೋಕ್ ಆಯಿತು ನಮ್ಮ ಫ್ಯಾಮಿಲಿಲಿ. ವಿ ಆಲ್ ಲ್ಯಾಫ್ಡ್ ಅಬೌಟ್ ಇಟ್. ಆಮೇಲೆ ಹೇಳ್ಕೊಟ್ರು W ಅಂದರೆ ಡಬಲ್ ಇದೆ, ಅಲ್ಲಿ 2 ಬರಿಬೇಕು ಅಂತ. ಆಮೇಲೆ ಐ ಥಿಂಕ್ ಅಟ್ ಸಮ್ ಪಾಯಿಂಟ್ ಐ ಅಂಡರ್ಸ್ಟುಡ್, ಇವಾಗ ಬರೆಯೋಕೆ ಬರುತ್ತೆ. ಸೊ ಐ ಥಿಂಕ್ ಪಪ್ಪ ಸರಿ ಹೇಳ್ಕೊಟ್ರು ಅನ್ಸುತ್ತೆ. ಆಮೇಲೆ ಮತ್ತೆ ಅಲ್ಲ, ನಾನು ಜಾಸ್ತಿ ಇರ್ತಿರ್ಲಿಲ್ಲ. ಬಟ್ ಇದ್ದಾಗ ಸ್ವಲ್ಪ ಮಿಕ್ಕಿದ ಏನೇ ಕ್ರೆಡಿಟ್ ಇದ್ರು ಕೂಡ, ನನ್ನ ಮಕ್ಕಳು ಏನೇ ಓದಿದ್ರು ಕೂಡ
ಎಲ್ಲನೂ ಅದು ನನ್ನ ಹೆಂಡತಿಗೆ ಕ್ರೆಡಿಟ್. ಆ ABCD ಕೂಡ ಮೊದಲು ಸಿದ್ಧಾರ್ಥವಳೆ ಅವಳು ಅಂತ ನಾನು ಹೇಳ್ತೀನಿ. ಇರ್ಬೋದು W ಹೇಳ್ಕೊಡುವಾಗ ಕಾಣಿಸುತ್ತೆ ಇವಳಿಗೆ ಏನ್ ಹೇಳ್ಬೇಕಾಗಿತ್ತು ಅಂತ 2 V ಬರಿಬೇಕಾಗಿತ್ತು ಪುಟ ಅಂತ ಹೇಳ್ಬೇಕು. ಹೌದು, ಇನ್ನೊಂದು EV 2 ಸೇರಿಸಿ W ಅನ್ನೋದು ಅದು ಹೇಳ್ಬೇಕಾಯ್ತು. ಕನ್ಫ್ಯೂಷನ್ ಅವತ್ತೇನೋದು ಮಕ್ಳಿಗೆ ಬರೀ ಗೀಟ್ ಹಾಕೋದೇ ಇರೋದು, ಗೀಟ್ ಹಾಕ್ಬೇಕು ಅಂತಿಲ್ಲ 3 ಗೀಟು ಅಂತ ಏನೋ ಲೆಕ್ಕ ಹಾಕೊಂಡಿದ್ಲು. ಬಟ್ ಎನಿಹೌ ಮೊದಲಿಂದ ಚಿಕ್ಕ ಹುಡುಗಿ ಅಂತದ್ದು ಕೂಡ ಶಿ ಇಸ್ ಕ್ವೈಟ್ ಬ್ರೈಟ್, ಇಂಟೆಲಿಜೆಂಟ್. ನಮ್ಮಮ್ಮ ಅದೇ ಹೇಳಿದ್ನಲ್ಲ, ಶ್ಲೋಕ, ದೇವರು ದಿಂಡ್ರು, ನಮ್ಮಮ್ಮನೇ ನನಗೆ ಅದೆಲ್ಲ ಇನ್ಫ್ಲೂಯೆನ್ಸ್ ಮಾಡಿಸಿದ್ದು. ಸೊ ಗೌರಿ ಗಣೇಶ ಹಬ್ಬ ನಮ್ಮಲ್ಲಿ ಯಾವಾಗಲೂ ತುಂಬ ಜೋರಾಗಿ ಮಾಡ್ತಾಯಿದ್ರು. ಗೌರಿ ಹಬ್ಬನೂ ಪಪ್ಪನೇ ಕೂಡಿಸಿ ಫುಲ್ ಪುರೋಹಿತರು ಹೇಗೆ ಪೂಜೆ ಮಾಡಿಸ್ತಾರೆ ಆ ರೀತಿ ಮಾಡಿಸ್ತಾರೆ ನಮ್ಮಪ್ಪ. ಆ್ಯಂಡ್ ಎವ್ರಿ ಇಯರ್ ನಮ್ಗೆ ಬೇರೆ ಪುರೋಹಿತರೇ ಬರ್ಕೊಡ್ದು ನಮ್ಮ ಅಪ್ಪನೇ ನಮ್ಮ ಅಮ್ಮಂಗೆ ನಮ್ಮ 3 ಜನ ಮಕ್ಕಳಿಗೆ ಗೌರಿ ಹಬ್ಬ ಖಂಡಿತ ನಮ್ಮ ಅಪ್ಪನೇ ಮಾಡಿಸಿದ್ದು ಇಷ್ಟು ವರ್ಷನೂ. ಆಮೇಲೆ ನೆಕ್ಸ್ಟ್ ಡೇ ಗಣೇಶನ ಹಬ್ಬಕ್ಕೂ ಅಪ್ಪನೇ ಪುರೋಹಿತರು, ಅಮ್ಮಂಗೆ ನಾವೆಲ್ಲರೂ ಕೂತೆ ಮಾಡ್ತಾ ಇದ್ದಿದ್ದು. ಸೊ ಖುದ್ದಾದ ಪುರೋಹಿತರು ಅಂದರೆ ನಮ್ಮ ಅಪ್ಪನೇ, ಇನ್ ಹೌಸ್. ಆ್ಯಂಡ್ ಆ ಟೈಮಲ್ಲಿ ನಮ್ಮಮ್ಮ ಸೂಪರ್ ಸ್ಟ್ರಿಕ್ಟ್. ದೇವ್ರ ಪೂಜೆ ಎಲ್ಲ ಮುಗಿಯೋ ತನಕ ಓಕೆ ಹಸ್ಕೊಂಡೇ ಇರಬೇಕು, ಅಂದರೆ ಹಸ್ಕೊಂಡಿರ್ಬೋದಕ್ಕೆ ಅಂತಲ್ಲ, ಸಾರಿ, ತಿಂಡಿ ಕೊಡ್ತಿರ್ಲಿಲ್ಲ, ಜಸ್ಟ್ ಹಾಲೋ ಏನೋ ಕೊಡ್ತಾಯಿದ್ರು. ಪೂಜೆ ಎಲ್ಲ ಆದಮೇಲೆ ದೇವ್ರಿಗೆ ನೈವೇದ್ಯ ಆದಮೇಲೆ ನಮಗೂ ಎಲ್ಲ ತಿಂಡಿ ಕೊಡ್ತಾಯಿದ್ದು, ನೈವೇದ್ಯ ಕೊಟ್ಟು ತಿಂಡಿ ಕೊಡ್ತಾಯಿದ್ರು. ಸೊ ಆ ಟೈಮಲ್ಲಿ ನಮ್ಮಮ್ಮಗೆ ತುಂಬ ಸಿಟ್ಟು ಬರ್ತಾಯಿತ್ತು. ಬೇಗ ಕೊಡಮ್ಮ, ಸಾಕಮ್ಮ, ಪೂಜೆ ಸಾಕಮ್ಮ, ಎಷ್ಟು ಪ್ರಾಣ ಹೋಗ್ತಾಯಿದೆ, ಹಸಿವೆ ಆಗ್ತಾಯಿದೆ, ಕೊಡಮ್ಮ ಅಂದ್ರೆ ನಮ್ಮಮ್ಮಗೆ ಸಿಟ್ಟು ಬರ್ತಾಯಿತ್ತು. ದೇವ್ರ ಪೂಜೆ ಆಗೋ ತನಕ ನಾನು ಎಂಥದ್ದು ಕೊಡೋದಿಲ್ಲ ಅಂತ. ಬಟ್ ನಮ್ಮ ಅಜ್ಜಿ ಇರ್ತಾಯಿದ್ರು. ಆಮೇಲೆ ಸೈಡಿಂದ ಕಡುಬು ಅದು ಇದು ಎಲ್ಲ ತಗೋ ಸೈಡಲ್ಲಿ ತಿನ್ಕೋ ಅಂತ ನಮ್ಮ 4 ಜನ ಮಕ್ಕಳಿಗೆ ಕೊಡ್ತಾಯಿದ್ರು. ಕಡುಬು ಅಂಬೋಡೆ ಎಲ್ಲ ಸೈಡಿಂದ ಅಮ್ಮಂಗೆ ಗೊತ್ತಿಲ್ಲದೆ ನಾವು ತಿನ್ಬಿಡ್ತಾಯಿದ್ವು. ಸೊ ಕ್ಯಾಮ್ರಲ್ಲಿ ಹೇಳಿದ್ದೀನಿ ಅಮ್ಮ, ಸಾರಿ. ಆಮೇಲೆ ಚೈಲ್ಡ್ಹುಡ್ಡಲ್ಲಿ ನನಗೆ ಯಾವಾಗಲೂ ನೆಗಡಿ, ಕೆಮ್ಮು, ಜ್ವರ ಕಂಟಿನ್ಯೂಯಸ್, ಆಲ್ವೇಸ್ ಒಂಥರ ಏನಾದರೂ ಒಂದು ಬರ್ತಾಯಿತ್ತು. ನಮ್ಮಮ್ಮ ಅಂತ ನನ್ನ ಮಗಳಿಗೆ ಏನದು ನಮ್ಮ ಅಮ್ಮನ ಬಾಯೆಲ್ಲ ಕೇಳಬೇಕು. ಒಂದೆಲ್ಲ ಮಗಳಿಗೆ ಸಂದೆಲ್ಲ ಬ್ಯಾನೆ ಅಂತ. ಬ್ಯಾನೆ ಸದಾ ಮೈಕೈ ನೋವು ಬರ್ತಾನೆ ಇರುತ್ತೆ, ಮಾಡೋಕ್ಕಾಗಲ್ಲ, ಏನು ಮಾಡೋಕ್ಕಾಗಲ್ಲ. ಶಿ ವುಡ್ ಬಿ ಸಿಕ್ ಆಲ್ ದ ಟೈಮ್ ಅಂತ. ಏನು ಅಂತ ಹೇಳಿದ್ರೆ ಒಂದಲ್ಲ ಮಗಳಿಗೆ ಸಂದೆಲ್ಲ ಬೇನೆ ಅಂತ, ಇದು ಪ್ರಾವರ್ಬ್ ಅಂದ್ರೆ ಐ ವುಡ್ ಬಿ ಸಿಕ್ ಮೋಸ್ಟ್ ಆಫ್ ದ ಟೈಮ್. ಅವಾಗ ಏನಾದ್ರೂ ಒಂದು ಗಂಟ್ಲು ನೋವು, ತಲೆ ನೋವು, ಜ್ವರನ ಏನಾದ್ರೂ ಒಂದು ಬರ್ತಾ ಇತ್ತು. ಈಗಿಲ್ಲ, ಇವಾಗ ವೆರಿ ಹೆಲ್ದಿ. ಸೊ ಆ ಟೈಮಲ್ಲಿ ತುಂಬ ಚೆನ್ನಾಗಿ ನೋಡ್ಕೋತಾ ಇದ್ರು. ಮಾತ್ರ ಸಾಲ್ಟ್ ವಾಟರ್ ಗಾರ್ಗಲ್, ಡಾಕ್ಟರ್ ಹೇಳ್ತಿದ್ದಂಗೆ ಸಾಲ್ಟ್ ವಾಟರ್ ಗಾರ್ಗಲ್ ಮಾಡೋಕ್ಕೆ ಬಿಸಿನೀರು ಹಾಕಿ, ಉಪ್ಪು ಹಾಕಿ, ಸ್ಯಾಚುರೇಟೆಡ್ ಸೊಲ್ಯೂಷನ್ ಡಾಕ್ಟ್ರ್ ಹೇಳಿದ್ರೆ ಮುಗೀತು. ಅದರಲ್ಲಿ 1 ಸ್ಪೂನು ಕಡಿಮೆ ಅವ್ರು ಹಾಕ್ತಿರ್ಲಿಲ್ಲ, ಸರಿ ಸ್ಯಾಚುರೇಟ್ ಮಾಡಿ ಕೊಡೋರು ಗಾರ್ಗಲ್ ಮಾಡೋಕ್ಕೆ. ಉಪ್ಪಂದ್ರೆ ಉಪ್ಪು, ಸ್ಯಾಚುರೇಟೆಡ್ ಸೊಲ್ಯೂಷನ್ ಅಂದರೆ ಅದು ಇನ್ನೂ ಉಪ್ಪು ಅದರಲ್ಲಿ ಕರ್ಗ ಕೂಡ್ದು ಅಷ್ಟು ಉಪ್ಪು ಹಾಕಬೇಕು, ಅಷ್ಟು ಹಾಕಿ ಕೊಡ್ತಾಯಿದ್ರು ಅಮ್ಮ, ಮಗಳು ಬೇಗ ವಾಸಿ ಆಗಲಿ ಅಂತ. ಸೊ ನಾನು ಇವಳು ನಮ್ಮ ಅಕ್ಕ ಇಲ್ಲಿದ್ದಾಳೆ, ಕ್ಯಾಮ್ರಾ ಸ್ವಲ್ಪ ತಿರುಗಿಸಿದ್ರೆ ಯು ಕ್ಯಾನ್ ಸಿ ಹರ್. ನಾನು ಅವಳು ಹೋಗ್ತಾ ಇದ್ವು ಬಾತ್ರೂಮ್ ಒಳಗೆ ಗಾರ್ಗಲ್ ಮಾಡೋಕ್ಕೆ ಅಂತ. ಇವಳು ನೀ ಎತ್ತಾಗಿ ಮಾಡೋಳು, ಅಮ್ಮ ಕೊಟ್ಟಿದ್ದಾರೆ ಅಂತ. ಅಮ್ಮಂಗೆ ಹೇಳ್ಬೇಡ ಕಣೆ, 3 ಸಲ ಮಾಡೋದು, ಬಾಕಿದೆಲ್ಲ ಸಿಂಕ್ಗೆ ಹಾಕೋದು. ಅದು ನಮ್ಮಿಬ್ಬರು ಸೀಕ್ರೆಟ್ ಆಗಿತ್ತು, ನಮ್ಮ ಮದುವೆ ಆಗೋ ತನಕನೂ ಕಾಣಿಸುತ್ತೆ. ನಮ್ಮಮ್ಮಂಗೆ ಗೊತ್ತೇ ಇಲ್ಲ, ಶಿ ಹ್ಯಾಡ್ ನೋ ಕ್ಲೂ. ನಮಗೆ ಮೋಸ. ನಾವೇನೋ ಅಯ್ಯೋ ಪಾಪ ಮಕ್ಳಿಗೆ ಬೇಗ ವಾಸಿ ಆಗಲಿ ಕೊಟ್ಟರೆ ಇವ್ರು ತೊಗೊಂಡೋಗಿ ಬಸ್ಲಿಕ್ಕೆ ಕಮೋಡೆಲ್ಲ ಕ್ಲೀನ್ ಆಗೋಗಿರೋದು, ವಾಶ್ ಬೇಸನ್ ಎಲ್ಲ ಕ್ಲೀನು. ಸೊ ಆ ಥರ ವೆರಿ ಕೇರಿಂಗ್. ಆ್ಯಂಡ್ ಇನ್ನೊಂದು ನಮ್ಮ ಅಪ್ಪನ ಬಗ್ಗೆ ಹೇಳಬೇಕಾದ್ರೆ, ಮಡ್ರಾಸಲ್ಲಿ ತುಂಬ ಕರೆಂಟ್ ಹೋದಾಗೆಲ್ಲ ಟು ಕೀಪ್ ಅಸ್ ಎಂಟರ್ಟೈನ್ಡ್ ಏನಾದರೂ ಒಂದು ಗೇಮ್ಸ್, ವೆದರ್ ಇಟ್ ಇಸ್ ಅ ವರ್ಡ್ ಗೇಮ್, ಏನೋ ಒಂದು ವರ್ಡ್ ಹೇಳಿದ್ರೆ ಅದ್ರದ್ದು ಎಂಡಿಂಗ್ ಲೆಟ್ರಿಂದ ಇನ್ನೊಂದು ವರ್ಡ್ ಹೇಳಬೇಕು. ಆ ರೀತಿ ಮಕ್ಕಳನ್ನೆಲ್ಲ ಕೂಡಿಸ್ಕೊಂಡು ಹಿ ವುಡ್ ಕೀಪ್ ಅಸ್ ಆಲ್ ಆಕ್ಯುಪೈಡ್. ಕರೆಂಟ್ ಹೋಯ್ತು ಅಂತಲೇ ಗೊತ್ತಾಗ್ತಿರ್ಲಿಲ್ಲ, ಟೈಮ್ ಅಷ್ಟು ಚೆನ್ನಾಗಿ ಪಾಸ್ ಆಗ್ತಾಯಿತ್ತು. ಆ ಟೈಮಲ್ಲಿ ಇಫ್ ದೇರ್ ವಾಸ್ ಅ ವರ್ಡ್ ಆರ್ ನಮಗೇನು ಗೊತ್ತಾಗ್ತಿರ್ಲಿಲ್ಲ, ಏನು ವರ್ಡ್ ಹೇಳೋದು ಅಂದರೆ ಪಪ್ಪ ಹೇಳ್ಕೊಡ್ತಿರ್ಲಿಲ್ಲ, ಬಟ್ ಹಿ ವುಡ್ ಗಿವ್ ಅಸ್ ಹಿಂಟ್ಸ್ ಸೊ ದಟ್ ವಿ ಕುಡ್ ಥಿಂಕ್ ಆ್ಯಂಡ್ ಕಮ್ ಅಪ್ ವಿತ್ ಅ ವರ್ಡ್. ಸೊ ಆ ಥರ ನಮ್ಮ ವೊಕ್ಯಾಬ್ಯುಲರಿನೂ ಇನ್ಕ್ರೀಸ್ ಆಗ್ತಾಯಿತ್ತು. ಸೊ ಆ ರೀತಿ ಚೆನ್ನಾಗಿ ಹಿ ವುಡ್ ಕೀಪ್ ಅಸ್ ಆಲ್ ಆಕ್ಯುಪೈಡ್. ಕಾರ್ಡ್ಸ್ ಕಲಿಸಿದ್ದು ನಮ್ಮ ಅಪ್ಪನೇ, ಅವರೇ ಹೇಳ್ಕೊಟ್ಟಿದ್ದು. ಕಾರ್ಡ್ಸ್ ಆಡೋಕ್ಕೆ ಅಪ್ಪ ಅಮ್ಮನ ಜೊತೆ ಕೂತು ತುಂಬ ಚೆನ್ನಾಗಿ ಆಡ್ತೀನಿ. ಆದರೆ ಜೀವಮಾನದಲ್ಲಿ ಅಥವಾ ನಮ್ಮ ಅಕ್ಕಪಕ್ಕದವ್ರುಗಳೆಲ್ಲ ಏನು ಆಡ್ತಿದ್ರು, ಏನು ಮಾಡ್ತಿದ್ರು, ಏನು ಕಳ್ಕೊತಾ ಇದ್ರು ನೋಡಿದ್ರಿಂದನೇ ನನ್ನ ಜೀವಮಾನದಲ್ಲಿ ಇವತ್ತಿನವರೆಗೂ ಕೂಡ ನಾನು ಒಂದು ನಯ ಪೈಸಾ ಇಟ್ಟು ಆಡಿಲ್ಲ ಈ ಸ್ಪೀಡ್. ಆ್ಯಂಡ್ ಬೇರೆಯವ್ರ ಜೊತೆ ಆಡ್ತಾನೂ ಇರಲಿಲ್ಲ. ನಾನು ಆಡ್ತಾ ಇದ್ದದ್ದು ಏನಂದರೆ ನನ್ನ ಹೆಂಡತಿ, ನನ್ನ ಮಕ್ಕಳ ಜೊತೆ
ಅಷ್ಟೇ ಹೊರತು ಇಸ್ಪೀಟ್ ಎಲ್ಲಿವರೆಗೂ ಏನೇ ವಿದ್ಯೆ ಕಲಿತರೂ ಕೂಡ ಅಷ್ಟಕ್ಕೆ ಸೀಮಿತವಾಗಿರಬೇಕು. ಅದು ಅವಿದ್ಯೆ ಆಗೋವರೆಗೂ ನಾವು ಡೆವಲಪ್ ಮಾಡಬಾರ್ದು. ಸೊ ಅದರಿಂದನೇ ನಾನು ನೋಡ್ತಿರೋದು ಭಾಳ ಜನ ಅದ್ರಲ್ಲಿ ಹೋಗಿರೋದಕ್ಕೆ ಇದೇ ಕಾರಣ. ಬಟ್ ಏನಂದರೆ ನನ್ನ ಮಕ್ಕಳಿಗೆ ಇವೆಲ್ಲ ನಾನು ಏನಂದ್ರೆ ಅಷ್ಟೇ, ಅವರು ರಮ್ಮಿ ಆಡೋರು, ಕತ್ತೆ ಆಟ ಆಡೋದು, ಈ ಥರದ್ದು ಏನೋ ಆಟ ಎಲ್ಲ ಆಡೋರು ಅವೆಲ್ಲನೂ ಆಡಿಸ್ತಾನೆ ಇದ್ವು ಮಕ್ಕಳಿಗೆ. ನಮ್ಮ ಮಕ್ಕಳಿಗೆಲ್ಲನೂ ಚೌಕಾಬಾರ ಆಡಿಸ್ತಾ ಇದ್ವು, ಪಗಡೆ ಆಟ ಆಡಿಸ್ತಾ ಇದ್ವು. ಒಂಥರ ಇಂಡೋರ್ ಗೇಮ್ಸ್ಗಳೇ ನನ್ನ ಮಕ್ಕಳುಗಳು. ನನ್ನ ಮಕ್ಕಳು ಯಾರು ಕೂಡ ಒಂದು ಔಟ್ಡೋರ್ ಗೇಮ್ ಹೋದವರು ಯಾರು ಅಲ್ಲ. ಔಟ್ಡೋರ್ ಅಂದರೆ ಅದು ಸ್ವಲ್ಪ ಬ್ಯಾಡ್ಮಿಂಟನ್ನು ಅದು ಇದು ಆಡಿದ್ದಾರೆ. ಬ್ಯಾಡ್ಮಿಂಟನ್ ಖೋಖೋ ಅದೆಲ್ಲ ಸ್ಕೂಲು ಅದರಲ್ಲೇ ಲೆಕ್ಕ ಇಲ್ಲ. ಯಾರು ಕೂಡ ಸ್ಪೋರ್ಟ್ಸಲ್ಲಿ ಬರಲಿಲ್ಲ, ಬಂದಿದ್ದೆಲ್ಲ ಎಜುಕೇಷನಲ್ಲಿ ಬಂದರು. ಇವಳಂಕ ಭಾಳ ಚೆನ್ನಾಗಿದೆ. ಇದಕ್ಕಿಂತ ಇನ್ನೊಂದು ಅವಳು ಬಾಯಿಲೆ ಕೇಳಿ, ಇವಳಿಗೆ ಪಾಪ ಹಣೆಯಲ್ಲಿ ಇದರಲ್ಲೆಲ್ಲ ಕೊಂಚ ಈಗ ದಪ್ಪ ಗುಳ್ಳೆ ಬಂದ್ಬಿಡೋದು, ಅದು ಬಂದ್ಬಿಡೋದು. ಅದರ ಕಥೆನ ಇವಳು ಕಂಟಿನ್ಯೂ ಮಾಡ್ತಾಳೆ. ಹಾಂ, ಸೊ ದಟ್ ಆ ಒಂದು ಪೀರಿಯಡೂ ಲೈಕ್ ಐ ಸೆಡ್ ಯಾವಾಗಲೂ ಏನಾದರೂ ಒಂದು ಬರ್ತಾಯಿತ್ತು ನನಗೆ. ಅಲರ್ಜಿ ಸ್ಟಾರ್ಟ್ ಆಗೋಗಿತ್ತು ಒಂದು 4th ಸ್ಟ್ಯಾಂಡರ್ಡ್ 5th ಸ್ಟ್ಯಾಂಡರ್ಡ್ ಟೈಮಲ್ಲಿ. ಏನು ತಿಂದ್ರೂ ಸಡನ್ನಾಗಿ ಗೊತ್ತಾಗ್ತಿರ್ಲಿಲ್ಲ ಏನು ತಿಂದರೆ ಆಗ್ತಾಯಿತ್ತು ಅಂತ. ಸ್ವೆಲ್ಲಿಂಗ್ ಆಗೋಗೋದು, ಒಂದೊಂದ್ಸತಿ ಕಣ್ಣು ಊದ್ಕೊಂಡ್ಬಿಡೋದು, ಆರ್ ಇಲ್ಲಿ ಒಂದು ದೊಡ್ಡ ಗುಳ್ಳೆ ಬಂದ್ಬಿಡೋದು. ಆ ಟೈಮಲ್ಲಿ ಫಾರ್ ಮೀ ನನಗೆ ನೋವುಕ್ಕಿಂತ ಅಯ್ಯೋ ನಮ್ಮ ಅಪ್ಪ ಅಮ್ಮನ ನೋಡೋದೇ ಇಟ್ ವಾಸ್ ಅ ಬಿಗ್ ಸ್ಟ್ರಗಲ್ ಅಂತ ಹೇಳಬೇಕು. ಎಲ್ಲಿಂದ ಎಲ್ಲಿ ತನಕ ಯಾವ ಡಾಕ್ಟರ್ ಸಿಕ್ಕಲಿ, ಸ್ಕಿನ್ ಸ್ಪೆಷಲಿಸ್ಟ್, ಎಲ್ಲ ಥರ ಡಾಕ್ಟ್ರ್ ಹತ್ರನೂ ದೇ ಹ್ಯಾವ್ ಟೇಕನ್ ಮೀ. ಸೊ ಅದು ಆ ಟೈಮಲ್ಲಿ ಒಂಚೂರು ಎಜುಕೇಷನಲ್ಲಿ ಮಾರ್ಕ್ಸ್ ಕಡಿಮೆ ಆಯಿತಾ ಅದೆಲ್ಲ ಪಾಪ ಹಿ ವುಡ್ ಸೇ ಇಲ್ಲ ಇಟ್ಸ್ ಓಕೆ, ನಿನ್ನ ಹೆಲ್ತ್ ಇಂಪಾರ್ಟೆಂಟು, ಸ್ವಲ್ಪ ಕಡಿಮೆ ಆದರೂ ಪರವಾಗಿಲ್ಲ, ಯು ಗೆಟ್ ಬೆಟರ್ ಅಂತ ಎಲ್ಲ ಹಿ ವುಡ್ ರಿಯಲಿ ಟೇಕ್ ವೆರಿ ಗುಡ್ ಕೇರ್. ಅಪ್ಪ ಅಮ್ಮ ಎಸ್ಪೆಷಲಿ ಇಬ್ಬರೂ ಎಲ್ಲ ಅಡುಗೆ ಎಲ್ಲ ಬೇಗ ಮಾಡಿ ಮುಗಿಸಿ, ತುಂಬ ಜನ ಇದ್ರಲ್ಲ ನಮ್ಮ ಮನೇಲಿ, ಅಮ್ಮನೇ ಅಡುಗೆ ಮಾಡಬೇಕು. ಸೊ ಬೇಗ ಅಡುಗೆ ಮಾಡಿ ಮುಗಿಸಿ 10 ಗಂಟೆ ಅಪಾಯಿಂಟ್ಮೆಂಟ್ ಅಂದರೆ ಬಸ್ಸಲ್ಲಿ ಹೋಗಿ 10 ಗಂಟೆ ಆಗೋ ಮುಂಚೆ ಟೈಮ್ ಪಪ್ಪ ವುಡ್ ಕೀಪ್ ಅಪ್ ಟೈಮ್ ಸೋ ವೆಲ್. ಸೊ ನಮ್ಮನ್ನ ಕರೆಕ್ಟಾಗಿ 10 ಗಂಟೆ ಮುಂಚೆ ಅಲ್ಲಿ ಕೂತು ಎಲ್ಲ ವಿ ವುಡ್ ಪಪ್ಪನೇ ಹಿ ವುಡ್ ಟೇಕ್ ಕೇರ್ ಆಫ್ ದ್ಯಾಟ್. ಒಂದು ಸ್ಪೆಷಲಿಸ್ಟ್ ಕರ್ಕೊಂಡು ಹೋದ್ರು, ಸ್ಕಿನ್ ಸ್ಪೆಷಲಿಸ್ಟ್. ಅದು ಕೂಡ ಇವಳೇ ಹೇಳ್ತು, ಇವಳು ಬಾಯಿಲೆ ಹೋದು. ನಾವು ಸ್ಕಿನ್ ಸ್ಪೆಷಲಿಸ್ಟ್ ಯಾರು ಅಂತ ಗೊತ್ತಿಲ್ಲ, ಅವ್ರ ಹೆಸರು ದೊಡ್ಡ ಸ್ಪೆಷಲಿಸ್ಟು. ಸೊ ನೋಡೋಕ್ಕೆ ಅಂತ ಕೂತ್ಕೊಂಡು ಒಳಗಡೆ ಕರೆದ್ರು, ಡಾಕ್ಟ್ರ್ ಮೈದ ಕರೆದ್ರು. ಇವಳು ನಾವೆಲ್ಲ ಒಳಗಡೆ ಹೋದ್ವು. ಆಮೇಲೆ ಇವಳು ಹೇಳ್ತಾ ಕೇಳಿ, ಅಷ್ಟೊಂದು ನೆನಪಿಲ್ಲ ನನಗಿವಾಗ. ಸಂಬಡಿ ಓಪನ್ ದ ಡೋರ್, ಹಿ ಲುಕ್ ಲೈಕ್ ಓಕೆ ನನ್ನಷ್ಟೇ ಹೈಟು, ಸಣ್ಣಕ್ಕೆ ಕುಳ್ಳಕ್ಕೆ ಇದ್ರು. ಆ್ಯಂಡ್ ಡಾಕ್ಟರ್ ಏಪ್ರನ್ ಇಲ್ಲ, ಏನೂ ಇಲ್ಲ. ಓಕೆ ವೆಲ್ಕಮ್ ಪ್ಲೀಸ್ ಕಮ್ ಅಂತಂದ್ರು. 3 ಜನಕ್ಕೂ ಚೇರ್ ಕೊಟ್ಟರು, ಲೈಕ್ ಲೈಕ್ ರೆಗ್ಯುಲರ್ ಸರ್ವಿಸ್ ಪರ್ಸನ್ ದೇರ್. ಸೊ 3 ಜನ ಕೂತ್ಕೊಂಡು ನೋಡ್ತಾ ಇದ್ದೀವಿ, ಎಲ್ಲಿ ಇನ್ನೂ ಡಾಕ್ಟ್ರೇ ಬಂದಿಲ್ಲ, ಇನ್ನೂ ಪ್ಯೂನ್ ಥರದವರು ಸರ್ವಿಸ್ ಮೆನ್ ಥರ ಇದ್ದಾರೆ. ಅವ್ರು ನೋಡಿದ್ರೆ ಅವರೇ ಕೂಡಿಸ್ಬಿಟ್ಟು ವಾಪಸ್ ಅಲ್ಲಿ ಹೋಗಿ ಕೂತ್ಕೊಂಡ್ರು. He was the doctor, such a gentleman. PK ನಾರಾಯಣ ಸ್ವಾಮಿ ನೋಡಿದ ತಕ್ಷಣ ಇವಳು ಇದೆ ಅವ್ರ ಎದುರುಗಡೆನೆ ನಾವು ಅವ್ರು ಡಾಕ್ಟರ್ ಅಂತ ಯಾರಿಗೂ ನಮ್ಮ 3 ಜನಕ್ಕೂ ಗೊತ್ತೇ ಆಗಿಲ್ಲ. ಐ ವಾಸ್ ವೆರಿ ಯಂಗ್, ಐ ವಾಸ್ ಲೈಕ್ ಹಾರ್ಡ್ಲಿ 4th ಸ್ಟ್ಯಾಂಡರ್ಡ್ ಏನೋ. ಅವರೇ ಡಾಕ್ಟ್ರ್ ನೋಡಿದ ತಕ್ಷಣ ನಕ್ ಓ ಮೈ ಗಾಡ್, ಐ ಜಸ್ಟ್ ಕುಡಂಟ್. ಪಪ್ಪ ಹಿಂಗೆ ಹಿಡಿತಾ ಇದ್ದಾರೆ, ನಗ್ಬೇಡ ಡಾಕ್ಟರ್ ಅವರು ಅಂತ. ದೇರ್ ವಾಸ್ ನೋ ಕಂಟ್ರೋಲಿಂಗ್. ಐ ಜಸ್ಟ್ ಲ್ಯಾಫ್ಡ್ ಅಂಡ್ ದೆನ್ ಹಿ ಬಿಕೇಮ್ ಅ ಗುಡ್ ಫ್ರೆಂಡ್. ಅವತ್ತೊಂದು ದಿವಸಕ್ಕೆ ಅಲರ್ಜಿನ ಡಿಟೆಕ್ಷನ್ ಅಷ್ಟು ಚೆನ್ನಾಗಿರಲಿಲ್ಲ. ಇವತ್ತಿನ ದಿವಸ ಯಾತಕ್ಕೆ ಅಲರ್ಜಿ, ಏನು ಅಲರ್ಜಿ ಅನ್ನೋದಕ್ಕೆಲ್ಲ ಹಲವಾರು ಟೆಸ್ಟ್ಗಳೆಲ್ಲ ಇದೆ. ಇವತ್ತಿನ ದಿವಸ ಅದು ತುಂಬ ಈಸಿ. ಇವಳಿಗೆ ಯಾತಕ್ಕೋಸ್ಕರ ಆಗ್ತಿತ್ತು ಪರ್ಮಿಟೇಷನ್ ಕಾಂಬಿನೇಷನ್. ಸಿಲ್ಕ್ ಬಟ್ಟೆ ಆಗುತ್ತಾ, ನೈಲಾನ್ ಬಟ್ಟೆ ಆಗುತ್ತಾ, ಆಮೇಲೆ ಇದು ಈ ಪಡವಲಕಾಯಿ ತಿಂದ್ರಾಗತ್ತಾ, ಬದನೆಕಾಯಿ ತಿಂದ್ರಾಗತ್ತಾ, ಇದಾಗತ್ತಾ ಅದಾಗತ್ತಾ ಅಂದ್ಬಿಟ್ಟು ನನ್ನ ಹೆಂಡತಿ ವೇರಿಯಸ್ ಕಾಂಬಿನೇಷನ್ ಅಡುಗೆ ಮಾಡಿಬಿಟ್ಟು ರಿಯಾಕ್ಷನ್ನೇ ನೋಡೋದು. ಯಾಕೆಂದ್ರೆ ಇವತ್ತಿನ ತಕ್ಷಣ ಒಂದೊಂದ್ಸತಿ ನಾಳೆನೇ ಬಂದ್ಬಿಡುತ್ತೆ ಅದು. Or in the 2 hours, it was unpredictable. ಕಣ್ಣು ಮಾತ್ರ ಊದ್ಬಿಡೋದು. ಈ ರೂಪ ಅಂತ ಹೆಸರು ತಕ್ಕ ರೂಪನೇ ಹೊಟ್ಟೋಗಿರೋದು ಬಹಳ ಕಷ್ಟ ಆಗೋದು ನಮ್ಮಿಬ್ಬರಿಗೆ. ಸೊ ಆಮೇಲೆ ಗೊತ್ತಾಯಿತು ಏನೋ, ಆಮೇಲೆ ಭಾಳ ವರ್ಷಗಳ ನಂತರ ಆಮೇಲೆ ಗೊತ್ತಾಯಿತು ದೊಡ್ಡಿ ಪತ್ರೆ ಸೊಪ್ಪು ತಿಂದರೆ ಇವಳಿಗೆ ಅಲರ್ಜಿ ಅಂತ. ಅದೇನು ಗೊತ್ತಾಯ್ತು, ಇವಳಿಗೆ ಗೊತ್ತಾಯಿತು. ಮತ್ತು ಅಮೇರಿಕಾದಲ್ಲಿ ಅದನ್ನು ಬೆಳೆಸಿದ ಸಕ್ನ ಇವಳಿಗೆ ಏನಾಯಿತು, ಅಲರ್ಜಿ ಆಗೋಯ್ತು. ಜಸ್ಟ್ ಅದ್ರದ್ದು ಗಾಳಿ ಬಂದ್ರೇನೆ ಐ ವುಡ್ ಗೆಟ್ ಇಂಪ್ಯಾಕ್ಟೆಡ್. ಅವತ್ತೇ ಗೊತ್ತಾಯ್ತು, ತೆಗೆದಿದ್ದನ್ನು ಪಾಟ್ನ ಹೊರಗಡೆ ಬೆಳೆಸಲಿ ನಾವು. ಸೊ ಅಲರ್ಜಿದು ಇದೊಂದು ಚಿಕ್ಕ ಕಥೆ. ಅಮೆರಿಕಾಗೂ ಚೇಂಜ್ ಮಾಡಿದ್ದು ಅದನ್ನ.
ಓ ನನ್ಗೆ ತುಂಬ ಪ್ಲ್ಯಾಂಟ್ಸ್ ಇದೆ, ಆಲ್ ಇಂಡಿಯನ್ ಪ್ಲ್ಯಾಂಟ್ಸ್. ಅಲರ್ಜಿ ಯಾ 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 ಆಮೇಲೆ ಸ್ವಲ್ಪ ಕಮ್ಮಿ ಆಯಿತು. ಯಾವಾಗ ಈ ದೊಡ್ಡ ಪತ್ರೆ ಅಂತ ನೋಡಿ ಅದು ತಿನ್ನೋದಾಗಲಿ ಅದ್ರ ಗಾಳಿ ಆಗಲಿ ಅದರಿಂದನೇ ಇವಳಿಗೆ ತೊಂದರೆ ಆಯಿತು. ಮಡ್ರಾಸಲ್ಲಿ ಇದ್ದಿದ್ದು ಅಂಟಿಲ್ ಮೈ 8th ಸ್ಟ್ಯಾಂಡರ್ಡ್. ಯಾಕೆಂದರೆ ಆ ಟೈಮಲ್ಲಿ ಪಪ್ಪ ತುಂಬ ಬ್ಯುಸಿಯಾಗಿದ್ದರು. ನಂದು 6th ಸ್ಟ್ಯಾಂಡರ್ಡಿಂದ 8th ಸ್ಟ್ಯಾಂಡರ್ಡ್ ತನಕ ಪಪ್ಪ ಸೂಪರ್ ಡೂಪರ್ ಬ್ಯುಸಿ ಇರ್ತಾಯಿದ್ರು. ತಿಂಗಳಿಗೆ ಐ ಥಿಂಕ್ 2-3 ಮಂತ್ಸಲ್ಲಿ ಒಂದು ಸತಿ ಬರ್ತಾಯಿದ್ರು. ಬಟ್ ಒಂದು ಅಪ್ರಿಷಿಯೇಟ್ ಮಾಡಬೇಕು, ಆ ಟೈಮಲ್ಲಿ ಬಂದ್ರೂ ನಮ್ಮ ಅಕ್ಕಂಗೆ ಎಷ್ಟು ಮಾರ್ಕ್ಸ್ ಬರ್ತಾಯಿತ್ತು, ಪ್ರೋಗ್ರೆಸ್ ರಿಪೋರ್ಟ್ ಇಟ್ಕೊಂಡು ಪ್ರೋಗ್ರೆಸ್ ರಿಪೋರ್ಟ್ ತೊಗೊಂಡು ಬಾ ಅಂತಂದು, ರೇಖಂದು ಎಷ್ಟು ಮಾರ್ಕ್ಸು, ರೂಪಂದು ಎಷ್ಟು ಮಾರ್ಕ್ಸು, ನನ್ನ ತಂಗಿಗೆ ಎಷ್ಟು ಮಾರ್ಕ್ಸು. ಇನ್ಫ್ಯಾಕ್ಟ್ ಅರವಿಂದಂದು ನಮ್ಮ ಚಿಕ್ಕಪ್ಪನ ಮಗನ ಅವ್ರದ್ದು ಮಾರ್ಕ್ಸ್ ಎಲ್ಲ ನೋಡಿ, ಓ ನೀನು ಮ್ಯಾಥಲ್ಲಿ ವೀಕ್ ಇದೆಯಾ ಒಮ್ಮೆ, ಮ್ಯಾಥಲ್ಲಿ ವೀಕ್ ಇದ್ದಾಳೆ ಇವಳು, ಯಾಕೋ ಒಂಚೂರು ಟ್ಯೂಷನ್ ಇಡ್ಸಮ್ಮ, ಒಂಚೂರು ಸರಿ ಹೋಗಲಿ, ಇದು ಇಂಪ್ರೂವ್ ಆಗಲಿ ಅಂತೆಲ್ಲ ಹಿ ವುಡ್ ಬಿ ಅಪ್ ಟು ಡೇಟ್. ಮಕ್ಕಳು ಯಾರು ಯಾವ ಸಬ್ಜೆಕ್ಟಲ್ಲಿ ವೀಕ್ ಇದ್ದಾರೆ, ಏನೇನು ಮಾಡಬೇಕು ಅಂತೆಲ್ಲ ಹಿ ವುಡ್ ಬಿ ವೆರಿ ಮಚ್ ಅಪ್ ಟು ಸ್ಪೀಡ್ ಆನ್ ನಮ್ಮೆಲ್ಲರದು 4 ಜನದ ಎಜುಕೇಷನ್ ಬಗ್ಗೆ. ಸೊ ಅದೊಂದು ಹ್ಯಾಟ್ಸ್ ಆಫ್ ಟು ಪಪ್ಪ ಆಲ್ ದ ಟೈಮ್. ಆಮೇಲೆ ಸೊ ಡಿಸಿಷನ್ ಟು ಕಮ್ ಬ್ಯಾಕ್ ವಾಸ್ ವೆರಿ ಹಾರ್ಡ್ ಪಪ್ಪಂಗೆ. ಯಾಕೆಂದರೆ ಅಕ್ಕಂದು SSLC ಎಕ್ಸಾಮ್ ಆಗಷ್ಟೇ ಮುಗಿಸಿದ್ಲು. ನಂದು 8th ಗ್ರೇಡ್ ಆಗೋಗಿತ್ತು, 8th ಸ್ಟ್ಯಾಂಡರ್ಡ್ ಆಗೋಗಿತ್ತು. ಗೋಯಿಂಗ್ ಇನ್ ಟು SSLC 9th ಆ್ಯಂಡ್ SSLC. ಬೆಂಗಳೂರಿಗೆ ಬಂದರೆ 2 ಹೊಸ ಭಾಷೆ ಕಲಿಬೇಕು. ಕನ್ನಡ ಮಾತಾಡೋಕ್ಕೆ ಬರುತ್ತೆ, ಆದರೆ ನಾವು ಮಡ್ರಾಸಲ್ಲಿ ಇದ್ದಿದ್ದರಿಂದ ಅಲ್ಲಿ ನಾನು ಕಲ್ತಿದ್ದು ಹಿಂದಿ ಆ್ಯಂಡ್ ತಮಿಳ್. ಸೊ ಕನ್ನಡ ಅಪ್ಪ ಅಮ್ಮ ಅಜ್ಜಿ ಮನೇಲಿ ಎಷ್ಟು ಹೇಳ್ಕೊಟ್ಟಿದ್ದೋ ಅಷ್ಟೇ. ಸೊ ಸ್ವಲ್ಪ ಓದೋಕ್ಕೆ ಬರೆಯೋಕ್ಕೆಲ್ಲ ಐ ವಾಸ್ ವೆರಿ ವೀಕ್. ಮಾತಾಡೋದಷ್ಟೇ ಮಾತಾಡೋಕ್ಕೆ ಮನೇಲಿ ಮಾತಾಡ್ತಾ ಇದ್ದಿದ್ದು ಕನ್ನಡನೇ ಎಲ್ಲರೂ. ಮಾತೃಭಾಷೆ ಆಲ್ವೇಸ್, ಅದು ಪಪ್ಪಂದು ಫಸ್ಟ್. ಆ್ಯಂಡ್ ಬರಬೇಕಾದ್ರೆ ನೆವರ್ ಎಂಟಿ ಹ್ಯಾಂಡೆಡ್. ನಮ್ಮೆಲ್ಲರಿಗೂ ಏನಾದರೂ ಕಾಮಿಕ್ ಬುಕ್ಸಾ ಅಥವಾ ರಾಮಾಯಣ ಮಹಾಭಾರತದ ಬುಕ್ಸಾ, ಅರೇಬಿಯನ್ ನೈಟ್ಸ್ ಇರ್ಬೋದಾ, ಅಮರ್ ಚಿತ್ರಕಥಾ ಇರ್ಬೋದಾ, ಯಾವಾಗಲೂ ಏನಾದರೂ ಬುಕ್ಸ್ 4 ಜನಕ್ಕೆ ಬುಕ್ಸ್ ಅಂತೂ ಮಸ್ಟ್, ಹಿ ವುಡ್ ಬ್ರಿಂಗ್ ಬುಕ್ಸ್. ಆಮೇಲೆ ಫ್ಯಾನ್ಸಿಯರ್ ಪೆನ್ಸ್ ಆಗಲಿ ಅದೆಲ್ಲ ತರ್ತಾಯಿದ್ರು. ಆಮೇಲೆ ಸ್ವೀಟ್ಸ್ ಇರ್ತಾಯಿತ್ತು. ಟ್ರೆಪ್ಟಿನ್ ಬಿಸ್ಕೆಟ್ಸ್ ಅಂತ ಸಿಗ್ತಾಯಿತ್ತು, ತುಂಬ ಎಕ್ಸ್ಪೆನ್ಸಿವ್ ಬಿಸ್ಕೆಟ್ಸ್ ಅನಿಸುತ್ತೆ ಅದು ಬೆಂಗಳೂರಲ್ಲಿ. ಯಾವಾಗ್ಲೂ ಅದೊಂದು ತರ್ತಾಯಿದ್ರು. ಬೋನೀಸ್ ಚಾಕ್ಲೇಟ್ ಸಿಗ್ತಾಯಿತ್ತು. ಅದೆಲ್ಲ ದೇವರ ಮಡ್ರಾಸಲ್ಲಿ ಸಿಗ್ತಾ ಇರಲಿಲ್ಲ. ಆ್ಯಂಡ್ ಬೆಂಗಳೂರಲ್ಲೂ ಎಲ್ಲ ಕಡೆ ಸಿಗ್ತಾ ಇರಲಿಲ್ಲ. ಸೊ ಇಟ್ ವಾಸ್ ಒಂಥರ ಪೂರ್ಣಿಮಾ ನಾವಲ್ಟೀಸ್ ಅಂತ ಒಂದು ಅಂಗಡಿನಲ್ಲಿ ಪಪ್ಪ ಖುದ್ದಾಗಿ ಹೋಗಿ ರೇಖಂಗಿದು, ರೂಪಂಗಿದು, ಅಮ್ಮಂಗಿದು, ರಶುಗಿದು, ಅರವಿಂದಂಗಿದು ಅಂತ ಹಿ ವುಡ್ ಆಲ್ವೇಸ್ ಬ್ರಿಂಗ್. ಅಮ್ಮನಿಗೆ ಪ್ರೀತಿ ತರಕಾರಿ ತರ್ತಿರ್ಲಿಲ್ಲ. ಹೌದಾ? ತರಕಾರಿ ತಂದ್ರೆ ಎಷ್ಟು ತರ್ತಾ ಇದ್ದೀವಿ? ಬೇಕಷ್ಟು ಇಷ್ಟಿಷ್ಟು ಕೊಡ್ತ್ಕೊಂಡು ಹೋಗೋದು, ಫ್ರಿಜ್ಜಲ್ಲಿ ಇಡಕ್ಕಾಗದೆ. ಅಕ್ಕಪಕ್ಕ ಮನೆಗೆಲ್ಲ ತರಕಾರಿ ಕೊಡ್ತಾ ಇದ್ರು. ಕರೆಕ್ಟ್ ರಿಮೆಂಬರ್ ನಾವು ತಂದಿದ್ದು ಬೇಕಷ್ಟು. ಅವರೆಕಾಯಿ ಸಿಗ್ತಾ ಇರಲಿಲ್ಲ ನಮಗೆ ಮಡ್ರಾಸಲ್ಲಿ. ಸೊ ಅದೆಲ್ಲ ಪಪ್ಪನೇ ತರ್ತಾ ಇದ್ದಿದ್ದು ಬೆಂಗಳೂರಿಂದ ಫ್ಲೈಟಲ್ಲಿ ಪಾಪ. ಯಾಕೆಂದರೆ ಒಂದು ಮಕ್ಕಳಿಗೆ ಯಾವಾಗಲೂ ಕೂಡ ಹಂಚ್ಕೊಂಡು ತಿನ್ನಬೇಕು ಅನ್ನೋದು ಕಲಿಸಿದ್ದೆ ನಾನು. ಯಾಕೆಂತ ಹೇಳಿದ್ರೆ ಇವ್ರಿಗೆ ಜೆಮ್ಸ್ ಅಂದರೆ ತುಂಬ ಇಷ್ಟ. ಇವತ್ತು ಬರ್ತಾ ಇದೆ ಜೆಮ್ಸ್. ಆ ಜೆಮ್ಸ್ದು ಒಂದು ಕತೆ ಹೇಳೋದಕ್ಕೆ ಇಲ್ಲೊಂದು ಜೆಮ್ ಇದೆ. ಸೊ ಇದಿಷ್ಟೆಲ್ಲ ಹೇಳಿದ್ನಲ್ಲ, ಆ ಥರ ಪಪ್ಪ ಹೇಳಿದಾಗೆ ಜೆಮ್ಸ್ನು ನಾವು 4 ಜನಕ್ಕೆ ತುಂಬ ಇಷ್ಟ ಆಗ್ತಾ ಇತ್ತು. 1 ಪ್ಯಾಕೆಟ್ ತರ್ತಾ ಇದ್ರು. 1 ಪ್ಯಾಕೆಟಲ್ಲಿ ಆಲ್ 4 ಚಿಲ್ಡ್ರನ್ ಹ್ಯಾಡ್ ಟು ಶೇರ್. ಅಂದರೆ 3 ಜನ ಅಕ್ಕ ತಂಗಿರು ಆ್ಯಂಡ್ ನನ್ನ ಕಸಿನ್ ಅರವಿಂದ ಅಂತಿದ್ದ, ನಾವು 4 ಜನ. ಸೊ ಪ್ಯಾಕೆಟ್ ಓಪನ್ ಮಾಡಿಬಿಟ್ಟು ಹಿ ವುಡ್, ಅಂದರೆ ನಮಗೇನೆ ಬಿಡ್ತಾಯಿದ್ರು. ಯಾರಿಗೆ ರೆಡ್ ಕಲರ್ ಅಂದರೆ ನಮಗೆ ರೆಡ್ ಕಲರ್ ಇಷ್ಟ ಇರ್ತಾಯಿತ್ತು. ಆ್ಯಂಡ್ ಮುಂಚೆ ನೀವು ಹೇಳಿರ್ಬೋದು ಪಪ್ಪ ಲಿಪ್ಸ್ಟಿಕ್ ಎಲ್ಲ ತಂದು ಕೊಡ್ತಿರ್ಲಿಲ್ಲ ಅಂತ. ಬಟ್ ನಮಗೆ ವಿ ವುಡ್ ಟೇಕ್ ದಟ್ ರೆಡ್ ಕಲರ್ ಜೆಮ್ಸ್ ಆ್ಯಂಡ್ ವಿ ವುಡ್ ಅಪ್ಲೈ ಹಿಂಗೆ ಹಚ್ಕೊಂಡು, ಓ ಮೈ ಗಾಡ್ ಓಕೆ ದಿಸ್ ಇಸ್ ಹೌ ಲಿಪ್ಸ್ಟಿಕ್ ವುಡ್ ಲುಕ್ ಅಂತ ನಾವು ಮಕ್ಕಳು 3 ಜನ. ಬಟ್ ಹಾಗೆ ನಾವು ಅನ್ಕೋತಿದ್ವು, ಓ ರೇಖಂಗೆ 1 ರೆಡ್ ಬಂತು, ರೂಪಂಗೆ 1 ರೆಡ್ ಬಂತು, ರಶಿಗೆ 1 ರೆಡ್ ಬಂತು, ಓಕೆ ಅರವಿಂದಂಗೆ ರೆಡ್ ಏನು ಬೇಡ ಏನಿವೆ ಅಂತ. ಸೊ ಅದೆಲ್ಲ ವಿ ವುಡ್ ಶೇರ್ ಈಕ್ವಲ್. 1 ಜೆಮ್ಸ್ ಪ್ಯಾಕೆಟಲ್ಲಿ ಎಷ್ಟು ಬರ್ತಾಯಿತ್ತು ಅದನ್ನು ವಿ ವುಡ್ ಈಕ್ವಲಿ ಶೇರ್ ಆ್ಯಂಡ್ ಈಟ್. ಸೊ ಅದೊಂದು. ಸೊ ಅದೇ ಪಪ್ಪ ಹೇಳ್ದಂಗೆ ಶೇರ್ ಮಾಡಿ ಅದು ಅಮ್ಮನೂ ಹೇಳ್ಕೊಡ್ತಾ ಇದ್ರು. ಬಟ್ ಥ್ರೂ ಎಕ್ಸಾಂಪಲ್ಸ್ ಪಪ್ಪ ವುಡ್ ಹೀಗೆ ಆಗಬೇಕು ಹಾಗೆ ಆಗಬೇಕು ಅಂತ ಹೇಳ್ಕೊಡ್ತಿರ್ಲಿಲ್ಲ. ಬಟ್ ಸಟಲ್ಲಾಗೆ ಹೇಳ್ಕೊಡ್ತಾ ಇದ್ರು ಹೀಗೆ ಆಗಬೇಕಂತ. ಸ್ಟ್ರಿಕ್ಟ್. ಓ ಮೈ ಗಾಡ್, ಪಪ್ಪ ಅಮ್ಮ ಇಬ್ರು ಸ್ಟ್ರಿಕ್ಟ್. ಸೊ ಎಷ್ಟೋ ವರ್ಷ ಆದಮೇಲೆ ನಾನು ಕೇಳಿದೆ, ಯಾಕೆ ಅಷ್ಟು ಸ್ಟ್ರಿಕ್ಟಾಗಿ ಯಾಕೆ ಬೆಳೆಸಿದ್ರಿ ನಮ್ಮನ್ನ? ಈ ಥರ ಅಪ್ಪನ ಜೊತೆ ಒಂದು ಜೋಕ್ ಆಗಲಿ, ಹಿಂಗೆ ಕೂತ್ಕೊಂಡು ಮಾತಾಡೋದಾಗಲಿ
ಒಂದು ನಮ್ಗೆ ಅಭ್ಯಾಸನೇ ಇರಲಿಲ್ಲ ಅಂಟಿಲ್ ಪ್ರಾಬಬ್ಲಿ ನಾನು ಇಂಜಿನಿಯರಿಂಗ್ ಸೇರೋ ತನಕ ಅನ್ಸುತ್ತೆ. ಅದಿರ್ಬೋದು. ಬಟ್ ಬಂದಾಗ ತುಂಬ ಸ್ಟ್ರಿಕ್ಟ್ ಆಗಿರ್ತಾ ಇದ್ರು. 6 ಗಂಟೆ ಆಯ್ತು, ಹೊರಗಡೆ ಲೈಟ್ ಹಾಕಿಲ್ಲ, ಯಾಕೆ? 3 ಜನ 4 ಜನ ಹೆಂಗಸ್ರಿದ್ದೀರಿ, ಯಾಕೆ ಅಂತೆಲ್ಲ. ಒಂದಿನ ಅನ್ನೋರು ಓಕೆ ಸರಿ ಪಪ್ಪ ಬರೋಕ್ಕಿಂತ ಮುಂಚೆ 5:15 ಲೈಟ್ ಹಾಕ್ಬಿಡೋಣ ಅಂತ ಒಂದಿನ ಹೋಗಿ ಲೈಟ್ ಹಾಕಿದ್ರೆ, ನಿಮ್ಗೆ ಅಷ್ಟು ಗೊತ್ತಾಗಲ್ವಾ ಇಷ್ಟು ಬೇಗ ಯಾಕೆ ಲೈಟ್ ಹಾಕಿದ್ದೀರಿ, ನಾನು ಒಬ್ಬನೇ ಸಂಪಾದನೆ ಮಾಡೋನು, ಯಾರು ದುಡ್ಡು ಕಟ್ತಾರೆ ಅಂತ ಸೊ ಪಪ್ಪ ಹೀಗೂ ಆಗಬಾರ್ದು ಹಾಗೂ ಆಗಬಾರ್ದು, ಕರೆಕ್ಟಾಗಿ ಮಾಡ್ಬೇಕು. ಆ ಬ್ಯಾಲೆನ್ಸ್ he would expect that balance from all of us. So ಒಂದು ಪಪ್ಪಂಗೆ ಯಾವುದಕ್ಕೆ ಸಿಟ್ಟು ಬರಲಿ, ನನಗೂ ನಮ್ಮ ಅಪ್ಪನ ಥರನೇ ಸಿಟ್ಟು ಇವಾಗಲೂ ಬರುತ್ತೆ. ಅವ್ರಿಗಾದ್ರೆ ಸಿಟ್ಟು ಬರಲ್ಲ ಇವಾಗ, ನನಗೆ ಇನ್ನೂ ಸ್ವಲ್ಪ ಬರುತ್ತೆ, ಕೋಪ ಬರುತ್ತೆ. ಇಫ್ ಸಮಥಿಂಗ್ ಯಾರಾದ್ರೂ ಏನಾದ್ರು ಹೇಳಿದ್ರೆ ಟು ಕ್ಲಿಯರ್ ಮೈ ನೇಮ್, ನಾನು ಇಮಿಡಿಯೇಟಾಗಿ ಏನಾದರೂ ಒಂದು ಹೇಳಿಬಿಟ್ಟು ಐ ವಿಲ್ ಟ್ರೈ ಟು ಕ್ಲಿಯರ್ ಮೈ ನೇಮ್. ನಾನು ತಪ್ಪೇ ಮಾಡಿಲ್ಲ ಅಂದರೆ ನಾನು ತಪ್ಪು ಒಪ್ಕೊಳ್ಳಲ್ಲ. ಸೊ ಅದೊಂದು ಬ್ಯಾಡ್ ಹ್ಯಾಬಿಟ್ ಇದೆ ನನಗೆ. ಬಟ್ ಪಪ್ಪ ಹಾಗಲ್ಲ, ಯಾರೇ ತಪ್ಪು ಮಾಡಿರಲಿ, ಏನೇ ಅವ್ರಿಗೆ ಇಷ್ಟೇ ಸಿಟ್ಟು ಬಂದಿರಲಿ, ಇಮಿಡಿಯೇಟ್ ಒಂದು 5-10 ಮಿನಿಟ್ಸ್ ಆದಮೇಲೆ ಅಯ್ಯೋ ನನ್ನ ಮಗಳಿಗೆ ಸಿಟ್ಟು ಬಂತ, ಹೇಗೋ ಪುಸಿ ಹೊಡೆದು ಆಮಿರ್ ಖಾನ್ದು ಒಂದು ಪಿಕ್ಚರ್ ಬಂದಿದೆ ನೀನು ನೋಡ್ತೀಯಾ ಅಂತ ಅಥವಾ ಅದ್ರಲ್ಲಿ ಸಾಂಗ್ಸ್ ಚೆನ್ನಾಗಿದೆ, ಆಡಿಯೋ ಕ್ಯಾಸೆಟ್ ತಂದು ಕೊಡ್ಲಾ ಅಂತ ಏನೋ ಒಂದು ಹೇಳಿ ಪುಸಿ ಹೊಡೆದು ಸಿಟ್ಟೆಲ್ಲ ನಮಗೂ ನಮ್ಮ ಅಪ್ಪ ತಾನೆ ಬೈಯೋದು ಅಂತ ಹಾಗೆ ಸಿಟ್ಟು ಹೊರಟೋಗೋದು. ಇನ್ನೊಂದು ಮಾಡೋರು ನನಗೆ, ಅದು ಇನ್ನೂ ಮಡ್ರಾಸಲ್ಲೇನೆ. ಇಬ್ರಿಗೂ, ನಮ್ಮ ಅಕ್ಕಂಗೂ ನನಗೂ ಇಬ್ರಿಗೂ ಹೇಳಿದ ಮಾತು ಕೇಳಲಿಲ್ಲ, ಓದಲಿಲ್ಲ, ತಿನ್ನಲಿಲ್ಲ ಆರ್ ಸಮಥಿಂಗ್ ಏನೋ ಒಂದು ಇಂಥದ್ದೇ ನಾಟ್. ನಾನು ನಮ್ಮ ಅಕ್ಕ ಸೇರಿಕೊಂಡು ನನ್ನ ತಂಗಿಗೆ ತುಂಬ ರೇಗಿಸ್ತಾ ಇದ್ವು. ಸೊ ಆನ್ ಸ್ಕ್ರೀನ್ ಐ ಹ್ಯಾವ್ ಟು ಟೆಲ್ ಪಾಪ ಸಾರಿ ರಶು, ನಿಂಗೆ ತುಂಬ ರೇಗಿಸ್ಬಿಟ್ಟಿದ್ದೀವಿ ಚಿಕ್ಕ ವಯಸ್ಸಲ್ಲಿ. ನಾನು ಇವಳು ಒಂದು ಪಾರ್ಟಿ, ನನ್ನ ತಂಗಿ ತಮ್ಮ ಇನ್ನೊಂದು ಪಾರ್ಟಿ. ಸೊ ನಾವಿಬ್ರು ಬೆಸ್ಟ್ ಫ್ರೆಂಡ್ಸ್, ಅವರಿಬ್ರು ಬೆಸ್ಟ್ ಫ್ರೆಂಡ್ಸ್. ಸೊ ನಾವಿಬ್ರು ಸೇರ್ಕೊಂಡು ಅವಳಿಗೆ ರೇಗಿಸೋದು, ಅವನಿಗೆ ರೇಗಿಸೋದು. ಅವಳಿಗೆ ಸ್ವಲ್ಪ ಹೆದರಿಕೆ, ನಾವು ಬೇಗ ಅಂತ ಗೋಸ್ ಥರ ಹೆದರ್ಸೋದು ಮಾಡೋದೆಲ್ಲ ಮಾಡ್ತಾ ಇದ್ವು. ಆ ಟೈಮಲ್ಲಿ ಒಂದ್ಸತಿ ಪಾಪ ಅವಳು ಹೆದರ್ಕೊಂಡು ಬಿದ್ದುಬಿಟ್ಲು ಕೆಳಗೆ, ಆ್ಯಂಡ್ ಶಿ ಗಾಟ್ ಹರ್ಟ್. ಸೊ ಆವಾಗ ನಮ್ಮಿಬ್ರಿಗೂ ಸ್ವಲ್ಪ ಹೆದರಿಕೆ ಶುರು ಆಯ್ತು, ಏನಪ್ಪ ತಂಗಿ ಬಿದ್ದೋದ್ಲು, ವಿ ಡಿಡ್ಂಟ್ ಎಕ್ಸ್ಪೆಕ್ಟ್, ಸುಮ್ಮನೆ ನಗ್ತಾಳೆ ಅಳ್ತಾಳೆ ಆ ಥರ ಅಂದ್ಕೊಂಡು. ಬಟ್ ಶಿ ಫೆಲ್ ಡೌನ್, ನನ್ನ ತಲೆಗೂ ಒಂದು ಪೆಟ್ಟು ಬಿತ್ತು ಕಾಣಿಸುತ್ತೆ. ಓಕೆ, ಸೊ ಬಿದ್ದುಬಿಟ್ಲು. ಆವಾಗ ನಮ್ಮ ಅಪ್ಪಂಗೆ ಎಷ್ಟು ಸಿಟ್ಟು ಬಂತು ಅಂತಂದರೆ, ತೆಗೆದ್ರು ನನ್ನ ಬಾತ್ರೂಮಲ್ಲಿ ಕೂಡಾಕ್ಬಿಟ್ರು. ಬಾತ್ರೂಮಲ್ಲಿ ಕೂಡಾಕಿ ಲೈಟು ಆಫ್ ಮಾಡಿಬಿಟ್ರು, ಲೈಟ್ ಹೊರಗಡೆ. ಸೊ ಕತ್ಲೆ ಬಾತ್ರೂಮು. ಸರಿ, ವೆಸ್ಟರ್ನ್ ಟಾಯ್ಲೆಟ್ ಕಮೋಡು. ಸೊ ಫ್ಯಾನ್ ಇತ್ತು ಮೇಲ್ಗಡೆ. ನಾನು ನೋಡೋಷ್ಟು ನೋಡಿದೆ, ಇವರೇನು ಡೋರ್ ಓಪನ್ ಮಾಡಲಿಲ್ಲ, ಏನಿಲ್ಲ. ಕಮೋಡ್ ಕ್ಲೋಸ್ ಮಾಡಿಬಿಟ್ಟು ಫ್ಯಾನ್ ಹಾಕ್ಕೊಂಡು, ಮಟ್ರಸ್ ತುಂಬ ಶೆಕೆ ಆಗ್ತಾಯಿತ್ತು, ಫ್ಯಾನ್ ಹಾಕ್ಕೊಂಡು ಕೂತಿದ್ದೆ. ಹಾಯಾಗಿ ಕೂತಿದ್ದೆ, ಎಷ್ಟೊತ್ಗಾರ ಇವ್ರು ಓಪನ್ ಮಾಡಲಿ ಅಂತ. ಪಪ್ಪಂಗೆ ಹೆದರಿಕೆ, ಒಳಗಡೆಯಿಂದ ಸೌಂಡ್ ಬರ್ತಾ ಇಲ್ಲ, ಏನೂ ಇಲ್ಲ, ಕ್ವೈಟ್ ಆಗಿದೆ. ಅಯ್ಯೋ ನನ್ನ ಮಗಳಿಗೆ ಏನಾಯ್ತೋ ಏನೋ ಅಂತ ಸ್ಲೋಲಿ ಬಾಗಲ್ ತೆಗೆದು ನೋಡ್ತಾರೆ. ಐ ವಾಸ್ ಆರಾಮ್ಸೆ ಸಿಟ್ಟಿಂಗ್ ಹ್ಯಾಪಿಲಿ. ಅದೊಂದು ಆವಾಗ ಅವ್ರಿಗೆ ಸಿಟ್ಟೇ ಇಲ್ಲ, ನಗು ಪೊಮ್ಮೆ ಬಾಯಿಲಿ ನೋಡಿ ಇವಳು ಏನು ಮಾಡ್ತಿದ್ದಾಳೆ, ಆರಾಮಾಗಿ ಕೂತಿದ್ದಾಳೆ ಅಂತ. ಅದಿನ್ನೊಂದು ಕಾಮಿಡಿ ನಮ್ಮ ಮನೇಲಿ. ಐ ಆಲ್ವೇಸ್ ರಿಮೆಂಬರ್ ದ್ಯಾಟ್. ಇವಳಿಗೆ ನನ್ನ ಹೆಂಡತಿಗೆ ಭಾಳ ಆಸೆ, ಒಂದು ಚಿಕ್ಕ ಚಡ್ಡಿ ಹಾಕಿ, ಒಂದು ಟೀ ಶಾರ್ಟ್ಸ್ ಹಾಕಿ ಕರಾಟೆ ಸ್ಟೈಲ್ ಥರ ಅಂತ ಒಂದು ಫ್ರಿಡ್ಜ್ ಮುಂದ್ಗಡೆ ಅದನ್ನು ಇವಳದೊಂದು ಫೋಟೋ ತೆಗೆಸಿ, ನನ್ನ ಹೆಂಡತಿಗೆ ಅವ್ರ ಮಕ್ಕಳ ಫೋಟೋ ತೆಗೆಸೋದೇ ಒಂದು ದೊಡ್ಡ ಕೆಲಸ. ಎಲ್ಲ ಮಕ್ಕಳು ಎಲ್ಲ ಏನೇನು ಏಜಲ್ಲಿ ಇದ್ದರೂ ಕೂಡ ಅದನ್ನೇ ಫೋಟೋ ತೆಗೆಸ್ಬಿಡೋಳು. ದೊಡ್ಡ ಮಕ್ಳಿಗಂತೂ ಹುಟ್ಟಿದಾಗಿಂದ ತಿಂಗಳಿಗೆ ಫೋಟೋಗ್ರಾಫರ್ ಫ್ರೆಂಡ್ ನಮಗಿದ್ರು, ಫ್ಯಾಮಿಲಿ ಅವ್ರು ಬಂದು ತಿಂಗಳಿಗೂ ಅವಳು ಒಂದು ಫೋಟೋ ತೆಗಿಯೋರು. ಅವ್ಳಿಗೆ 5 ವರ್ಷವರೆಗೂ ಏನಪ್ಪಿಟ್ಟು ಅಲ್ಲ, ಅವ್ಳಿಗೆ 5 ವರ್ಷಕ್ಕಿಂತ ನಮಗೆ ಮದುವೆಯಾಗ 5 ವರ್ಷ ಮಕ್ಕಳಾಗಿರಲಿಲ್ಲ. 5 ವರ್ಷದ ನಂತರ ಬಂದ ರತ್ನ ಅದು. ಸೊ ಆದ್ದರಿಂದ ಅವಳ ಅದು ಏನು ಫಸ್ಟ್ ಚೈಲ್ಡ್ ಅಲ್ವಾ, 2 ತಿಂಗಳು 3 ತಿಂಗಳು ಹೀಗೆ ಮಾಡಿ ಅವಳು ದೊಡ್ಡವಳಾಗಿದ್ದು ಮತ್ತೆ 4 ವರ್ಷ 5 ವರ್ಷ. ಆಮೇಲೆ ಇನ್ನೂ ಒಂದು ಫೋಟೋ ತುಂಬ ಚೆನ್ನಾಗಿದೆ, ಅದು ನಿಮಗೆ ಕೊಟ್ಟನೋ ಇಲ್ಲೋ ಗೊತ್ತಿಲ್ಲ. ಒಂದು ಕರು ಮನೆ ಮುಂದೆ ಒಂದು ಕರು ಇತ್ತು, ಆ ಕರುಗೆ ಮುಂದೆ ಇವಳದೊಂದು ಕರು ಮುಂದೆ ನಿಲ್ಲಿಸ್ಬಿಟ್ಟು ಒಂದು ಫೋಟೋ ಭಾಳ ಚೆನ್ನಾಗಿತ್ತು. ಸೊ ಈ ಥರ ಎಲ್ಲ ಮಕ್ಕಳದ್ದು ಫೋಟೋಗಳು ಕೂಡ ಒಂದು ತೆಗೆಸ್ತಾ ಇದ್ಲು, ರೆಗ್ಯುಲರ್ ಆಗಿ ತೆಗೆಸ್ತಾ ಇದ್ಲು. ಇವಳ್ದು ಅದೊಂದು ತುಂಬ ಚೆನ್ನಾಗಿತ್ತು, ಅದೊಂದು ಅಕ್ಕ ಇದ್ರ ಥರ ಹಿಂಗೆ ನಿಂತು ಟಾಂಬಾಯ್ ಥರ. ಬಟ್ ಇವತ್ತಿನ ದಿವಸ ಅವಳು ಒಂಥರ ನಮಗೆ ಅವಳು ಬಾಯನೇ, ಅವಳು ಮನೇಲಿ ಅವಳು ಒಂದು ಗಂಡಸು ಅಂತ ಹೇಳ್ಬೋದು. ನಮ್ಮ ಏನು ಕಷ್ಟ ಸುಖಕ್ಕೆಲ್ಲದಕ್ಕೂ ಸ್ಪಂದಿಸ್ತಾಳೆ. ಆ ಥರದ್ದು ಮೂರು ಮಕ್ಕಳು ಅಷ್ಟೇ. ಅದಕ್ಕೆ ಎಲ್ರೂ ಇಷ್ಟಪಡೋದೇನು ಅಂದರೆ ಹೆಣ್ಮಕ್ಳು ಇರಬೇಕಪ್ಪ ಮನೆ ತುಂಬ ಅಂತ. ಒಂದಿದ್ರೆ ಸಾಲದು, ಮನೆ ತುಂಬ ಇರಬೇಕು ಅಂತ. ನಮಗೆ 3 ಜನ ಹೆಣ್ಮಕ್ಳು ನೋಡಿ ನಾವು ತುಂಬ ಸಂತೋಷವಾಗಿದ್ದಾರೆ. 27ನೇ ತಾರೀಕಿಗೆ 3 ಜನನೂ ಇರ್ತಾರೆ.
ಆವತ್ತು ದಿವಸ ನನಗೆ ಕಡಲು ನಮ್ಮ ಮನೇಲಿ. ಆಮೇಲೆ ಇವಳು ನಿಲ್ಲಿಸ್ಬಿಟ್ಟಿದ್ಲು, ಅದನ್ನು ಕಂಟಿನ್ಯೂ ಮಾಡೋಕ್ಕೆ ಹೇಳ್ತೀನಿ. ಮದ್ರಾಸಲ್ಲಿ ಅವಳು ಹೋದ್ಮೇಲೆ ಇಲ್ಲಿಗೆ ಶಿಫ್ಟ್ ಆದವು ನಾವು. ಅಲ್ಲಿಗಿಂದ ಇಲ್ಲಿ ಬಂದಾಗ ಕನ್ನಡ ಕಲ್ತ್ಕೋಬೇಕಾದ ಪ್ರಮೇಯ ಬಂತು ಇವಳಿಗೆ. ಕನ್ನಡನೇ ಅಕ್ಷರವೇ ಗೊತ್ತಿಲ್ಲ. ಅದು 8th ಸ್ಟ್ಯಾಂಡರ್ಡಲ್ಲಿ ಅಂದರೆ ಹೈಸ್ಕೂಲ್ ಫಸ್ಟ್ ಇಯರ್ ಹೋಗುವಾಗ ಕನ್ನಡನೇ ಉಳಿದು 3rd ಲ್ಯಾಂಗ್ವೇಜ್ ಏನೋ, ಹಳೆಗನ್ನಡ ಇತ್ತು. ಆ ಕನ್ನಡನ ಹ್ಯಾಕೆ ಕಲ್ತ್ಕೊಂಡ್ಲು ಅನ್ನೋದನ್ನು ಯಾಕಂದರೆ ಸ್ಟೂಡೆಂಟಿಂದನೇ ತಿಳ್ಕೊಬೇಕು ನಾವು. ಹಾಂ, ಸೊ 9th ಸ್ಟ್ಯಾಂಡರ್ಡ್ಗೆ ನಾವು ಇಲ್ಲಿ ಮಡ್ರಾಸಿಂದ ಬೆಂಗಳೂರಿಗೆ ಶಿಫ್ಟ್ ಆಗಿದ್ದು. 9th ಸ್ಟ್ಯಾಂಡರ್ಡಿಗೆ ಬಂದಾಗ ಆಲ್ರೆಡಿ 8th ಸ್ಟ್ಯಾಂಡರ್ಡಲ್ಲಿ ಓದ್ದವರೆಲ್ಲ ಕನ್ನಡ ಕಲಿಯದವರಿಗಾಗಿ ಇದ್ದಿದ್ದವರೆಲ್ಲ ದೇ ಲರ್ನ್ಟ್ ಆಲ್ಫಾಬೆಟ್ಟು ಮತ್ತು ಬೇಸಿಕ್ ಕನ್ನಡ ಸ್ಟ್ರಕ್ಚರ್ ಅದೆಲ್ಲ ಅವ್ರು ಕಲ್ತಾಗೋಗಿತ್ತು. ಸೊ ಐ ಹ್ಯಾಡ್ ಟು ಕೋಪ್ ಅಪ್ ವಿತ್ ದ್ಯಾಟ್ ಆಲ್ಸೋ. ಕಲಿಯದವರಿಗಾಗಿ ಕಲ್ತ್ರೂ ಅದು ಹಳೆಗನ್ನಡ ವಾಸ್ ರಿಯಲಿ ಡಿಫಿಕಲ್ಟ್. ಸೊ ನಮ್ಮಪ್ಪ ನಮ್ಮಮ್ಮ ದೇ ಡಿಸ್ಕಸ್ಡ್ ಆ್ಯಂಡ್ ಒಂದು ಟ್ಯೂಷನ್ ಮಾಸ್ಟರ್ನ ಮನೆಗೆ ಬರೋ ಹಾಗೆ ಫಿಕ್ಸ್ ಮಾಡಿದರು. ದೆನ್ ಅವ್ರು ಬಂದು ಹಿ ವುಡ್ ಟೀಚ್ ಮೀ. ಬಟ್ ನಮ್ಮ ಕ್ಲಾಸಲ್ಲಿ ಹೇಗಿತ್ತು ಅಂತಂದರೆ ರ್ಯಾಂಡಮ್ ಆಗೇ ದೇ ವುಡ್ ಆಸ್ಕ್, ಓಕೆ ನೀನು ನಿಂತ್ಕೊಂಡು ಆ ಲೆಸನ್ನ ರೀಡ್ ಮಾಡು, ಸ್ಟೋರಿ ರೀಡ್ ಮಾಡು ಅಂತ. ನಾನು ಫುಲ್ ಹೆದರ್ಕೊಂಡಿರ್ತಾ ಇದ್ದೆ. ಸೊ ನಮ್ಮ ಅಕ್ಕನ ಜೊತೆ ಕೂತ್ಕೊಂಡು ಓಕೆ ಪ್ರಾಕ್ಟೀಸ್ ಮಾಡಿ ಐ ವುಡ್ ಆಲ್ಮೋಸ್ಟ್ ಅವ್ರು ಯಾವ ಚಾಪ್ಟ್ರಲ್ಲಿ ಏನು ಕೇಳಿದ್ರು ಐ ವುಡ್ ಬಿ ಇನ್ ಅ ಪೊಸಿಷನ್ ಟು ರೀಡ್. ಯಾಕೆಂದ್ರೆ ಅಷ್ಟು ಓದಿ 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 ಒಂಥರ ಮೆಮೊರಿಲಿ ಇರ್ತಾ ಇತ್ತು. ನಾನು ಹಾಗೆ ಟೀಚರ್ ಯಾವುದೇ ಚಾಪ್ಟರಿಂದ ಯಾವುದೇ ಸ್ಟ್ಯಾನ್ಸ ಓದು ಅಂತಂದ್ರೂ ಐ ವುಡ್ ರೀಡ್. ಸೊ ಆ ಲೆವೆಲ್ಗೆ ಐ ರಿಯಲಿ ಪುಟ್ ಲಾಟ್ ಆಫ್ ಎಫರ್ಟ್. ಕನ್ನಡ ಚೆನ್ನಾಗಿ ಕಲಿಬೇಕು. ಆ್ಯಂಡ್ ಪಪ್ಪ ಯಾವಾಗಲೂ ಅನ್ನೋರು, ಕನ್ನಡ ಡೈರೆಕ್ಟ್ರ್ ಮಕ್ಕಳು ಕನ್ನಡ ಕಲಿದೇ ಇದ್ರೆ ಚೆನ್ನಾಗಿರೋದಿಲ್ಲ, 4 ಜನ ನಗ್ತಾರೆ ಅಂತ ಪಪ್ಪ ಯಾವಾಗಲೂ ಹೇಳ್ತಾಯಿದ್ರು. ಸೊ ಅದರಿಂದ ಅದೊಂದು ಮೋಟಿವೇಶನ್ ಇತ್ತು, ಸರಿ ಕನ್ನಡ ಕಲಿತೇ ಬಿಡೋಣ ಇವಾಗ ಅಂತ ಕಲಿತು. ಐ ಥಿಂಕ್ ಅಲ್ಲಿ 10th ಸ್ಟ್ಯಾಂಡರ್ಡಲ್ಲಿ ಉತ್ತಮ ಎಕ್ಸಾಮ್ ಏನೋ ಒಂದಿತ್ತು. ಪ್ರಥಮದಲ್ಲಿ ಲೈಕ್ ಹೈಯರ್ ಲೆವೆಲ್ ಎಕ್ಸಾಮ್ ಒಂದಿತ್ತು, ವಿಚ್ ವುಡ್ ಇನ್ಕ್ಲೂಡ್ 9th and 10th ಗ್ರೇಡ್ ಸಿಲೆಬಸ್. ಸೊ ಅದು ನನ್ನ SSLCಗೂ ಹೆಲ್ಪ್ ಆಗುತ್ತೆ ಅಂತ ಐ ಫಿಗರ್ಡ್ ಐ ವುಡ್ ಡೂ ದ್ಯಾಟ್. ಅದು ಪಾಸ್ ಆದೆ. ಸರ್ಟಿಫಿಕೇಟ್ ಸ್ಕೂಲಲ್ಲೇ ಇರಬೇಕು, ಅಲ್ಲೇ ಇದೆ. ನನಗೆ ಬೇಕಾಗಿದೆ ಐ ಜಸ್ಟ್ ನೀಡೆಡ್ ಪ್ರಾಕ್ಟೀಸ್ ಆ್ಯಂಡ್ ಯುನೋ ಅಷ್ಟೇ, ಸರ್ಟಿಫಿಕೇಟ್ ಬೇಕಾಗಿರಲಿಲ್ಲ. ಸೊ ಅವ್ರ ಹತ್ರನೇ ಇದೆ ಅದು. ಸೊ ಅದೊಂದು ಮೋಟಿವೇಶನ್ ಪಪ್ಪನಿಂದ ಕನ್ನಡ ಕಲಿಯೋದಕ್ಕೆ. ಸೊ ಇವಾಗಲೂ ಹೇಳ್ತಾರೆ, ನೀನು ಅಷ್ಟು ಫ್ಲೂಯೆಂಟಾಗಿ ಓದಲ್ಲ, 20 ದಿನ ಇರ್ತೀಯ, ಬಾ ನಿಂಗೆ ಫ್ಲೂಯೆಂಟಾಗಿ ಹೇಳ್ಕೊಡ್ತೀನಿ ಅಂತ. ಸೊ ನಾಳೆಯಿಂದ ಕನ್ನಡ ಕ್ಲಾಸ್ ಕಲಿಯೋದಿದೆ ನಾನು ಪಪ್ಪನ ಕೈಲಿ ಫಾರ್ ಫ್ಲೂಯೆಂಟ್ ರೀಡಿಂಗ್. ನಾಳೆಯಿಂದ ಕ್ಲಾಸ್. ನಾನು ಸ್ಟೂಡೆಂಟು, ನಮ್ಮಪ್ಪ ನನಗೆ ಗುರು. ನಮ್ಮ ಆದಿತ್ಯ ಇದ್ನಲ್ಲ, ಅವನಿಗೂ ಕೂಡ ಹೇಳ್ಕೊಟ್ಟಿದ್ದೀನಿ. ಅವ್ನು ಹೇಳಿರ್ಬೇಕಲ್ಲ, ಅವ್ನು ಇಂಟರ್ವ್ಯೂಲಿ ಅವ್ನು ಹೇಳಿದ್ದಾನೆ. ಸೊ ಮಕ್ಳು ಯಾರು ಓದೋ ಮಕ್ಳು ಬಂತು ಅಂದರೆ ಅವ್ರಿಗೇನಾದ್ರು ತೊಂದರೆ ಇತ್ತು ಅಂದರೆ ಯಾವುದು ಸರಿಯಾಗಿಲ್ಲ ಅಂದರೆ ಅದು ಸ್ವಲ್ಪ ಹೇಳ್ಕೊಡ್ತಿದ್ದೆ. ಆದರೆ ಕೊನೆ ಮಗಳು ಸಿಗಲೇ ಇಲ್ಲ, ಮೊಮ್ಮಗಳು. ಅವಳು ಐನೋ ಅಂತ ಹೊಟ್ಟೋಗ್ಬಿಡ್ತಾಳೆ ಅವಳು ಇಲ್ಲ ಅವಳು. ಇನ್ನು ಮಿಕ್ದವ್ರು ಎಲ್ರಿಗೂ ಕೂಡ ಇವಳ ಮಕ್ಕಳು ಬಗ್ಗೆ ಆಮೇಲೆ ಇವಳು ಹೇಳ್ತಾಳೆ. ಇನ್ನೂ ಇಂಜಿನಿಯರಿಂಗ್ ಬಂದಿದ್ದು ಹೇಳಿಲ್ಲ. ಪ್ರಿ ಯೂನಿವರ್ಸಿಟಿ SSLC ಪಾಸ್ ಆಯಿತು, ಫಸ್ಟ್ ಕ್ಲಾಸ್ ಪಾಸ್ ಆಯಿತು. ದೆನ್ ಪ್ರಿ ಯೂನಿವರ್ಸಿಟಿ ಕಾಲೇಜ್ ವಿದ್ಯಾವರ್ಧಕ ಸಂಘ, ಗರ್ಲ್ಸ್ ಕಾಲೇಜ್. ಅಲ್ಲಿ ಫಸ್ಟ್ PUC ಸೆಕೆಂಡ್ PUC PCMB ತೊಗೊಂಡಿದ್ದು ಕಾಂಬಿನೇಷನ್. ಸೊ ಅದು ಚೆನ್ನಾಗಾಯಿತು, ಅದು ಮುಗೀತು. ಆ್ಯಂಡ್ ದೆನ್ ಆವಾಗ ಐ ವಾಸ್ ಡಿಬೇಟಿಂಗ್, ನನಗೆ ಡಾಕ್ಟರ್ ಆಗಬೇಕಾ, ನನಗೆ ಇಂಜಿನಿಯರ್ ಆಗಬೇಕಾ ಅಂತ ಡಿಬೇಟ್ ಇನ್ ಮೈಂಡ್. ಡಿಪೆಂಡಿಂಗ್ ಆನ್ ಯಾವುದ್ರಲ್ಲಿ ಎಷ್ಟು ಮಾರ್ಕ್ಸ್ ಬರುತ್ತೆ, CETಲಿ ಎಷ್ಟು ಬರುತ್ತೆ, ಎಲ್ಲಿ ಸೀಟ್ ಸಿಗುತ್ತೆ ನೋಡ್ಕೊಂಡು ಆಮೇಲೆ ಡಿಸೈಡ್ ಮಾಡೋಣ. ಬಟ್ ಇನ್ಕ್ಲಿನೇಷನ್ ವಾಸ್ ಟು ಬಿಕಮ್ ಅ ಡಾಕ್ಟರ್, ಬಟ್ ಐ ವುಡ್ ಸೆಟಲ್ ಡೌನ್ ಟು ಬಿಕಮ್ ಎನ್ ಇಂಜಿನಿಯರ್ ಟು, ಹಾಗೂ ಅಂತ ಮೈಂಡಲ್ಲಿತ್ತು. ದೆನ್ ಅವಾಗ ವಿ ಡಿಸ್ಕಸ್ಡ್ ಅ ಲಾಟ್. ಅಪ್ಪ ಮತ್ತು ಐ ವಾಸ್ ಎನ್ ಆ್ಯಾವ್ರೇಜ್ ಸ್ಟೂಡೆಂಟ್. ಪಪ್ಪ ಹೇಳೋ ಥರ ಐ ವಾಸ್ ನಾಟ್ ಅ ಬ್ರಿಲಿಯಂಟ್ ಸ್ಟೂಡೆಂಟ್ ಏನೂ ಆಗಿರಲಿಲ್ಲ ನಾನು. ಆ್ಯಾವ್ರೇಜ್ ಸ್ಟೂಡೆಂಟ್, ಹಾರ್ಡ್ ವರ್ಕಿಂಗ್ ಸ್ಟೂಡೆಂಟ್ ಮಾತ್ರ, ಆ್ಯಂಡ್ ಆ್ಯಂಬಿಷಿಯಸ್. ಸೊ ಏನೇ ಆಗಲಿ ವಿತ್ ಹಾರ್ಡ್ ವರ್ಕ್, ನಾನು ಅಂದ್ಕೊಂಡಿದ್ದೆ ವಿತ್ ಹಾರ್ಡ್ ವರ್ಕ್ ಐ ಕ್ಯಾನ್ ಗೋ ಅಟೈನ್ ವಾಟ್ ಎವರ್ ಜೀವನದಲ್ಲಿ ಏನು ಬೇಕೋ ಅದು ಅಚೀವ್ ಮಾಡ್ಬೋದು. ಯಾಕೆಂದರೆ ಪಪ್ಪನ ನೋಡಿದ್ರಿಂದ, ಪಪ್ಪ ಹಾರ್ಡ್ ವರ್ಕಿಂಗ್. ಯಾವತ್ತೂ ಅವರು ಸುಳ್ಳು ಹೇಳಿ ಮೋಸ ಮಾಡಿ ಒಬ್ರಿಗೆ ಡರ್ಟಿ ಪಾಲಿಟಿಕ್ಸ್ ಮಾಡಿ ಅವರು ಹಿ ಡಿಡ್ಂಟ್ ಕಮ್ ಅಪ್ ಇನ್ ಲೈಫ್, ನೆವರ್. ಯಾರೇ ಇನ್ನೂ ಚೈಲ್ಡ್ಹುಡಲ್ಲಿ ಹೇಳಬೇಕಾದ್ರೆ ನಮ್ಮ ಅಜ್ಜಿ ಹೇಳೋರು, ಇನ್ನು ನೆಕ್ಸ್ಟ್ ಪಿಕ್ಚರ್ ರೆಡಿ ಆಗಿಲ್ಲ ಭಾರ್ಗವ, ನೀನು ಯಾರಿಗಾರ ಫೋನ್ ಮಾಡಿ, ಪ್ರೊಡ್ಯೂಸರ್ಗೆ ಫೋನ್ ಮಾಡಿ ಚಾನ್ಸ್ ಕೇಳು ಅಂತನ್ನೋರು. ನಮ್ಮಪ್ಪ ಒಂದಿನೂ ಅದು ಮಾಡಿಲ್ಲ. ಹಿ ವುಡ್ ಅಜ್ಜಿಗೆ ಅಂತ ಇದ್ರು, ಇಲ್ಲ ನಾನು ಯಾರಿಗೂ ಫೋನ್ ಮಾಡೋದಿಲ್ಲ, ಯಾರ ಫೇವರಿಸಮೂ ಬೇಕಾಗಿಲ್ಲ ನನಗೆ, ನಾನು ಇದ್ದೀನಿ ಅಂತ ಜನಕ್ಕೆ ಗೊತ್ತು, ಪ್ರೊಡ್ಯೂಸರ್ಗೆ ಗೊತ್ತು, ಬಂದರೆ ನನ್ನ ಟ್ಯಾಲೆಂಟಿಗೆ ಬರಬೇಕು, ಫೇವರಿಸಮ್ ಯಾರಿಗೂ ನಮ್ಮಪ್ಪ
ಹೆಲ್ಪ್ ಮಾಡಿದ್ದಾರೆ, ಬಟ್ ಹಿ ಹ್ಯಾಸ್ ನೆವರ್ ಟೇಕನ್ ಫೇವರಿಸಮ್. ಈ ಒಂದಿನೂ ಯಾರನ್ನೂ ಕೇಳಿಲ್ಲ. ನಾನು ಎಲ್ಲಿವರೆಗೆ ಅಂತ ಹೇಳಿದ್ರೆ, ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ, ಅಸೋಸಿಯೇಟ್ ಡೈರೆಕ್ಟರ್ ಆಗಿ, ಡೈರೆಕ್ಟರ್ ಆದರೂ ಕೂಡ ಆ ಹೆಜ್ಜೆಯಲ್ಲಿ ಏನು ನಾನು ಬೆಳ್ಕೊಂಡು ಬಂದೋ, ಆವಾಗಲೂ ಕೂಡ ನನಗೆ ಕೊಡಿ, ನನ್ನ ಕೆಲಸ ಕೊಡಿ ಅಂತ ಯಾರ ಹತ್ರನೂ ಕೇಳಲಿಲ್ಲ. 1,500 2,000ದಿಂದ ಶುರು ಮಾಡಿ ಅಸೋಸಿಯೇಟ್ ಡೈರೆಕ್ಟ್ರ್ 25,000ದವರೆಗೂ ಹೆಜ್ಜೆಯಾಗಿ ಹಂತವಾಗಿ ಬಂದೆ. ಸೊ ಎಲ್ಲರೂ ನನ್ನ ಇವ್ರು ಹೇಳ್ದಂಗೆ ನನ್ನ ಕೆಲಸ ರೆಕಗ್ನೈಸ್ ಮಾಡಿ ನನಗೆ ಕರೀತಾಯಿದ್ರು. ಸೊ ಅದು ಹಂಗೆ ಬೆಳ್ಕೊಂಬಂತು. ನನ್ನ ಎಪಿಸೋಡ್ಗಳೆಲ್ಲ ಅವೆಲ್ಲ ಹೇಳಿದ್ದೀನಿ. ಸೊ ಇವಳು ಏನು ಅಂತಂದರೆ ಮೆಡಿಸನ್ ಓದಬೇಕು ಅಂತ ಇವಳಿಗೂ ಆಸೆ ಇತ್ತು, ನಮಗೆ ಮೆಡಿಸಿನ್ ಓದಿಸ್ಬೇಕು ಅಂತಲೂ ಆಸೆ ಇತ್ತು. ಸೊ ಏನಾಯಿತು ಅಂತ ಹೇಳಿದ್ರೆ, ಸೊ ಎಲ್ಲೆಲ್ಲಿ ಸೀಟು ಅದು ಇದು ಅಂತ ಹೇಳಿದಾಗ ಅವಾಗೆಲ್ಲ ಏನು ಅಂತ ಹೇಳಿದ್ರೆ CET ಇರಲಿಲ್ಲ ಅವಲ್ಲ. ಸೊ ಇಲ್ಲದೆ ಇದ್ದಾಗಿಂದ ಇತ್ತು. ಐ ಥಿಂಕ್ ನಾವೇನ ಅದು ಎಲ್ಲೋ ದೂರ ಸಿಕ್ಕಿತ್ತು. ಆ್ಯಂಡ್ ವಿ ಡಿಡ್ಂಟ್ ಮೆಡಿಕಲ್ ಕಾಲೇಜ್ ನೋಡಿದ್ವು, ಅದು ಮಾಡಿದ್ವು. 1 ಲಕ್ಷ ರೂಪಾಯಿ ಏನೋ ಕೇಳಿದ್ವು, ಅದಕ್ಕೂ ರೆಡಿಯಾಗಿದ್ದು ಕೊಡೋಕ್ಕೆ ಅಂತ. ಆಮೇಲೆ ಏನು ಅಲ್ಲಿ ಕಳಿಸ್ಬೇಕಲ್ಲ ಅನ್ನೋದು ಒಂದು ದೊಡ್ಡ ಯೋಚನೆ ಆಗೋಯಿತು. ತುಮಕೂರು ಹಾಸ್ಟ್ಲಿಗೆ ಹೋಗಬೇಕು, ಇಲ್ಲ 4-5 ಜನ ಹುಡುಗಿ ಒಟ್ಟು ಸೇರಿಸಿರ್ಬೇಕು. ಸೊ ನನ್ನ ಹೆಂಡತಿ ಇವಳನ್ನ ಬಿಟ್ಟಿರೋಕ್ಕೆ ಇಷ್ಟಪಡಲಿಲ್ಲ. ಬೇಡ, ತುಮಕೂರು ಕಳ್ಸೋಕ್ಕೆ ನನಗಿಷ್ಟ ಇಲ್ಲ, ಬೇಡ, ಅವಳು ಇಲ್ಲೇ ಏನಾದ್ರು ಓದ್ಕೊಳ್ಳಿ, ಇಂಜಿನಿಯರಿಂಗೇ ಓದ್ಕೊಳ್ಳಿ ಅಂತ. ಕರೆಕ್ಟಾಗಿ ಅಷ್ಟರಲ್ಲಿ ಇಂಜಿನಿಯರಿಂಗು ನೋಡಿದ್ವು. BITಲಿ ಯಾರು ಬೇಕೋ ಅವ್ರನ್ನ ನಾನು ನೋಡಿದೆ, ಮಾತಾಡಿದೆ. ಬಟ್ ಏನು ಅಂತ ಹೇಳಿದ್ರೆ, ಅವಾಗ ನಾನು ಎಷ್ಟು ಬ್ಯುಸಿ ಇದೆ ಅಂದರೆ ಏನು ಮಾತಾಡೋಕ್ಕಾಗ್ದೇನೆ ಎಲ್ಲನೂ ಕೂಡ ನನ್ನ ಹೆಂಡ್ತಿನೇ ನೋಡಿಕೊಂಡು ಇಂಜಿನಿಯರಿಂಗ್ ಅಡ್ಮಿಷನ್ ನಾನು ಮಾತಾಡಿ ಫಿಕ್ಸ್ ಮಾಡಿಬಿಟ್ಟಿದ್ದೆ. ಫೀಸ್ ಕಟ್ಟಿದ್ದು ಎಲ್ಲ ನಾನು ಅಮ್ಮ ಸೇರಿ ಹೋಗಿ ಮಾಡಿದ್ದು. ಹಾಂ, ಫೀಸ್ ಕಟ್ಟಿದ್ದು ಒಂದು ಸ್ಟೋರಿ ಇದೆ, ಅದು ನಾನು ಖಂಡಿತವಾಗ್ಲೂ ಹೇಳಲೇಬೇಕು. ಪಪ್ಪ ಹೇಳಲ್ಲ ಅದು. ಅವಾಗ ಪಪ್ಪಂಗೆ ಚೆನ್ನಾಗೇ ಆಗ್ತಾಯಿತ್ತು ಮೂವೀಸ್ ಎಲ್ಲ. ಬಟ್ ಅಟ್ ಸಮ್ ಪಾಯಿಂಟ್ ವಿ ಫಿಗರ್ಡ್, ಓಕೆ ನಮ್ಮದು ಬ್ಯಾಂಕ್ ಬ್ಯಾಲೆನ್ಸಿಂದ ತೆಗೆದು ಡೊನೇಷನ್ ಎಲ್ಲ ಕಟ್ಟಬೇಕಾಯ್ತು. BIT ಕಾಲೇಜಲ್ಲಿ ನಾನು ಓದಿದ್ದು. ಸೊ ಅಟ್ ದ್ಯಾಟ್ ಪಾಯಿಂಟ್ ಮತ್ತೆ ಬ್ಯಾಂಕ್ ಬ್ಯಾಲೆನ್ಸಿಂದ ತೆಗಿಯೋದು ಬೇಡ, ನಮ್ಮ ಅಕ್ಕನ ಮದುವೆ ಸೆಟ್ ಆಗ್ತಾಯಿತ್ತು. ಪಪ್ಪ ಹ್ಯಾಡ್ ಟು ಸೇವ್ ಫಾರ್ ಅಕ್ಕಾಸ್ ಮದುವೆ ಆಲ್ಸೋ. ಸೊ ಆವಾಗ ನಮ್ಮ ಹತ್ರ ಕಾಂಟೆಜಾ ಕಾರ್ ಇತ್ತು. ಸೊ ಪಪ್ಪ ಫಿಗರ್ಡ್, ಕಾಂಟೆಜಾ ಕಾರ್ ನಮಗೆ ಲಕ್ಸುರಿ, ವಿ ಡೋಂಟ್ ನೀಡ್ ಕಾಂಟೆಜಾ ಕಾರ್. ಸೊ ನಮ್ಮದು ಬ್ಯಾಂಕ್ ಬ್ಯಾಲೆನ್ಸಿಂದ ತೆಗೆದು ದುಡ್ಡು ಕಡಿಮೆ ಮಾಡ್ಕೊಳ್ಳೋ ಬದಲು, ಬೇರೆ ಕಡೆ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋ ಬದಲು, ಹಿ ಫಿಗರ್ಡ್ ಕಾಂಟೆಜಾ ಕಾರ್ ಮಾರಿ ಆ ದುಡ್ಡಲ್ಲೇ ನಾನೊಂದು ಫಸ್ಟ್ ಸೆಮಿಸ್ಟರ್ ಇಂಜಿನಿಯರಿಂಗ್ ಫೀಸ್ ಕಟ್ಟಿದ್ದು ವಿತ್ ಸೆಲ್ಲಿಂಗ್ ದಿ ಕಾಂಟೆಜಾ ಕಾರ್. ಸೊ ಅದಕ್ಕೆ ನಮ್ಮ ಅಪ್ಪಂಗೆ ಅಮ್ಮಂಗೆ ಇಬ್ಬರು ಅಪ್ಪ ಅಮ್ಮನೇ ಡಿಸೈಡ್ ಮಾಡಿದ್ದು. ಬಟ್ ಐ ಥಿಂಕ್ ಪಪ್ಪಂದು ಐಡಿಯಾ ಅನಿಸುತ್ತೆ. ಸೊ ಅದೊಂದು ಸ್ಟೋರಿ ಹೇಳಕ್ಕಿತ್ತು. ಕಾಂಟೆಜಾ ಕಾರ್ ಇತ್ತು, ಅದು ಹಿ ಸೋಲ್ಡ್ ಫಾರ್ ಮೀ. ನನ್ನ ಕಾರು ಯಾವಲೋ ನನಗೆ ಏನು ಆಸೆ ಅಂದರೆ, ಕಾರು ತೊಗೊಳ್ಳುವಾಗೆಲ್ಲನೂ 9ಅಲ್ಲಿ ಎಂಡ್ ಆಗಬೇಕು ಟೋಟಲ್, ಅದೊಂದು ಆಸೆ ಇತ್ತು ನನಗೆ. ಸೊ ಅದಕ್ಕೋಸ್ಕರ ಫಸ್ಟ್ ಕಾರ್ ತೊಗೊಂಡಾಗ 1881 ರೆಡ್ ಕಾರ್, ಅದು 95,000 ಕಿಲೋಮೀಟ್ರ್ ಓಡಿದ್ಮೇಲೆ ಮಾರುತಿಗೆ ಡಿಮ್ಯಾಂಡ್ ಇದ್ದಿದ್ದರಿಂದ 95,000 ಕಿಲೋಮೀಟ್ರ್ ಓಡಿದ ಕಾರ್ನ 95,000ಕ್ಕೆ ಬಿಕರಿ ಆಯ್ತದು. ಆಮೇಲೆ ಯಾವಾಗ ಇವಳು ಹೇಳಿದ್ದಲ್ಲ ಕಂಠಸ ಕಾರ್ ಕತೆ, ಅದು ಏನಂತ ಹೇಳಿದ್ರೆ, ಮಕ್ಕಳು ಓದ್ತಾರೆ ಅಂದರೆ ಏನೇ ಆದರೂ ಕೂಡ ವಿದ್ಯೆನೇ ಒಂದು ಆಸ್ತಿ. ಮಕ್ಕಳು ಏನು ಓದ್ತಾರೋ, ಎಲ್ಲಿವರೆಗೂ ಓದ್ತಾರೋ, ನಮ್ಮ ಕೈಲಿ ಎಲ್ಲಿವರೆಗೂ ಶಕ್ತಿ ಇರುತ್ತೋ ಅದನ್ನು ಮಕ್ಕಳಿಗೆ ನಾವು ಅದನ್ನು ಮಾಡಿಸ್ಲೇಬೇಕಾದ ಪ್ರತಿಯೊಬ್ಬ ತಂದೆ ತಾಯಿ ಕರ್ತವ್ಯ. ಸೊ ಅದೇ ಥರ ಕಂಟೆಸ ಹೋದ್ರೇನಂತೆ, ಇವತ್ತಿನ ದಿವಸ ನನ್ನ ಮಗಳು ಬೆನ್ಸ್ ಕಾರ್ ಇಟ್ಕೊಂಡಿದ್ದಾಳೆ, ಅದಕ್ಕಿಂತ ಇನ್ನೇನು ಬೇಕು, BMW ಇಟ್ಕೊಂಡಿದ್ದಾಳೆ. ಅಮೇರಿಕಾದಲ್ಲಿ 3 ಕಾರ್ ಇಟ್ಕೊಂಡಿದ್ದಾಳೆ. ಇದರೇ ನೋಡಿ, ಈ 3 ಜನ ಹೆಣ್ಣು ಮಕ್ಕಳಿದಾರಲ್ಲ, ಅದೇ ನನ್ನ ಆಸ್ತಿ. ಈ ಮನೆ ಮಠ ಅದು ಇದು ಅಲ್ವೇ ಅಲ್ಲ. ಈ ಆಸ್ತಿ ಅಂದರೆ ಇವುಗಳೇನೆ. ಕೋರ್ಸ್ ಇವುಗಳನ್ನ ಇವೆಲ್ಲ ಇದ್ರೇ ಒಂದು ಗೊತ್ತೇ ಇದೆ ನಿಮಗೆ. ಸೊ ಯಾವಾಗಲೂ ನೋ ಪ್ರಾಬ್ಲಮ್. ಯಾವಾಗಲೂ ಪಪ್ಪ ಹೇಳ್ತಾ ಇದ್ರು, ನಾವು ಮಡ್ರಾಸಲ್ಲಿದ್ದಾಗ ಬಸ್ಸಲ್ಲೆಲ್ಲ ಹೋಗಬೇಕಾದ್ರೆ ಲೋಯಾಲಾ ಕಾಲೇಜ್ ಮುಂದೆ ಬಸ್ ಹೋದಾಗ ಹಿ ವುಡ್ ಸೇ, ನೋಡು ದಿಸ್ ಇಸ್ ಅ ರೆಪ್ಯೂಟೆಡ್ ಕಾಲೇಜ್, ಇಂಥ ಕಾಲೇಜಿಂದ ನೀನು ಗ್ರ್ಯಾಜುಯೇಟ್ ಆಗಬೇಕು. ಇಬ್ರಿಗೂ ಅನ್ನೋರು. ನಾವು ಇಲ್ಲೇ ಮಡ್ರಾಸಲ್ಲಿದ್ದರೆ ನಾನು ನಿಜವಾಗ್ಲೂ ನೀನು ಈ ಕಾಲೇಜಲ್ಲೇ ಹಾಕೋದು, ನಿಂಗೆ ತುಂಬ ಚೆನ್ನಾಗಾಗುತ್ತೆ ಇಲ್ಲಿ ಎಜುಕೇಷನ್ ಅಂತ ಯಾವಾಗಲೂ ಪಪ್ಪ ಹೇಳೋರು. ಸೊ ದಟ್ ವಾಸ್ ಒನ್ ಮೋಟಿವೇಶನ್ ಫಾರ್ ಮೀ. ಡಾಕ್ಟ್ರಾ ಇಂಜಿನಿಯರೇ ಆಗಬೇಕು, ಐ ವಿಲ್ ಜಸ್ಟ್ ನಾಟ್ ಬಿ ಅ ಹೌಸ್ ವೈಫ್, ಏನಾದರೂ ಒಂದು ಕೆಲಸ ಮಾಡಲೇಬೇಕು ಅಂತ ನನಗೆ ಎಲ್ಲರನ್ನೂ, ನಮ್ಮಮ್ಮ ನಮ್ಮ ಅಜ್ಜಿ ಎಲ್ಲರನ್ನೂ ನೋಡಿ ಆ್ಯಂಡ್ ನಮ್ಮಪ್ಪನ ಮೋಟಿವೇಶನಿಂದ ಐ ಫಿಗರ್ಡ್ ಏನಾದರೂ ಒಂದು ಆಗಲೇಬೇಕು ಜೀವನದಲ್ಲಿ ಅಂತ. ದಟ್ ವಾಸ್ ಇಂಜಿನಿಯರಿಂಗ್. ಅವಾಗ ಇಂಜಿನಿಯರಿಂಗ್ ಸೇರಿದ್ದು.
ಸೊ ಪಪ್ಪ ಯಾವಾಗ್ಲೂ ನಾವು ಮಕ್ಕಳಾಗಿದ್ದಾಗ ಮಡ್ರಾಸ್ದು ಇನ್ನೊಂದು ಇನ್ಸಿಡೆಂಟ್ ಹೇಳಬೇಕಾದ್ರೆ ಹಿ ವುಡ್ ಸೇ ಅಮ್ಮಂಗೆ ನಮ್ಮ ಅಜ್ಜಿಗೆ, ಮಕ್ಕಳನ್ನ ಈಗಿನ ಕಾಲಕ್ಕೆ ಬೆಳೆಸ್ಬೇಡಿ, ಹೆಣ್ಮಕ್ಳಾದ್ರೂ ಅಮ್ಮ ಅಜ್ಜಿ ಯಾವಾಗಲೂ ಅನ್ನೋರು ಎಷ್ಟೇ ಆಗಲಿ ಒಂದು ಬೇಸಿಕ್ ಎಜುಕೇಷನ್ ಕೊಟ್ಬಿಟ್ರೆ ಸಾಕು, ನಾಳೆ ನೀವೇ ಅವರು ಮದುವೆ ಮಾಡ್ಕೊಂಡು ಹೋಗೋರು ಮಕ್ಕಳನ್ನ ಬೆಳೆಸ್ಬೇಕು, ವಿಲ್ ಟ್ರೈನ್ ದೆಮ್ ಇನ್ ದ್ಯಾಟ್ ಏರಿಯಾ. ಜಾಸ್ತಿ ದೇ ಡೋಂಟ್ ನೀಡ್ ಟು ಬಿ ಎಜುಕೇಟೆಡ್, ಅವ್ರ ಕೆಲಸಕ್ಕೆ ಹೋಗಬೇಕು ಅಂತ ರೂಲ್ಸ್ ಇಲ್ಲ ಅಂತ ಅಮ್ಮ ಅಜ್ಜಿ ಥಿಂಕ್ ಮಾಡ್ತಾಯಿದ್ರು ಆಗಿನ ಕಾಲಕ್ಕೆ 40, 45, 50 years ಬ್ಯಾಕ್. ಸೊ ಅವಾಗ ಪಪ್ಪ ಅನ್ನೋರು ಈಗಿನ ಕಾಲಕ್ಕೆ ನೋಡಬೇಡಿ, ಥಿಂಕ್ ವಾಟ್ ವಿಲ್ ಹ್ಯಾಪನ್ ಇನ್ 20 years. ನಿಮ್ಮ ಮಕ್ಕಳನ್ನ 20 years ಫ್ಯೂಚರಲ್ಲಿ ವೇರ್ ಯು ವಾಂಟ್ ಟು ಸಿ ಯುವರ್ ಚಿಲ್ಡ್ರನ್, ಆ ಥರ ನೀವು ಇವಾಗ ಬೆಳೆಸ್ಬೇಕು. ನಾಟ್ ಫ್ಯಾಷನ್ ಅದಲ್ಲ, ಹಿ ಹಸ್ ಆಲ್ರೆಡಿ ಸೆಡ್ ಎಜುಕೇಷನ್ ವೈಸ್ ವೇರ್ ಡು ಯು ವಾಂಟ್ ಟು ಸಿ ಯುವರ್ ಚಿಲ್ಡ್ರನ್ ಇನ್ 20 years, ಹಾಗೆ ಬೆಳೆಸ್ಬೇಕು ಅಂತ ಪಪ್ಪ ಅವಾಗ್ಲೇ ಹೇಳ್ತಾ ಇದ್ರು. ಸೊ ಅದು ಒಂದು ಫಾರ್ ವೀಕ್ಷಕರಿಗೆ, ಪ್ಲೀಸ್ ನೀವು ಮಕ್ಕಳನ್ನ ಬೆಳೆಸ್ಬೇಕಾದ್ರೆ ಈಗಿನ ಕಾಲದಲ್ಲಿ ಮಕ್ಕಳನ್ನ ಹೇಗೆ ಬೆಳೆಸ್ಬೇಕು, ವೇರ್ ಡು ಯು ವಾಂಟ್ ಟು ಸಿ ದೆಮ್ 20 years ಮುಂದೆ ನೋಡ್ಕೊಂಡು ಬೆಳೆಸಿ ಅಂತ ಒಂದು ಪಪ್ಪನಿಂದ ಕಲಿಬೇಕಾದ ತುಂಬ ಇದೆ. ಟೋಟಲ್ ಟೋಟ್ಲರ್ ಮನ್ಸನ್ನ ಹೇಗೆ ಹಿಡಿತದಲ್ಲಿ ಇಟ್ಕೋಬೇಕು, ದಟ್ ಇಸ್ ಸಮಥಿಂಗ್ ಪಪ್ಪನಿಂದ ನಾವೆಲ್ಲರೂ ಕಲಿಬೇಕು. ಇಂಡಸ್ಟ್ರಿನಲ್ಲಿ ಅವ್ರಿಗೆಲ್ಲರೂ ಎಲ್ಲ ಸಿಗ್ತಾ ಇತ್ತು ಬೇಕಾದರೆ, ಸಿಗರೆಟ್ ಆರ್ ಆಲ್ಕೋಹಾಲ್ ಡ್ರಿಂಕ್ಸ್ ಆರ್ ನೇಮ್ ಇಟ್, ವಾಟ್ ಎವರ್ ಇಟ್ ಇಸ್, ಬ್ಯಾಡ್ ಹ್ಯಾಬಿಟ್ಸ್. ಪಪ್ಪಂಗೆ ಈಸಿಯಾಗಿ ಹಿ ಕುಡ್ ಹ್ಯಾವ್ ಡನ್ ಎವ್ರಿಥಿಂಗ್. ಬಟ್ ಎವ್ರಿ ಈವ್ನಿಂಗ್ ವಾಪಸ್ ಮನೆಗೆ ಬರೋರು. ಶೂಟಿಂಗ್ ಮುಗಿತಾಯ್ತು, ಇನ್ ಅನದರ್ 40-45 minutes ವಿ ನೋ ನಮ್ಮಪ್ಪ ಮನೆಗೆ ಬರ್ತಾರೆ. ಬಂದು ಫ್ರೆಶ್ ಅಪ್ ಆದಮೇಲೆ ಹಿ ವುಡ್ ಸ್ಪೆಂಡ್ ಟೈಮ್ ವಿತ್ ಅಸ್. ಎಷ್ಟು ದೊಡ್ಡ ಸೆಲೆಬ್ರಿಟಿ ಅವರು, ನಾವೆಲ್ಲ ಹೊರಗಡೆ ಹೋದರೆ ಸುತ್ತ ಜನ ಇರ್ತಾಯಿದ್ರು, ಮನೆಯಲ್ಲಿ ವೆರಿ ಹೋಮ್ಲಿ ನಮ್ಮ ಜೊತೆ ಕೂತ್ಕೊಂಡು ಚಿತ್ರಹಾರ ನೋಡ್ತಾ ಇದ್ರು, ನ್ಯೂಸ್ ನೋಡ್ತಾ ಇದ್ರು. 9 o'clock ಹಿ ವುಡ್ ಸೇ ವರ್ಲ್ಡ್ ನ್ಯೂಸ್ ನೋಡೋಣ, ಎಲ್ಲರಿಗೂ ನಾಲೆಜ್ ಸ್ವಲ್ಪ ಇಂಪ್ರೂವ್ ಆಗುತ್ತೆ, ಯು ವಿಲ್ ನೋ ವಾಟ್ ಇಸ್ ಗೋಯಿಂಗ್ ಆನ್ ಇನ್ ದ ವರ್ಲ್ಡ್. 9 o'clock ಆಯ್ತಾ ಎಲ್ಲರೂ ಬನ್ನಿ ನ್ಯೂಸ್ ನೋಡಿ ಅಂತ, ಆ ಥರ ಎಲ್ಲ. ಮಕ್ಕಳಿಗೆ ನಾನು ಏನು ಚಿಕ್ಕ ವಯಸ್ಸಲ್ಲಿ ಏನು ಆಸೆ ಪಡ್ತಾ ಇದ್ದೆ ಅಂದರೆ ಜನರಲ್ ನಾಲೆಡ್ಜ್ ಚೆನ್ನಾಗಿರಬೇಕು ಮಕ್ಕಳಿಗೆ. ಬರೀ ಜನರಲ್ ನಾಲೆಡ್ಜ್, ಬರೀ ಪುಸ್ತಕದ ನಾಲೆಡ್ಜ್ ಒಂದೇ ಸಾಲು. ಅವ್ರುಗಳಿಗೆಲ್ಲ ಏನು ಮಾಡ್ತಾಯಿದೆ ಅಂದರೆ ಈ ವರ್ಲ್ಡಲ್ಲಿ ಗ್ಲೋಬಲಿ ಯಾವುದೋ ಒಂದು ಕಾಂಟಿನೆಂಟ್ ಕೂಡ ಕೇಳೋದು, ಆ ಕಾಂಟಿನೆಂಟಲ್ಲಿ ಯಾವುದು ದೊಡ್ಡದು, ಅದು ಕ್ಯಾಪಿಟಲ್ ಯಾವುದು, ಆ ಕ್ಯಾಪಿಟಲು ಅದಕ್ಕೆ ಯಾರು ಪ್ರೆಸಿಡೆಂಟು, ಇವುಗಳೆಲ್ಲ ಈ ಥರದ್ದೆಲ್ಲ ಕೂಡ ಯೂಸ್ ಟು ಪಂಪ್ ಇನ್ ಸಮ್ ಐಡಿಯಾಸ್. ಯಾಕೆಂದರೆ ಜನರಲ್ ನಾಲೆಡ್ಜ್ ಇರಬೇಕು ಅಂತ. ಸೊ ಅದು ಜನರಲ್ ನಾಲೆಡ್ಜ್ನ ನಾನು ತಿಳಿದ್ಮಟ್ಟ ಅದಕ್ಕೇ ನಾನು ಮದ್ರಾಸ್ಗೆ ಹೋಗುವಾಗ, ಮದ್ರಾಸು ಇವತ್ತು ಚೆನ್ನೈ, ಅವತ್ತು ಮದ್ರಾಸ್ಗೆ ಹೋಗಬೇಕು ಅಂದರೆ ಐ ಯೂಸ್ ಟು ಬೈ ಓನ್ಲಿ ದಿಸ್ ಜನರಲ್ ನಾಲೆಡ್ಜ್ ಬುಕ್ಸ್. ಅವ್ರು ಎಲ್ಲ ಥರದ ನಾಲೆಡ್ಜ್ ಇರಬೇಕು, ರಾಮಾಯಣ ಇರಬೇಕು, ಮಹಾಭಾರತ ಆಗಿರಬೇಕು, ಅದರ ಒಂದು ಗಲಿವರ್ ಲಿಲಿಪುಟ್ಟು ಕೂಡ ಇರಬೇಕು, ಈಗ ಆ ಥರದ್ದು ಫ್ಯಾಂಟಮಸ್ಸು ಅದು ಇದು ಎಲ್ಲನೂ ಕೂಡ. ಆಮೇಲೆ ಕೊನೆಗೆ ಆ ಬುಕ್ಗಳನ್ನೆಲ್ಲ ಏನು ಮಾಡಿದ್ದೀವಿ ಅಂತ ಹೇಳಿದ್ರೆ, ಇವತ್ತು ಕೂಡ ನಾವೆಲ್ಲ ಬುಕ್ಕೆಲ್ಲ ಇಟ್ಟಿದ್ದೀವಿ, ಎಲ್ಲನೂ ಕೂಡ ಬೈಂಡಿಂಗ್ ಮಾಡಿಸಿ ಇದು ಮಾಡಿ ಇವತ್ತು ದಿವಸ ಎಲ್ಲ ಇಟ್ಟಿದ್ದೀವಿ. ಯು ಕ್ಯಾನ್ ಸಿ ರಾಮಾಯಣ ಮಹಾಭಾರತ ಎಲ್ಲನೂ ಪಾರ್ಟ್ಸಲ್ಲಿದೆ. ಸೊ ಆ ಥರದ್ದು ಜನರಲ್ ನಾಲೆಡ್ಜ್ ಮಕ್ಕಳಿಗೆ ಇರಬೇಕು ಅದಕ್ಕೋಸ್ಕರ ನಾನು ಕಷ್ಟಪಡ್ತಾ ಇದ್ದಿದ್ದು. ಅಫ್ಕೋರ್ಸ್ ಎಲ್ರಿಗೂ ಇವತ್ತು ನಾಲೆಡ್ಜ್ ಎಲ್ಲ ಚೆನ್ನಾಗಿದೆ, ಇವತ್ತು ನನಗೆ ಹೇಳ್ಕೊಡ್ತಾರೆ. ಇಲ್ಲಪ್ಪ, ಹೆಂಗೆ ಹೇಳ್ಕೊಡೋದು ಏನು ಅಂತ ಹೇಳಿದ್ರೆ, ಯಾವತ್ತೂ ನನ್ನ ಮಕ್ಕಳುಗಳು 3 ಜನ ಹೆಣ್ಮಕ್ಳುಗಳು ಕೂಡ ಒಬ್ಬ ಡೈರೆಕ್ಟರ್ ಮಗಳು ಅಂತಾರೆ ಹೇಳೇ ಇಲ್ಲ. ಇವಳು ಇಂಜಿನಿಯರಿಂಗ್ ಓದ್ತಿದ್ದರು ಕೂಡ ಇವಳು ಯಾರಿಗೂ ಹೇಳಿಲ್ಲ. ಆಮೇಲೆ ನನ್ನ ಮೊದಲನೇ ಮಗಳು ಅವಳು BCom ಓದಿದ್ಲು, ಅವಳು ಹೇಳಲಿಲ್ಲ. ಇನ್ನೊಬ್ಬ ಆಮೇಲೆ ಅವಳು ಅಫ್ಕೋರ್ಸ್ ಆಮೇಲೆ ಆವಾಗ BCom, ಆಮೇಲೆ MA ಮಾಡಿದ್ದಾಳೆ, ಹಿಂದಿಲಿ ಮಾಡಿದ್ದಾಳೆ. ನನಗೊಂದು ಆಸೆ ಇತ್ತು ಓದಬೇಕು ಅಂತ, ಅವಳು MA ಇನ್ ಹಿಂದಿ ಮಾಡಿದ್ಲು. ಇನ್ನೊಂದು ಆಸೆ ನಾನು ಹೇಳಿದ್ದೀನಿ, PhD ಮಾಡೋ ಮಗಳೇ ಅಂತ ಹೇಳಿದ್ದೀನಿ. ಸೊ ಅದನ್ನು ಮಾಡ್ತೀನಿ ಅಂತ ಅವಳು ನನಗೆ ಪ್ರಾಮಿಸ್ ಮಾಡಿದ್ದಾಳೆ. ಸೊ ಆ ಥರ ನೋಡಿ, ಮದುವೆ ಮಾಡಿ ಎಲ್ಲ ಮಾಡ್ಕೊಂಡ್ಮೇಲೆ ಅವಳು ಹಿಂದಿ MA ಮಾಡೋದು, ದಟ್ಸ್ ವೆರಿ ಗುಡ್. ಸೊ ಇವಳು ಕಾಲೇಜಲ್ಲಿ ಓದ್ತಿರುವ ಒಬ್ಬರಿಗೂ ಕೂಡ ನಾನು ಡೈರೆಕ್ಟ್ರ್ ಮಗಳು ಅಂತ ಹೇಳಲಿಲ್ಲ. ಯಾರು ಏನು ಕೇಳ್ತಾರೋ, ಏನು ಚಾನ್ಸ್ ಮಾಡ್ತಾರೋ, ಏನು ಮಾಡ್ತಾರೋ, ಆಮೇಲೆ ಇವ್ರ ಬುದ್ಧಿ ಎಲ್ಲಿ ಕೆಟ್ಟೋಗುತ್ತೋ ಅಂತ ಹದ್ದು ಬಸ್ದಲ್ಲಿ ಇಟ್ಕೊಂಡು ಯಾರೂ ಕೂಡ ಇವರುಗಳು ನಾನು ಡೈರೆಕ್ಟ್ರ್ ಮಗಳು ಅಂತಲೇ ಹೇಳಿ. ಬಟ್ ದ ನೇಮ್ ವುಡ್ ಗಿವ್ ಇಟ್ ಅವೇ. ರೂಪಾ ಭಾರ್ಗವ್ ಅಂತ ಹೆಸರು, ಫುಲ್ ನೇಮ್ ನಂದು ಮದುವೆ ಮುಂಚೆ. ಸೊ ಭಾರ್ಗವ ಅಪ್ಪ ಅಷ್ಟು ಫೇಮಸ್ಸು. ಸೊ ಫಸ್ಟ್ ಸೆಮಿಸ್ಟರ್, ಸೆಕೆಂಡ್ ಸೆಮಿಸ್ಟರ್ ಸುಳ್ಳು ಹೇಳಿ ಐ ವುಡ್ ಸೇ, ಓ ಮೈ ಫಾದರ್ ವರ್ಕ್ಸ್ ಇನ್ ಎನ್ IT, ಇದು ದೊಡ್ಡ ಕಂಪ್ನಿನಲ್ಲಿ ಡೈರೆಕ್ಟ್ರ್ ಪೊಸಿಷನ್ ಅವ್ರಿಗಿತ್ತು, ಡೈರೆಕ್ಟ್ರು. ಆದರೆ ಯಾವುದೋ ಸಾಫ್ಟ್ವೇರ್ ಕಂಪ್ನಿನಲ್ಲಿ ನಮ್ಮ ತಂದೆ ಡೈರೆಕ್ಟ್ರ್ ಭಾರ್ಗವ ಅವರಲ್ಲ ಅಂತ ಹೇಳಿದ್ದೆ. ಸಾರಿ ಅಪ್ಪ, ಯಾಕೆಂದರೆ ಆವಾಗ ನನಗೆ ಐ ಡಿಂಟ್ ವಾಂಟ್ ಟು ಬಿ ರ್ಯಾಗ್ಡ್ ಆರ್ ಇಂಜಿನಿಯರಿಂಗ್ ಕಾಲೇಜಲ್ಲಿ ಆರ್ ಲೆಕ್ಚರರ್ಸ್ ಕೆಲವರೆಲ್ಲ ಹೌ ಪೀಪಲ್ ಆರ್. ಸೊ ಆ ಥರ
ಅನ್ನೀಡೆಡ್ ಅಟೆನ್ಷನ್ ಆರ್ ಕಾಂಟ್ರವರ್ಸೀಸ್ ಬೇಕಾಗಿರಲಿಲ್ಲ ಅಂತ ಆ ಒಂದು ಕಾರಣಕ್ಕೆ ಮಾತ್ರ ಐ ವುಡ್ ಸೇ ಪಪ್ಪ ನಿಮಗೆ ಹಿಂಗೆ ಐ ವುಡ್ ಕಮ್ ಹೋಮ್ ಆ್ಯಂಡ್ ಸೇ ಯಾರೋ ಹಿಂಗೆ ಕೇಳಿದ್ರು ನಿನ್ನ ಡೈರೆಕ್ಟರ್ ಮಾಡಿದ್ದೀನಿ ಪಪ್ಪ ದೊಡ್ಡ ಕಂಪ್ನಿನಲ್ಲಿ ಫಿಲ್ಮ್ ಡೈರೆಕ್ಟರ್ ಅಲ್ಲ ಅಂತ ಐ ವುಡ್ ಬಿ ಆನೆಸ್ಟ್ ಬಂದು ಹೇಳ್ತಾ ಇದ್ದೆ. ಆಯ್ತು ಪಪ್ಪ ವಾಸ್ ವೆರಿ ಓಪನ್ ಯುನೋ, ಯಾಕೆ ಹಂಗೆ ಮಾಡ್ತೀನಿ ಅಂತ ಆಫ್ಟರ್ ಐ ಎಕ್ಸ್ಪ್ಲೇನ್ ಪಪ್ಪ ವಾಸ್ ವೆರಿ ಕೂಲ್ ವಿತ್ ಇಟ್. ಅವ್ರು ಅಂದರು ಆಯಿತು ನಿಂಗೆ ಯಾವ್ದು ಕಂಫರ್ಟಬಲ್ ಆಗುತ್ತೋ ಹಾಗೆ ಮಾಡ್ಕೊ, ನನಗೇನು ಬೇಜಾರಿಲ್ಲ ಅಂತ. ಹಿ ವಾಸ್ ಸಚ್ ಅ ಜೆಂಟಲ್ಮ್ಯಾನ್. ಬೇರೆಯವರಾಗಿದ್ದಿದ್ರೆ ಬಂದೆ ಐ ಡೋಂಟ್ ನೋ ಹೌ ದೇ ವುಡ್ ಹ್ಯಾವ್ ರಿಯಾಕ್ಟೆಡ್, ಬಟ್ ಫಾದರ್ ಇಸ್ ಅ ಜೆಮ್. ಮಕ್ಳಿಗೆ ಹೇಗೆ ಯಾವ ರೀತಿಲಿ ಅವ್ರನ್ನ ನೋಡಬೇಕು ಅಂತ ಆಸೆ ಇತ್ತು, ಹಿ ವುಡ್ ಲೆಟ್ ಅಸ್ ಬಿ ಲೈಕ್ ದಟ್. ಯಾ ಆಮೇಲೆ ಇಂಜಿನಿಯರಿಂಗ್ ಟೈಮಲ್ಲಿ ಅಷ್ಟೊತ್ತಿಗೆ ಡ್ರೈವರ್ ಇದ್ರು ಮುಂಚೆ. ಆಮೇಲೆ ಆ ಟೈಮಲ್ಲಿ ಐ ಥಿಂಕ್ ಡ್ರೈವರ್ಗೆ ಇವರೇ ರೆಕಮೆಂಡೇಶನ್ ಕೊಟ್ಟು ಬೇರೆ ಕಡೆ ನಿಂಗೆ ಚೆನ್ನಾಗಾಗುತ್ತೆ ಹೋಗು ಅಂತ ನಮ್ಮ ಕೆಂಪಣ್ಣನ ಇವರೇನೆ ಕಳಿಸಿಕೊಟ್ರು. ಸೇಯಿಂಗು ನಿಂಗೆ ಚೆನ್ನಾಗಾಗುತ್ತೆ ನೀನೇ ಟ್ರಕ್ ತೆಕ್ಕೋ ಅಂತ ಇವರೇ ಕಳಿಸ್ಕೊಟ್ರು. ಸೇಯಿಂಗ್ ಅವ್ರಿಗೆ ಚೆನ್ನಾಗಾಗತ್ತೆ, ಅವ್ರೇನು ಚಿಕ್ಕವರು, ಹಿ ಹ್ಯಾಸ್ ಟು ಇಂಪ್ರೂವ್ ಇನ್ ಲೈಫ್ ಅಂತ ಪಪ್ಪ ಅಮ್ಮನೇ ಡಿಸೈಡ್ ಮಾಡಿ ಅವ್ರಿಗೆ ಕಳಿಸ್ಕೊಟ್ರು. ಸೊ ಆಫ್ಟರ್ ದ್ಯಾಟ್ ಪಪ್ಪನೇ ನಮಗೆ ಎಲ್ಲರೂ ಹೋಗಬೇಕಾದ್ರೆ, ನನ್ನದು ಎಕ್ಸಾಮ್ ಇರಬೇಕಾದ್ರೆ ಬಸ್ಸಲ್ಲೆಲ್ಲ ಹೋಗ್ತಿರ್ಲಿಲ್ಲ, ದಾರಿ ಉದ್ದಕ್ಕೂ ನಾನು ಓದ್ಕೊಂಡು ಹೋಗ್ತಾ ಇದ್ದೆ. ನಮ್ಮ ಅಪ್ಪನೇ ಅಪ್ಪ ಅಮ್ಮ ಇಬ್ಬರೂ ಡ್ರಾಪ್ ಮಾಡ್ತಾಯಿದ್ರು ಎಕ್ಸಾಮ್ಗೆ. ಆಮೇಲೆ ದೇ ವುಡ್ ಪಿಕ್ ಮೀ ಆಲ್ಸೋ. ಸೊ ಆ ರೀತಿ ಯುನೋ ಡ್ಯಾಡಿ ಡ್ರೈವರ್. ಹಾಂ 3D ಅಂತ ಪಪ್ಪಂಗೆ ಕರೀತಾ ಇದ್ದೆ. ಡಿ ಕ್ಯೂಬ್ ಡೈರೆಕ್ಟ್ರು, ಡ್ಯಾಡಿ ಫಸ್ಟು ಡೈರೆಕ್ಟ್ರು, ಆಮೇಲೆ ಡ್ರೈವರು ನನಗೆ ಪಪ್ಪನೇ ಅಂತ. ಒಂದು ದಿವಸ ಕಾರಲ್ಲಿ ಹೋಗ್ತಾ ಇರಲಿಲ್ಲ ಮಕ್ಕಳು, ಎಕ್ಸಾಮ್ ಪೀರಿಯಡಲ್ಲಿ ಮಾತ್ರ ನಾವು ಕರ್ಕೊಂಡು ಹೋಗ್ತಾ ಇದ್ವಿ ಹೊರತು ಇನ್ನು ಮಿಕ್ಕಿದ್ದರಲ್ಲಿ ಐ ಡೋಂಟ್ ನೋ ವೆದರ್ ಶಿ ಯೂಸ್ ಟು ಕ್ಯಾಚ್ 2 buses ಆರ್ ವಾಟ್. ಶಿ ಯೂಸ್ ಟು ಕ್ಯಾಚ್ 2 buses, go by that and come like that. ಅವ್ರ ಪ್ರಿನ್ಸಿಪಾಲೇ ತುಂಬ ಖುಷಿ ಪಟ್ಬಿಟ್ರು. ಒಂದು ಸಿನಿಮಾ ಡೈರೆಕ್ಟ್ರ್ ಮಗಳು ಅಂದ್ಬಿಟ್ಟು ಒಂದಿನ ಕಾರಲ್ಲಿ ಬಂದು ಇಲ್ಲಿ ನಾನು ಡೈರೆಕ್ಟ್ರ್ ಮಗಳು ಅಂತ ಹೇಳ್ಕೊಂಡು ಓಡಾಡಿಲ್ಲ, ನೀವು ತುಂಬ ಚೆನ್ನಾಗಿ ಬೆಳೆಸಿದ್ದೀರಾ ಅಂತ ನನಗೆ ಒಳಗೆ ಕರ್ಕೊಂಡೋಗಿ ಅವ್ರ ಚೇಂಬರಲ್ಲಿ ಕೂರಿಸಿ ಹೇಳಿದ್ರು, ನೀವು ಎಷ್ಟು ಚೆನ್ನಾಗಿ ಬೆಳೆಸಿದ್ದೀರಾ ಮಗಳನ್ನ, ಒಂದು ದಿವಸನೂ ಅವಳು ಆ ಥರ ಹೇಳೇ ಇಲ್ಲ, ತುಂಬ ಒಳ್ಳೆ ಹುಡುಗಿ, ತುಂಬ ಮದುವೆ ಮನೆಗೆ ಬಂದಾಗ ಎಲ್ಲರೂ ಮನೆಗೆ ಬಂದಿದ್ದು, ಪ್ರಿನ್ಸಿಪಾಲು ಲೆಕ್ಚರರು ಎಲ್ಲರೂ ಬಂದು ಅಷ್ಟು ಖುಷಿ ಪಟ್ರು, ತುಂಬ ಚೆನ್ನಾಗಿ ಮಕ್ಕಳನ್ನ ಬೆಳೆಸಿದ್ದೀರಾ ನೀವು ಅಂತ. ಸೊ ಕ್ರೆಡಿಟ್ ಅವ್ರಿಗೇನೆ, ಅಪ್ಪ ಅಮ್ಮನಿಗೇನೆ. ಇಬ್ಬರು ಕೂಡ ನಾವು ಮಜಾನ್ಗ ಚೆನ್ನಾಗಿ ಮಜಾ ಮಾಡ್ತಾ ಇದ್ವಿ. ಒಂದ್ಸತಿ ಸೌತ್ ಇಂಡಿಯಾ ಟೂರ್ ಹೋಗ್ಬೇಕು. ನಾ ಹೇಳ್ತೀನಿ ಫಸ್ಟ್ ನಾ ಹೇಳಿಲ್ಲ ನಾ ಇನ್ನೂ ಬಂದಿಲ್ಲ ಇಂಜಿನಿಯರಿಂಗ್ ಫಸ್ಟ್ ಸೆಮ್ ಸೆಕೆಂಡ್ ಸೆಮ್. ಇಲ್ವಾ? ಸೊ ಇದು ಹೇಳ್ತೀನಿ. ಸೊ ಏನಾಯ್ತು, ಫೈನಲ್ ಡೇ ಇಂಜಿನಿಯರಿಂಗ್ ಎಕ್ಸಾಮ್ ದಿನ ನಾವೆಲ್ಲ ಟೂರ್ ಹೋಗ್ಬೇಕು, ಯಾಕೆಂದ್ರೆ ಇವಳು ಮದುವೆ ಸೆಟ್ಲ್ ಆಗೋಗಿತ್ತು. ಇನ್ನು ಸೆಟ್ಲ್ ಆಗಿಲ್ಲ. ಓಕೆ, ಸೊ ಟೂರ್ ಹೋಗ್ಬೇಕು, ಅಜ್ಜಿ ಅಪ್ಪ ಅಮ್ಮ ಅಕ್ಕ 3 ಜನ ಅಕ್ಕ ತಂಗಿರು ಹೋಗ್ಬೇಕಂತ ಅಪ್ಪನೇ ಪ್ಲ್ಯಾನ್ ಮಾಡಿದ್ದೆ. ಯಾಕೆಂದ್ರೆ ಅಪ್ಪಂಗೂ ಸ್ವಲ್ಪ ಟೈಮ್ ಇತ್ತು, ಆ ಟೈಮಲ್ಲಿ ಶೂಟಿಂಗ್ ಸ್ವಲ್ಪ ಏನೋ ಬ್ರೇಕೋ ಏನೋ ಇತ್ತು ಕಾಣಿಸುತ್ತೆ. ಸೊ ಆ ಟೈಮಲ್ಲಿ ಹೋಗೋಣ ಅಂತ ಡಿಸೈಡ್ ಮಾಡಿದ್ರು. ಪಪ್ಪನೇ ಒಂದು ದೊಡ್ಡದು ಫಿಸಿಕಲ್ ಮ್ಯಾಪ್ ತೊಗೊಂಬಂದಿದ್ರು ಸೌತ್ ಇಂಡಿಯಾದು. ಅದನ್ನ ನಮ್ಮ ಅಕ್ಕ ನಾನು ಅಮ್ಮ ಕೂತ್ಕೊಂಡು ವಿ ಡಿಸೈಡೆಡ್, ಓಕೆ ಎಲ್ಲಿಂದ ರೂಟ್, ಇಲ್ಲಿಂದ ಬೆಂಗಳೂರಿಂದ ಇಲ್ಲಿ ಹೊರಡ್ತೀವಿ, ಈ ದೇವಸ್ಥಾನಕ್ಕೆ ಹೋಗ್ತೀವಿ, ಆ ದೇವಸ್ಥಾನ ಆದ್ಮೇಲೆ ಇನ್ನು ಸ್ವಲ್ಪ 4 hours ಡ್ರೈವ್ ಮಾಡ್ತೀವಿ, ಇನ್ನೊಂದು ದೇವಸ್ಥಾನಕ್ಕೆ ಹೋಗ್ತೀವಿ, ಅಲ್ಲಿಂದ ಇನ್ನೊಂಚೂರು ಡ್ರೈವ್ ಮಾಡ್ತೀವಿ, ಇನ್ನೊಂದು ದೇವಸ್ಥಾನಕ್ಕೆ ಹೋಗ್ತೀವಿ. ಸೊ 8-9 ದಿನ ಟ್ರಿಪ್ಪು ಇವರೆಲ್ಲ ಸೇರ್ಕೊಂಡೆ ಪ್ಲಾನ್ ಮಾಡಿದ್ದು. ದೇವಸ್ಥಾನ ಸೌತ್ ಇಂಡಿಯನ್ ಟೆಂಪಲ್ ಟೂರ್ ನಮ್ದು. ಇವಳ್ದು ಎಕ್ಸಾಮು ಲಾಸ್ಟ್ ಡೇ, ಎಕ್ಸಾಮ್ ಪೇಪರ್ ಮುಗಿಸಿದ್ಲು. ಅವಾಗ ಹೇಳಿದ್ವು ನಾವು, ಬರೀ ನೀನು ಎಕ್ಸಾಮ್ ಬರೆದ್ಬಿಟ್ಟು ಬಾಮ್ಮ ಫ್ರೆಶ್ ಅಪ್ ಮಾಡ್ಕೊಂಡು ಬಂದ್ಬಿಡು ಅಂತ ಹೇಳಿ, ಎಕ್ಸಾಮ್ ಆದಮೇಲೆ ನಾವೆಲ್ಲ ಕಾರಲ್ಲಿ ಎಲ್ಲ ಲೋಡ್ ಮಾಡ್ಕೊಂಡ್ಬಿಟ್ಟು ಇಷ್ಟು ಜನನ್ನು ಲೋಡ್ ಮಾಡ್ಕೊಂಡು ಊಟ ಒಂದು ತಿಂಡಿ ಸಕ್ಕಲ್ವು ನನಗೆ ಪ್ಯಾಕ್ ಮಾಡ್ಕೊಂಡು ಎಲ್ಲ ಮಾಡಿ ಇವಳ್ದು ಸಪ್ರೇಟ್ ಪ್ಯಾಕ್ ಮಾಡಿಕೊಂಡು ಇವಳನ್ನ ಕಾಲೇಜಲ್ಲಿ ಪಿಕಪ್ ಮಾಡಿಕೊಂಡು ಮೇ ಬಿ ಅಬೌಟ್ 1:30 or 12. ಇನ್ನೊಂದು ಸ್ಟೋರಿ ಹೇಳ್ತೀನಿ. ಆ ದಿನದ್ದೇನೆ ಅಲ್ಲಿ ತನಕ ಕಾಲೇಜಲ್ಲಿ ಯಾರಿಗೂ ಗೊತ್ತಿರಲಿಲ್ಲ ಡೈರೆಕ್ಟರ್ ಭಾರ್ಗವ ಮಗಳು ಅಂತ. ಆ ದಿನ ಬಂದರು ಇವರಿಬ್ಬರು, ಬಂದ್ಬಿಟ್ಟು ನೀನು ಬಂದು ಕಾಣಿಸುತ್ತೆ. ಲಾಸ್ಟ್ ಡೇ ಆಫ್ ಎಕ್ಸಾಮ್ ಆಯಿತು, ಕಂಪ್ಯೂಟರ್ ಎಕ್ಸಾಮು. ಆಮೇಲೆ ವೈವಾ ಇತ್ತು. ವೈವಾಗೆ ದೇ ಕಮ್ ಇನ್ ಸೀರಿಯಲ್ ಆರ್ಡರ್ ಅಲ್ವಾ. ನನ್ನ ಹೆಸರು ರೂಪಾ, ಆಲ್ಮೋಸ್ಟ್ ಎಂಡಲ್ಲಿ. ನಾನು ನೋಡ್ತೀನಿ ಅವತ್ತು ರೂಪಾ ಅಂತ ಕರೆದ್ರು, ಆಲ್ರೆಡಿ ಇದು ಹೇಗಪ್ಪ ನನ್ನ ಹೆಸರು ಬೇಗ ಕರೆದ್ರು ವೈವಾಗೆ ಇವತ್ತು, ಯಾವಾಗಲೂ ಐ ವುಡ್ ಕೀಪ್ ವೇಟಿಂಗ್ ಅಂತ ನೋಡಿದ್ರೆ ಇವ್ರು ಬಂದ್ಬಿಟ್ಟು ನನ್ನ ಮಗಳು ಎಕ್ಸಾಮಲ್ಲಿದ್ದಾಳೆ, ನಾವು ಸೌತ್ ಇಂಡಿಯಾ ಟೆಂಪಲ್ ಟೂರ್ಗೆ ಹೋಗಿದ್ದೀವಿ ಅಂತ ಹೇಳಿ. ಸೊ ಅದು ಒಂದು ಎಕ್ಸಾಮ್ ಬೇಗ ಆಯಿತು, ಆದರೂ ಆಯಿತು 1:30 2 o'clock
ದೆನ್ ವಿ ಲೆಫ್ಟ್ ಫ್ರಮ್ ದೇರ್. ಆ ದಿನದಿಂದ ನೋ ಮೋರ್ ಹೈಡಿಂಗ್. ರೂಪಾ ಭಾರ್ಗವ್ ಇಸ್ ಡೈರೆಕ್ಟರ್ ಭಾರ್ಗವಾಸ್ ಡಾಟರ್. ಅದೊಂದು ಚೆನ್ನಾಗಾಯ್ತು. ಆ್ಯಂಡ್ ದೆನ್ ಅಷ್ಟು ಮಜಾ ಮಾಡೋರು. ರೇಖನ್ಗೊಂದು ಬುಕ್ ಕೊಟ್ಟಿದ್ರು, ಯಾವ ಊರಲ್ಲಿ ಏನೇನು ಸಿಕ್ಕತ್ತೆ, ಕ್ರೆಡಿಟ್ ಕಾರ್ಡ್ದು ಬುಕ್. ಕ್ಯಾನ್ ಕಾರ್ಡ್ ತೊಗೊಂಡಿದ್ದೆ. ಕ್ಯಾನ್ ಕಾರ್ಡ್ ಹೇಗೆ HDFC ಕಾರ್ಡು ಆ ಕಾರ್ಡ್ ಇರುತ್ತೋ ಅವಾಗ ಕ್ಯಾನ್ ಕಾರ್ಡ್ ಇತ್ತು, ಕೆನರಾ ಬ್ಯಾಂಕ್ದು. ಆ ಕಾರ್ಡ್ ತೊಗೊಂಡಿದ್ದೆ. ಸೊ ಅವ್ರದ್ದು ಒಂದು ಬುಕ್ ಇತ್ತು, ಯಾವ್ಯಾವ್ದು ಹೋಟ್ಲು ಯಾವ್ಯಾವ ಇದು ಎಸ್ಟಾಬ್ಲಿಷ್ಮೆಂಟ್ಗಳದೆಲ್ಲ ಇತ್ತು. ಸೊ ಆ ಬುಕ್ ಇವಳು ಕೊಟ್ಬಿಟ್ಟಿದ್ದೆ. ಏನು ಅಂತ ಹೇಳಿದ್ರೆ, ಮಕ್ಕಳುಗಳು ಯಾವ ಹೋಟ್ಲ್ ಸೆಲೆಕ್ಟ್ ಮಾಡ್ತಾರೋ ಆ ಹೋಟ್ಲಿಗೆ ಹೋಗೋದು. ಇವಳು ಏನು ಸೆಲೆಕ್ಟ್ ಮಾಡೋಳು ಅಂತ ಹೇಳಿದ್ರೆ, ಇವಳು ಹೈ ಫಂಡ್ ನನ್ನ ದೊಡ್ಡ ಮಗಳು. ಅವಳಿಗೆ ಏನು ಅಂತ ಹೇಳಿದ್ರೆ ಎಲ್ಲ AC ರೂಮೇ, AC. ಅವಳು ಪ್ರತಿಯೊಂದು ಯಾವ್ದು ಲಾಡ್ಜಿಂಗ್ ಆದರೂ AC, ರೆಸ್ಟೋರೆಂಟ್ ಆದರೂ ACನೇ. ಅವಳು ಅದನ್ನೇ ಸೆಲೆಕ್ಟ್ ಮಾಡೋಳು. ನಾ ಯಾಕೆ ಅಂತ ಕೇಳ್ತಿರ್ಲಿಲ್ಲ, ಅದನ್ನು ಹುಡ್ಕೊಂಡು ಹೋಗೋವು. ಆ ಹೋಟ್ಲು ತಗೊಂಡು ಆ ಥರನೇ AC ರೂಮ್ ಎಲ್ಲ ದೊಡ್ಡದೇನೆ. ಥ್ಯಾಂಕ್ ಯು ರಿಕು. 2 ರೂಮ್ ತಗೊಳ್ಳೋವು, 2 AC ರೂಮು, ಮಕ್ಕಳು ಅಜ್ಜಿ ಒಂದು ರೂಮು, ನಾನು ನನ್ನ ಹೆಂಡತಿ ಒಂದು ರೂಮು. ಸೊ ಡ್ರೈವರ್ ಬೇರೆ. ಸೊ ಈ ಥರದ್ದು ಹೋಲ್ ಟ್ರಿಪ್ ಇಲ್ಲ. ತುಂಬ ಚೆನ್ನಾಗಿ ಎಂಜಾಯ್ ಮಾಡೋದು, ತುಂಬ ಚೆನ್ನಾಗಿ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡೋದು ಚೆನ್ನಾಗಿ ಮಾಡೋದು. ಬಟ್ ಒಂದೇನು ಅಂತ ಹೇಳಿದ್ರೆ, ನನಗೆ ಮಕ್ಕಳನ್ನ ನಾವು ಕರ್ಕೊಂಡು ಹೋಗ್ತಾ ಇರೋದು ಒಂದು ಪ್ಲೆಷರ್ಗೆ, ಅವ್ರ ಸಂತೋಷಕ್ಕೆ, ಅವ್ರ ಎಂಟರ್ಟೈನ್ಮೆಂಟ್ಗೆ. ಬಟ್ ಏನು ಅಂತ ಹೇಳಿದ್ರೆ, ನನ್ನ ಹೆಂಡತಿ ಬಿಟ್ಟರೆ ಬರೀ ದೇವಸ್ಥಾನಗಳೇ. ನಮಗೂ ಕೊನೆಗೆ ಬೇಜಾರಾಗೋಯ್ತು. ಕೊನೆಗೆ ಹಂಗು ಹಿಂಗು ಮಾಡಿ ಕೊಡೆಗೆ ಬಂದ್ವಾ. ಕೊಡೈಕೆನಲ್ ಅದು ಅನ್ಪ್ಲಾನ್ಡ್. ಫೈನಲಿ ವಿ ಸೆಡ್ ಒಂದು ಫೈನಲ್ ದೇವಸ್ಥಾನ ಕ್ಯಾನ್ಸಲ್ ಮಾಡಿ, ಅಪ್ಪ ಹಿ ಸೆಡ್, ರೇಖಾ ಶುರು ಮಾಡಿದ್ಲು, ನಮ್ಮ ಅಕ್ಕ ಶುರು ಮಾಡಿದ್ಲು, ಬರೀ ದೇವಸ್ಥಾನನೇ ಆಗೋಯ್ತು, ಸಾಕು ದೇವ್ರು ನೋಡಿ 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 ತುಂಬ ಸಾಕಾಗೋಯ್ತು ಅಂತ ಶಿ ಡಿಸೈಡೆಡ್. ಸರಿ ಅಪ್ಪ ಡಿಸೈಡ್ ಮಾಡಿ ಲಾಸ್ಟ್ ಟೆಂಪಲ್ ಕ್ಯಾನ್ಸಲ್ ಮಾಡಿ ಕೊಡೈಕೆನಲ್ ಆಮೇಲೆ ಕರ್ಕೊಂಡು ಹೋದ್ವು ಅಮ್ಮನ ಅನಂತ ಪದ್ಮನಾಭಂಗೆ. ಸೊ ಆ ಟ್ರಿಪ್ಪಲ್ಲಿ ವಿ ಕ್ಯಾನ್ಸಲ್ ದ್ಯಾಟ್ ಆ್ಯಂಡ್ ಕೊಡೈಕೆನಲ್ ಲಾಸ್ಟ್ 2 days ಕೊಡೈಕೆನಲ್ ಟ್ರಿಪ್ ಮಾಡಿ ಅಲ್ಲೂ ಚೆನ್ನಾಗಿ ಎಂಜಾಯ್ ಮಾಡೋದು. ಮದುವೆ ಇಂಜಿನಿಯರಿಂಗ್ ಆಯಿತು. ಇಂಜಿನಿಯರಿಂಗ್ ಸೆಕೆಂಡ್ ಇಯರಲ್ಲಿ ನಮ್ಮ ಅಕ್ಕನ ಮದುವೆ ಅಷ್ಟೊತ್ತಿಗೆ ಆಗಿತ್ತು. ಸೆಕೆಂಡ್ ಇಯರ್ ಇಂಜಿನಿಯರಿಂಗಲ್ಲಿ ಇದ್ದಾಗ. ಸೊ ಆಯ್ತಲ್ಲ, ಒಂದು ಮಗಳ ಮದುವೆ ಆಯಿತು. ಬಟ್ ಪ್ರಪೋಸಲ್ಸ್ ನನಗೆ ಬರೋಕ್ಕಾಗಲೇ ಸ್ಟಾರ್ಟ್ ಆಗೋಗಿತ್ತು ಸೆಕೆಂಡ್ ಇಯರ್ ಇಂಜಿನಿಯರಿಂಗಲ್ಲಿ. ಸೊ ನಮ್ಮ ಅಪ್ಪ ಅಮ್ಮಗೆ ಬೇಡ ಅಂತ ಹೇಗೆ ಹೇಳೋದು, ಪ್ರಪೋಸಲ್ ಬಂದಿದೆ, ಬೇಡ ಹೇಳಿದ್ರೆ ಚೆನ್ನಾಗಿರೋದಿಲ್ಲ, ಬಾ ಹೋಗೋಣ, ನೀ ಬೇಕಾದ್ರೆ ನೋನೇ ಹೇಳು, ಬಟ್ ವಿ ವಿಲ್ ನಾಟ್ ಸೇ ನಾವು ಬರೋದಿಲ್ಲ ಅಂತ ಹೇಳಲ್ಲ, ಆವಾಗ ತಪ್ಪಾಗತ್ತೆ, ಮತ್ತು ಬೇರೆ ಯಾವುದು ಪ್ರಪೋಸಲ್ಲೇ ಬರೋದಿಲ್ಲ ನಿನಗೆ, ಆ ಥರ ಏನೋ ಒಂದು ಆಗಿನ ಕಾಲದಲ್ಲಿ ಇತ್ತು. ಒಂದು ವೆರಿ ಬ್ಯಾಡ್ ಪದ್ಧತಿ ಇದು. ಬ್ಯಾಡ್ ಅಂತಾನೆ ಹೇಳ್ತೀನಿ. ಏನಂದರೆ, ಯಾವುದಾದ್ರು ಒಂದು ಗಂಡು ಮನೆಯವರು ನೋಡ್ತಾರೆ ಅಂದರೆ, ಆ ಹೆಣ್ಣು ಹೆತ್ತವರು ಆ ಹುಡುಗಿ ಜೊತೆ ಅವ್ರ ಮನೆಗೆ ಹೋಗಬೇಕು. ಹಾಂ, ಸೊ ಹೌದು, ನಾನು ಇಂಜಿನಿಯರಿಂಗ್ ನನ್ನ ಮನಸ್ಸು ಭಾಳ ಕಷ್ಟ. ಏನಿದು ಬಿಕರಿ ಪದಾರ್ಥನ ಅಂಗಡಿನ ಇದು ಪದಾರ್ಥಕ್ಕೆ ಈ ಥರ ಕರ್ಕೊಂಡು ಹೋಗ್ಬೇಕು. ಪಾಪ ಇವಳು ಬರೋಕ್ಕೆ ಇಷ್ಟಪಡ್ತಾ ಇರಲಿಲ್ಲ. ನಮಗೆ ಬೇಜಾರು, ಅಪ್ಪ ಅಮ್ಮ ಬೇಜಾರು ಪಟ್ಕೋತಾರಲ್ಲ ಅಂತ ಬರೋಳು. ಹೋಗ್ತಾ ಇದ್ದೆ, ಒಂದು ಅಪ್ಪ ಅಮ್ಮ ಹೇಳ್ತಾ ಇದ್ರು, ಕಾರಲ್ಲಿ ಕೂತ್ಕೊಂಡೆ. ಒಂದೊಂದ್ಸತಿ ಅಂತೂ ನೆಕ್ಸ್ಟ್ ಡೇ ಎಕ್ಸಾಮ್ ಇರ್ತಾ ಇತ್ತು. ಬೇಡಮ್ಮ, ನಾನು ಸರಿಯಾಗಿ ಮೊದಲೇ ಓದಿಲ್ಲ, ಬೇಡ ಹೋಗೋದು ಅಂದರೆ ಅಪ್ಪ ಇಲ್ಲ ಬೇಡ ಹೋಗೋಣ ಅಂತ ಕರ್ಕೊಂಡು ಹೋಗ್ತಾ ಇದ್ರು. ಬಟ್ ಕಾರಲ್ಲಿ ಓದು, ಕಂಟಿನ್ಯೂಸ್ಲಿ ಕಾರಲ್ಲಿ ಓದು, 1.5 ಗಂಟೆ ಆಗುತ್ತೆ, ಬ್ಯಾಕ್ ಆ್ಯಂಡ್ ಫೋರ್ತ್ ನೀನು 3 hours ಓದ್ಕೋಬೋದು, ಓದ್ಕೊಂಡು ಕರ್ಕೊಂಡು ಹೋಗೋರು. ಬಟ್ ನಂಗೆ ಗೊತ್ತಿತ್ತು, ನಾನು ನೋನೇ ಹೇಳೋದು, ಇವ್ರು ಯಾರೇ ಇರಲಿ ನಾನು ನೋನೇ ಹೇಳೋದು ಅಂತ. ಬಟ್ ಪರ್ಮಿಷನ್ ಇತ್ತು, ಅಪ್ಪನ ಪರ್ಮಿಷನ್ ಇತ್ತು. ನಾವು ಹೇಳ್ಬಿಡ್ಬೋದು. ಹಾಂ, ನನ್ನ ಮೇಲೆ ಬ್ಲೇಮ್ ಮಾಡ್ತಾ ಇದ್ರು. ನಿನ್ನಲ್ಲಿ ಬ್ಲೇಮ್ ಅಂತಲ್ಲ, ಇಷ್ಟ ಇರಲಿಲ್ಲ ಅವಳಿಗೆ. ಮದುವೆನೇ ಇಷ್ಟ ಇದ್ದಾದ್ಮೇಲೆ ಇನ್ನೇನು ಹುಡುಗಂಗೆ ಇಷ್ಟ ಆಗ್ತದೆ. ಇಲ್ಲ, ನಾನು ಹೇಳಮ್ಮ. ಅಲ್ಲ, ಎಷ್ಟೋ ಹುಡುಗರು ಅವರು ಏನೇನೋ ಮಾತಾಡಿ ಹಂಗಾಗಬೇಕು ಹಿಂಗಾಗಬೇಕು, ನೀವು ಅಷ್ಟು ಇದರಲ್ಲಿ ಇರೋರು, ನಾನು ಹೇಳ್ದಂಗೆ ಇರಬೇಕು, ಬಸ್ಸಲ್ಲೇ ಬರಬೇಕು ಅಂತ ಒಂದು ಹುಡುಗ ಅಂದ. ಅದನ್ನ ಕ್ಯಾನ್ಸಲ್ ನಾವೇ ಮಾಡ್ಬಿಟ್ಟು, ಇನ್ನೊಂದು ಹುಡುಗ ಸ್ವಲ್ಪ ದಪ್ಪಕ್ಕಿದ್ದ, ಅವರು ಸರಾಗಿರ ಎಲ್ಲ ತಂದ್ಬಿಟ್ಟಿದ್ರು. ಇಲ್ಲ ತಂದ್ಬಿಟ್ಟು ಇವಳು ಒಪ್ಕೊಂಡೆ ನೋಡಿ ಹೋದ ತಕ್ಷಣ ನೆಕ್ಸ್ಟ್ ಡೇನೇ ಒಂದು ಬಂಗಾರದ ಸರ ತಂದ್ಬಿಟ್ಟು ಇವಳಿಗೂ ಇದು ಮಾಡಿಬಿಡೋಣ ಅಂತ. ನಮ್ಗೆ ಆ ಹುಡುಗ ಇಷ್ಟ ಆಗಿರಲಿಲ್ಲ. ಸರಿ, ನಾವು ಅನ್ಕೊಂಡು ಇಲ್ಲ ಬೇಡ, ಹೇಳ್ಬಿಟ್ಟು ಅವ್ರಿಗೆ ಅವ್ರ ಅಪ್ಪನಿಗೆ ಇವಳು ಮಾಡ್ಕೊಳ್ಳಿಲ್ಲ ಅಂತಾನೆ ಸುಸ್ತಾಗ್ಬಿಟ್ಟು ಹುಷಾರೇ ತಪ್ಪಿಬಿಟ್ಟಿದ್ರು ನಮಗೆಲ್ಲ. ಸೊ ಅವ್ರೇನಾದರೂ ಇದು ಎಪಿಸೋಡ್ ನೋಡಿದ್ರೆ ನನ್ನಿಂದ ತುಂಬ ಸಾರಿ ಆಯಿತು, ಅವ್ರೆಲ್ಲಿ ನೋಡ್ತಾರೆ, ನನಗೆ ಕ್ಷಮಿಸ್ಬಿಡಿ. ಬಟ್ ಎನಿವೆ, ಮೈಂಡ್ ವಾಸ್ ನಾಟ್ ರೆಡಿ. ಸೊ ಯಾರೇ ಬರಲಿ, ವೆದರ್ ಹಿ ವಾಸ್ ಹ್ಯಾಂಡ್ಸಮ್ ಆರ್ ಎಷ್ಟೇ ದುಡ್ಡಿರಲಿ, ಐ ವುಡ್ ಸೇ ನೋ.
ಸೊ ಆಯಿತು 11 ಹುಡುಗರು ನೋಡಾಯಿತು ಎಷ್ಟತ್ರಲ್ಲೂ ಒಂದು 3-4 ಮಂತ್ಸಲ್ಲಿ. ಆಮೇಲೆ ನಾನು ಅಂದೆ, ಅಪ್ಪ ನೀವು ಯಾರನ್ನೇ ತೋರಿಸಿದ್ರು ಐ ಆಮ್ ನಾಟ್ ಗೋಯಿಂಗ್ ಟು ಸೇ ಎಸ್, ನನಗೆ ಓದಬೇಕು, ಕಂಪ್ಲೀಟ್ ಮಾಡಬೇಕು, ಕೆಲ್ಸಕ್ಕೆ ಹೋಗಬೇಕು, ಕೆಲ್ಸಕ್ಕೆ ಹೋಗಾದ್ಮೇಲೆ ವಿಲ್ ಐ ಗೆಟ್ ರೆಡಿ ಟು ಬಿ ಮ್ಯಾರಿಡ್, ಅಲ್ಲಿ ತನಕ ನಂಗೆ ಇನ್ನೂ ತೋರಿಸ್ಬೇಡಿ ಅಂತಂದೆ. ಅಷ್ಟೊತ್ತಿಗೆ ಅಪ್ಪ ಅಮ್ಮಂಗೆ ಗೊತ್ತಾಯಿತು ಯಾರನ್ನ ತೋರಿಸಿದ್ರು ಇವಳು ನೋನೇ ಹೇಳೋದು ಅಂತ. ದೆನ್ ಐ ಥಿಂಕ್ ಥರ್ಡ್ ಇಯರಲ್ಲಿ ಬಿಟ್ಬಿಟ್ರು. ಸೊ ದೇ ಸೆಡ್ ವೆನ್ ಯು ಆರ್ ರೆಡಿ ವಿ ವಿಲ್ ಗೆಟ್ ಯು ಮ್ಯಾರಿಡ್ ಅಂತ ಬಿಟ್ರು. ಯಾರಿಗೆ ಎಸ್ ಅಂದಿದ್ದು ಅದೊಂದು ಇನ್ನೊಂದು ಸ್ಟೋರಿ ಇದೆ. ಆಯಿತು, ಇಂಜಿನಿಯರಿಂಗ್ ಆಯಿತು, 2 ವರ್ಷ ಕೆಲಸ ಮಾಡಿ ಆಯಿತು. 2 ವರ್ಷ ಕೆಲಸ ಮಾಡಿದಾಗ ಅವಾಗ US ಗೆ ಕೆಲವ್ರನ್ನ ಕಳಿಸ್ತಾ ಇದ್ರು ಶಾರ್ಟ್ ಟರ್ಮಲ್ಲಿ ಫ್ರಮ್ ದಿಸ್ ಕಂಪ್ನಿ. ಐ ವಾಸ್ ವರ್ಕಿಂಗ್ ಹಿಯರ್ ಇನ್ ಇಂಡಿಯಾ. ಇಲ್ಲಿ ಕೆಲಸ ಮಾಡಬೇಕಾದ್ರೆ ಶಾರ್ಟ್ ಟರ್ಮಲ್ಲಿ ಐ ವೆಂಟ್ ಟು USA ಹೋದಾಗ ಅಲ್ಲಿ ಬಂಚ್ ಆಫ್ ಪೀಪಲ್ ವೇರ್ ಆಲ್ರೆಡಿ ದೇರ್. ಅಲ್ಲಿ ನಮ್ಮ ಕಂಪನಿಯವರೇನೆ ವರ್ಕಿಂಗ್ ಇಂಡಿಯನ್ಸ್. ಸೊ ಅಲ್ಲಿ ಒಬ್ಬರು ಶ್ರೀಗಿರಿಧರ್ ಸುಬ್ರಹ್ಮಣ್ಯ ಅಂತ ಸಿಕ್ಕಿದ್ರು. ಆ್ಯಂಡ್ ದೆನ್ ಆ ಟೈಮಲ್ಲಿ ಐ ವಾಸ್ ದೇರ್ ಫಾರ್ ಲೈಕ್ 4.5 ಮಂತ್ಸ್ ಏನೋ ಇದ್ದೆ ಕಾಣಿಸುತ್ತೆ. ಆ ಟೈಮಲ್ಲಿ ಬಿಟ್ಟು ಬರಬೇಕಾದಾಗ ಎಲ್ಲರೂ ಇದ್ದರು, ಲೈಕ್ ಎವ್ರಿ ಅದರ್ ಪರ್ಸನ್ ವಾಸ್ ದೇರ್. ಬಟ್ ದಿಸ್ ಒನ್ ಪರ್ಸನ್ನ ಬಿಟ್ಟು ಬರಬೇಕಾದ್ರೆ ಐ ಫೆಲ್ಟ್, ಓ ಮೈ ಗಾಡ್, ನೌ ಐ ಆಮ್ ನಾಟ್ ಗೋಯಿಂಗ್ ಟು ಸಿ ದಿಸ್ ಪರ್ಸನ್ ಎನಿಮೋರ್. ಈಗ ದುಃಖ ಆಗುತ್ತೆ, ಐ ಫೆಲ್ಟ್ ಸ್ಯಾಡ್. ಒಬ್ರನ್ನ ಬಿಟ್ಟು ಹೋಗ್ತಾ ಇದ್ದೀನಿ. ನಮ್ಮ ಅಪ್ಪ ಅಮ್ಮನ್ನ ಇಂಡಿಯಾಯಿಂದ ಬಿಟ್ಟು ಹೋದಾಗ ಎಷ್ಟು ಕಷ್ಟ ಆಗಿತ್ತು, ಅದೇ ಥರ ಫೀಲಿಂಗ್ ವೆನ್ ಐ ಕೇಮ್ ಬ್ಯಾಕ್ ಟುವರ್ಡ್ಸ್ ದಿಸ್ ಒನ್ ಪರ್ಸನ್. ಸೊ ದೆನ್ ಹಿ ಆಲ್ಸೋ ಸೆಡ್, ಅಯ್ಯೋ ನೀವು ಹೋಗ್ತಾ ಇದೆಯಾ, ಇನ್ನು 3 ಡೇಸಲ್ಲಿ ಹೊಟ್ಟೋಗ್ತೀಯ, ನನಗೂ ತುಂಬ ಬೇಜಾರಾಗ್ತಾ ಇದೆ ಅಂತ. ದಟ್ಸ್ ವೆನ್ ಐ ರಿಯಲೈಸ್ ದಟ್ ಓಕೆ, ಸೊ ಎಸ್ ಅಂತ ನಾನು ಹೇಳಬೇಕಾದ್ರೆ ಇವರಿಗೆ ಹೇಳಬೇಕು ಅಂತ ಐ ಫೆಲ್ಟ್ ದಟ್. ನಾಟ್ ಲವ್ ಅಟ್ ಫಸ್ಟ್ ಸೈಟ್ ಆ ಥರ ಏನೂ ಅಲ್ಲ, ಬಟ್ ಇಟ್ಸ್ ಜಸ್ಟ್ ದಟ್ ಅ ಹೋಮ್ಲಿ ಫೀಲಿಂಗ್ ದಟ್ ಐ ಗೆಟ್ ಫ್ರಮ್ ಮೈ ಅಪ್ಪ ಅಮ್ಮ, ನನ್ನ ಅಕ್ಕ, ನನ್ನ ತಂಗಿ, ನಂದು ಬೇರೆ ಕಸಿನ್ಸಿಂದ ಸಿಕ್ಕೋ ಒಂದು ಹೋಮ್ಲಿ ಫೀಲಿಂಗ್ ಐ ಗಾಟ್ ಫ್ರಮ್ ಹೆಮ್. ಸೊ ಅವರಿಗೆ ನಾನು ಎಸೆದಿದ್ದು ಶ್ರೀಗಿರಿಧರ್ ಸುಬ್ರಹ್ಮಣ್ಯ. ಕನ್ನಡದವರು, ಕಲೀಗ್, ಮಂಗಳೂರವರು. ಸೊ ಯಾ, ಅಪ್ಪ ಅಮ್ಮಗೆ ಬಂದು ಹೇಳಿದೆ. ಅದೇ ಅಷ್ಟೊತ್ತಿಗೆ ಇನ್ನೊಂದಿಷ್ಟು ಲಿಸ್ಟು ರೆಡಿ ಇತ್ತು ಆಲ್ರೆಡಿ. US ಇಂದ ಬಂದಿದ್ದಾಳೆ, ಇನ್ನು ಡಿಲೇ ಮಾಡೋಕ್ಕಾಗಲ್ಲ. US ಹೋಗ್ಬೇಕು ಅಂತ ನನಗೆ ಆಸೆ ಇದೆ, ಅದಾದ್ಮೇಲೆ ನಾನು ಮದುವೆ ಮಾಡ್ಕೋತೀನಿ ಅಂತ ಹೇಳಿ. ಹಾಂ, ಸೊ ಅದರಿಂದ US ಬಂದ್ಲಲ್ಲ, ಇವಳೇನೋ ಬಂದ್ಬಿಟ್ಲು. ನಮ್ಮ ಪ್ರಪೋಸಲ್ ನಾವು ಹೇಳ್ಬೇಕಲ್ಲ, ಅದನ್ನು ನಾವು ಹೇಳಬೇಕು ಅನ್ನೋ ಅಷ್ಟರಲ್ಲಿ ನಾನು ಮಾತು ಎತ್ತದೆ. ಈಗ ಆಯಿತು, ನೀ US ಹೋಗಿದ್ದೆ, ಬಂದಾಯಿತು, ಇತ್ತು ಕಂಪನಿ ಕೆಲಸದಲ್ಲಿದೆ, ಅಲ್ಲ ನಿನ್ನ ಆಸೆ ತೀರ್ತು. ಈಗ ನಮ್ಮ ಆಸೆ ನೀನು ತೀರಿಸ್ಬೇಕಮ್ಮ. ನೀನೊಂದು ಈಗ ನಾವು ಹುಡುಗನ ಹುಡುಕ್ತೀವಿ, ನೀನು ನೋಡು ಅಂತ ಅಲ್ವ. ಪಪ್ಪ ಅದು ನೀನು ತೊಂದರೆ ತಗೋಬೇಡ ಪಪ್ಪ ಅಂದು. ಪಪ್ಪ ತೊಂದರೆ ಬರ್ತಡೇ ಆದ್ಮೇಲೆ ನಾನು ಹೇಳ್ತೀನಿ, ಇವಾಗ ಸುಮ್ಮನೆ ಇದ್ಬಿಡಪ್ಪ ಅಂತ. ನಮ್ಗೆ ರಾತ್ರಿ ಅವ್ಳು ಹೇಳ್ಬಿಟ್ಟು ಹೋದ ತಕ್ಷಣ ಅಯ್ಯೋ ಯಾರು ಲವ್ ಮಾಡಿದಾಳು, 58 ಯೋಚನೆ, ಇವಳದು 58 ಯೋಚನೆ. ನಾನು ಹಿಂದೆ ಹೇಳಿದ್ದೆ, ನನ್ನ ಮಕ್ಕಳು ನಾವು ಏನು ನೋಡಬೇಕು ಅಂದ್ರೂ ಕೂಡ 20 ವರ್ಷ ಆ್ಯಡಾಗಿ ನೋಡಬೇಕು ಮಕ್ಕಳನ್ನ ಅಂತ. ಸೊ ಇವಳು ಯೋಚನೆ, ಇವಳಿಗೆ ಅಯ್ಯೋ ಏನೋ ಯಾರನ್ನೋ ಲವ್ ಮಾಡಿಬಿಟ್ಟೆ, ಏನು ಮಾಡ್ಬಿಟ್ಟೆ. 4 ಡೇಸ್ ಆಯ್ತಮ್ಮ ಮರಿ, ಈಗ ಏನು ಹೇಳ್ತೀಯ ನೋಡೋಣವೇ ಏನು ಸಮಾಚಾರ. ಪಪ್ಪ ಅದು ನೀನು ತೊಂದರೆ ತೊಗೋಬೇಡ ಪಪ್ಪ ಅಂತ ಹೇಳಿದ್ರು. ಯಾಕಮ್ಮ ಅಂತ. ನಾನು ಒಬ್ಬ ಹುಡುಗನ ನೋಡಿದ್ದೀನಿ, ಏನು ಯೋಚನೆ ಮಾಡ, ಅವನು ಕನ್ನಡದವನೇ, ಅವ್ರ ಹೆಸರು ಶ್ರೀಗಿರಿಧರ್ ಸುಬ್ರಹ್ಮಣ್ಯ ಅಂತ, ಮಂಗಳೂರಿನವರು. ಅವರು ಇಂಜಿನಿಯರು, ನಮ್ಮ ಕಂಪನಿಲೇ ಕೆಲಸ ಮಾಡ್ತಾ ಇದ್ದಾರೆ ಅಂದರು. ಓಕೆ, ನನಗೇನಂತ ಅನ್ನಿಸ್ತದೆ, ನಮ್ಮ ಕಂಪನಿ ಅವ್ರ ಕಂಪನಿಲೇ ಕೆಲಸ ಮಾಡ್ತಾ ಇದ್ದಾರೆ, ದಿನ ಬೆಳಗಾದರೆ ನೋಡಿದ್ದಾರೆ. ಇನ್ನೊಂದೇನು ಅಂತ ಹೇಳಿದ್ರೆ, ಆ ಗಿರಿಧರ್ ಸುಬ್ರಹ್ಮಣ್ಯ ನಮ್ಮ ಅಳಿಯಂದರು ಇವಳನ್ನ ಬೆಂಗಳೂರಲ್ಲಿ ಕೆಲಸ ಮಾಡ್ತಿರುವಾಗಲೇ ನೋಡಿದ್ದಾರೆ ಅಂತೆ. ಆಮೇಲೆ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. ಇವಳು ಕಣ್ಣಂಚಿನ ಕುಡಿ ನೋಟ ಏನೂ ಆಗಿಲ್ಲ. ಇಲ್ಲ, ಯಾಕೆಂದ್ರೆ ಅವಾಗೆಲ್ಲ ದಟ್ ವಾಸ್ ನಾಟ್ ಎಕ್ಸ್ಪೆಕ್ಟೆಡ್, ರೈಟ್? ನನ್ನ ಪ್ರಕಾರ ಅಪ್ಪ ಅಮ್ಮ ನೋಡ್ತಾರೆ, ಬಿಕಾಸ್ ಆಲ್ರೆಡಿ 10-11 ಹುಡುಗರು ನೋಡಿದವಳು. ಸೊ ಆ ಟೈಮಲ್ಲಿ ದಟ್ ವಾಸ್ ಮೈ ಥಿಂಕಿಂಗ್ ಆಲ್ಸೋ. ಅಪ್ಪ ಅಮ್ಮ ನೋಡ್ತಾರೆ, ಇಷ್ಟ ಆದರೆ ಐ ವಿಲ್ ಸೇ ಎಸ್ ಆ್ಯಂಡ್ ಐ ವಿಲ್ ಗೆಟ್ ಮ್ಯಾರಿಡ್. ನಂದು ಹಾಗೆ ಅಂದ್ಕೊಂಡಿದ್ದೆ. until and unless I met Mr. Srigiridhar Subramanya. So ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ದಟ್ ದಿಸ್ ವಿಲ್ ಹ್ಯಾಪನ್ ಅಂತ. ಸೊ ಅನ್ಎಕ್ಸ್ಪೆಕ್ಟೆಡ್, ನನಗೂ ಅನ್ಎಕ್ಸ್ಪೆಕ್ಟೆಡೇನೆ. ಸೊ ಆಯಿತು. ದೆನ್ ಹೇಳಿದ್ವು, ಹಿ ಆಲ್ಸೋ ಅವ್ರ ಮನೇಲೂ ಹೇಳಿದ್ರು, ನಾನು ನಮ್ಮ ಮನೇಲಿ ಹೇಳಿದೆ. ದೆನ್ ಇವರಪ್ಪ ಅಮ್ಮ, ಗಿರಿಯಪ್ಪ ಅಮ್ಮನೂ ಅಪ್ಪ ಅಮ್ಮ ಮಾತಾಡಿದರು. ಅವ್ರು ಇಲ್ಲಿ ಬಂದರು, ನೋಡಿದರು. ಅವ್ರಿಗೆ ಅಯ್ಯಪ್ಪ ಡೈರೆಕ್ಟ್ರ್ ಮನೆ, ಫಿಲ್ಮ್ ಇಂಡಸ್ಟ್ರಿ, ಅವ್ರ ಮಗಳು. ಅವರು ಇನಿಷಿಯಲಿ ಏನೋ ಫಾರಿನ್ ಹುಡುಗಿ ಅಂತ ಅನ್ಕೊಂಡಿದ್ರು ಏನೋ. ಫಿಲ್ಮ್ ಇಂಡಸ್ಟ್ರಿ ಅಂದರೆ ಯಾರನ್ನು ಮುಂದೆ ಬರಲ್ಲ. ಹಾಂ, ಯಾಕಂದ್ರೆ ತುಂಬ ಎಜುಕೇಷನ್ ಇರ್ತಾರಲ್ಲ. ಇವ್ರ ಮಾವ ಪಿಡಿಟ್ರಿಷನ್ನು, ದೊಡ್ಡ ಡಾಕ್ಟ್ರು, ಚೈಲ್ಡ್ ಸ್ಪೆಷಲಿಸ್ಟು.
ತುಂಬ ಆರ್ಥೋಡಾಕ್ಸ್ ಕೂಡ ಅವರು. ಸೊ ಅವರು ಸಿನಿಮಾದವ್ರನ್ನ ಹೆಂಗೆ ವ್ಯೂ ಮಾಡ್ಕೊಂಡಿದ್ದಾರೋ ಅದು ನಮಗೆ ಗೊತ್ತಿಲ್ಲ. ನಮಗೇನೂ ಇಲ್ಲ. ಸ್ವಲ್ಪ ನನ್ನ ಹೆಂಡತಿಗೆ ಅಯ್ಯೋ ಅವಳೇ ನೋಡ್ಕೊಂಡ್ಬಿಟ್ಟಿದ್ದಾಳಲ್ಲ ಅಂತ ಮನಸ್ಸಲ್ಲಿ ಒಂದು ಕೊರಗಿತ್ತು. ಯಾವಾಗ ಅವ್ರನ್ನ ಬಂದು ನೋಡ್ಕೊಂಡು ಹೋಗಿದ ಮೇಲೆ ಏನು ಅವ್ರ ಜೊತೆ ಮಾತಾಡಿದ್ಮೇಲೆ ನಿಜವಾಗ್ಲೂ ನಮಗೆ ಓಕೆ ಆಯಿತು. ಆದರೂ ಕೂಡ ಬಿಗಿನಿಂಗಲ್ಲಿ ಒಂದು ಸ್ವಲ್ಪ ರಪ್ಚರ್ ಅಂದರೆ ಒಂದು ಸ್ವಲ್ಪ ಕಸ ಬಿಸಿ ಥರ ಇತ್ತು ಅಷ್ಟೇ. ಅದು ಇಟ್ ಓನ್ಲಿ ಲಾಸ್ಟೆಡ್ ಫಾರ್ ಎ ಫ್ಯೂ ಡೇಸ್. ಯಾವಾಗ ಇವಳನ್ನ ನೋಡಿದ್ರು ಇವಳು ನೋಡಿರಲಿಲ್ಲ ಪಾಪ ಅವರು. ಗಿರಿಧರ್ ಫೋಟೋ ತೋರಿಸಿದಾರೆ ಹೊರತು ನೇರವಾಗಿ ಹುಡುಗಿನ ತೋರಿಸಿಲ್ಲ, ಇಂಟ್ರೊಡ್ಯೂಸ್ ಮಾಡಿಲ್ಲ. ಸೊ ಆ ಥರದಲ್ಲಿ ಅವ್ರು ಹೆಂಗೆ ಒಪ್ಕೋತಾರೆ? ನಾವು ಹುಡುಗನ ನೋಡಿದಾನೆ, ನಾವು ಹುಡುಗನ ನೋಡಿದಾಗ ನಾವು ಹೆಂಗೆ ಒಪ್ಕೋತೀವಿ? ನಾವು ಹುಡುಗನ ನೋಡಿಲ್ಲ, ಅವರು ಹುಡುಗಿನ ನೋಡಿಲ್ಲ. ನಮಗೂ ಅಯ್ಯೋ ಹೆಂಗಿದಾರೋ ಏನೋ ಯಾವ ಥರ ನಮಗೂ ಯೋಚನೆ. ಅವ್ರಿಗೆ ಥರ ಅವ್ರಿಗೂ ಪಾಪ ಮನೆಗೆ ಬರೋ ಸೊಸೆ ಹೆಂಗಿರ್ತಾಳೋ ಏನೋ. ಅವ್ರು ಯಾವುದೋ ಹುಡುಗಿನ ನೋಡ್ಬಿಟ್ಟು ಬಾಪ್ ಕಟ್ ಮಾಡ್ಕೊಂಡಿದ್ದು ಫೋಟೋ ಇವಳ ಜೊತೆನೇ ಇದ್ದಿದ್ದು. ಅವ್ರು ಅವಳನ್ನ ಅನ್ಕೊಂಬಿಟ್ಟಿದ್ರು, ಅಯ್ಯೋ ಇವನೇನಪ್ಪ ಈ ಥರ ಬಾಪ್ ಕಟ್ ಹುಡುಗಿ ಅಂತ ಅವ್ರು ಅನ್ಕೊಂಡಿದ್ರು. ಇಲ್ಲ, ದೇ ಆರ್ ಆಲ್ಸೋ ವೆರಿ ನೈಸ್. ಆಮೇಲೆ ಬಂದು ಮಾತಾಡಿದ್ಮೇಲೆ ಪಾಪ ತುಂಬ ಒಳ್ಳೆಯವರು, ಏನು ಬಾಕಿ ಮಾತೇ ಇಲ್ಲ. ಆಮೇಲೆ ತುಂಬ ಚೆನ್ನಾಗಿ ಕೊಡೋದು ಬಿಡೋದು ಒಂದೂ ಇಲ್ಲ, ಏನಿಲ್ಲ. ಯಾವ ಮಕ್ಕಳು ಯಾವ 3 ಜನಕ್ಕೂ ನಾವು ಯಾರಿಗೂ ಡೌರಿ ಕೊಟ್ಟಿಲ್ಲ, ಯಾವ ಬೀಗರು ಕೇಳಿಲ್ಲ ನಮ್ಮನ್ನ. ನಿಮ್ಮ ಮಗಳಿಗೆ ಅಚ್ಚುಕಟ್ಟಾಗಿ ಮದುವೆ ಮಾಡಿದೆ, ರಿಚ್ ಆಗಿ ಮದುವೆ ಮಾಡಿದ್ದೀನಿ. ನಾನು ಡೈರೆಕ್ಟರ್ ಅನ್ನೋದು ಕೀಪಪ್ ಮಾಡಬೇಕಲ್ಲ, ಆ ಥರದ್ದನ್ನೇ ಮೊದಲನೇ ಮದುವೆ ಚೆನ್ನಾಗಿ ಮಾಡೋದು, 2ನೇ ಮಗಳ ಚೆನ್ನಾಗಿ ಮಾಡೋದು, 3ನೇದು ಮಾಡೋದು. ಯಾಕೆಂದರೆ ಈಗ ಡೈರೆಕ್ಟರ್ ಸೆಲೆಬ್ರಿಟಿ ಥರ ಆಗೋಗ್ಬಿಟ್ಟಿರ್ತಲ್ಲ, ಅದನ್ನು ಮೇಂಟೈನ್ ಮಾಡಬೇಕು. ಬಟ್ ಇವತ್ತಿನ ದಿವಸ ಅಲ್ಲ, ಹಿಂದೆ. ಸೊ ಅದು ಒಂದು ರೀತಿ ಆವತ್ತಿನ ದಿವಸಕ್ಕೆ ಎಷ್ಟು ಬೇಕೋ ಅಷ್ಟು ಖರ್ಚು ಮಾಡೋದು. ಬಟ್ ಒಂದು ಮದುವೆಗೂ ಇನ್ನೊಂದು ಮದುವೆಗೂ ತದ್ವಾ ರೇಟ್ಗಳು ಜಾಸ್ತಿ ಆಗ್ತಾಯಿತ್ತು. ಅಂಥದ್ರಲ್ಲೂ ಕೂಡ ನಾನು ನನ್ನ ಹೆಂಡತಿ ವೆರಿ ಮೆಟಿಕ್ಯುಲಸ್ ಪ್ಲ್ಯಾನ್. ಯಾಕಂದರೆ ಇವಳಿಗೆ ಮೊದಲನೇ ಏನು ತೂಕದ ಬಂಗಾರ ಹಾಕಿದ್ದೀವೋ ಅದೇ ತೂಕದ ಬಂಗಾರ 2ನೇವಳಿಗೂ ಹಾಕಬೇಕು, ಅದೇ ತೂಕದ ಬಂಗಾರ 3ನೇವಳಿಗೂ ಹಾಕಬೇಕು. ಅಷ್ಟೇ ಸಿಲ್ವರು, ಇಷ್ಟೇ ಸಿಲ್ವರ್, ಅಷ್ಟೇ ಎಲ್ಲನೂ ಕೂಡ ನನ್ನ ಹೆಂಡತಿ ತುಂಬ ಶಕ್ತಿ ಅವಳು. ಪ್ರತಿಯೊಂದೂ ಕೂಡ ಮಕ್ಕಳಿಗೆ ಅದೇ ತೂಕ ಅಷ್ಟೇ ಗ್ರಾಮದು ಮಾಡಿಸಿದ್ಲು. ಸೊ ಆ ಲೆವೆಲ್ಗೆ ದೇವರು ಕನ್ನಡ ಚಿತ್ರರಂಗ ನಾನು ಕಾಪಾಡ್ತು, ಅದು ನಡೀತು ಅಂತ ಹೇಳೋದಕ್ಕೆ ನಾನು ಚಿತ್ರರಂಗ ಚಿರುಣೆ. 3 ಜನದ ಮದುವೆನೂ ಅದು ಅಚ್ಚುಕಟ್ಟಾಗಿ ಮಾಡಿಕೊಡ್ತು. ಇವಳು ಮದುವೆನೂ ಕೂಡ ಒಂದು AC ಇದರಲ್ಲೇ ಮಾಡೋದು, MS ರಾಮಯ್ಯ ಅದರಲ್ಲಿ AC ಹಾಲಲ್ಲಿ ಮಾಡಿದೆ ನಾನು. ಇವಳ್ದು 3ನೇವಳ್ದು ಹಾಗೆ ಆಯಿತು. ಇವಳ್ದು ಒಂದು ಮೊದಲನೇದು ಅವತ್ತಿನ ದಿವಸಕ್ಕೆ ಒಳ್ಳೆ ರಾಜರಾಜೇಶ್ವರಿ ಕಲ್ಯಾಣ ಮಂಟಪ ಅವತ್ತಿಗೆ ಒಳ್ಳೇದದು, ಅದರಲ್ಲಿ ಮಾಡಿದೆ. 3 ಮಕ್ಕಳು ಮದುವೆನೂ ಮಾಡೋದು ಅಚ್ಚುಕಟ್ಟಾಗಿ. ಇವತ್ತು 3 ಮಕ್ಕಳು ಚೆನ್ನಾಗಿದ್ದಾರೆ. ಮಿಕ್ಕಿದ್ದೆಲ್ಲನೂ ಅವ್ರವ್ರಿಗೆ ಸೇರಿ ಫಾರಿನ್ಗೆ ಹೋಗಿ ಅಲ್ಲೇ ಸೆಟ್ಲ್. ಫಾಸ್ಟ್ ಫಾರ್ವರ್ಡ್ ಆಯಿತು, ಮದುವೆ ಆಯಿತು. ದೆನ್ ಅವರಲ್ಲೇ ಕೆಲಸದಲ್ಲಿದ್ದರು US ಅಲ್ಲಿ. ಸೊ ಐ ರಿಸೈನ್ಡ್ ಆ್ಯಂಡ್ ವಾಪಸ್ ಐ ಮೂವ್ಡ್ ವಿತ್ ಹಿಮ್. ನಾ ಕೆಲಸ ಮಾಡ್ತಿರಲಿಲ್ಲ ಅವಾಗ, ಐ ರಿಸೈನ್ಡ್. ಸರಿ, ಆವಾಗ ಅನಿಸ್ತು ಓಕೆ ಮಕ್ಕಳಿಗೆ ನಮ್ಮ ಕಲ್ಚರ್ ಒಂಚೂರು ತೋರಿಸ್ಕೊಡೋಣ, ಸಣ್ಣ ಮಕ್ಕಳನ್ನ ಡೇ ಕೇರ್ಗೆಲ್ಲ ಕಳ್ಸೋದು ಬೇಡ ಅಂತ. ಸೊ ಆವಾಗ ನಾನು ಕೆಲಸ ಮಾಡಲಿಲ್ಲ. ಒಂದು 5.5 to 6 years ನಾನು ಕೆಲಸನೇ ಮಾಡಲಿಲ್ಲ. ಸೊ ಟುವರ್ಡ್ಸ್ ನನ್ನದು 2ನೇ ಮಗಳು, ಒಂದು ಹುಡುಗಿ ನನಗೆ. ಮಗನಿಗೆ ಇವಾಗ 19 ವರ್ಷ, ತರುಣ್ ಗಿರಿಧರ್. ಮಗ ಇದ್ದಾನೆ, 19 ವರ್ಷದ ಮಗ ಇದ್ದಾನೆ. ಮಗಳು 17 ವರ್ಷ, ತನ್ವಿ ಗಿರಿಧರ್. ಸೊ ಮಕ್ಕಳು ಸಣ್ಣದಾಗಿದ್ದಾಗ ತನ್ವಿಗೆ 1 ವರ್ಷ ಆದಾಗ ಎವ್ರಿಡೇ ಪಪ್ಪ ಕೇಳೋರು ನನಗೆ, ಓಕೆ ಇನ್ನು ಮಕ್ಕಳಾಯಿತು, ಇನ್ನು ಯು ಆರ್ ಏಬಲ್ ಟು ಟೇಕ್ ಕೇರ್ ಆಫ್ ಕಿಡ್ಸ್, ದೇ ಆರ್ ಓಕೆ ನಾವು, ನಿಂದು ಚೈಲ್ಡ್ಹುಡ್ ನೆನೆಸ್ಕೋ, ಎಷ್ಟು ಕಷ್ಟಪಟ್ಟು ಓದ್ತಾ ಇದ್ದೀನಿ ನೆನೆಸ್ಕೋ, ಇಂಜಿನಿಯರಿಂಗ್ ಮಾಡಿದ್ದು ನೆನೆಸ್ಕೋ, ಕೆಲಸ ಮಾಡ್ತಾ ಇದ್ದೀನಿ ನೆನೆಸ್ಕೋ, ಮತ್ತು ಇದನ್ನೆಲ್ಲ ಬಿಟ್ಬಿಡ್ಬೇಡ ಅಂತ ನಮ್ಮ ಅಪ್ಪನೂ ಅನ್ನೋರು. ಹಾಗೆ ನಮ್ಮ ಮಾವನೂ ನನಗೆ ಹಿ ವುಡ್ ಎನ್ಕರೇಜ್, ವೇಸ್ಟ್ ಮಾಡ್ಕೋಬೇಡ, ನಿನ್ನ ಎಜುಕೇಷನ್ ವೇಸ್ಟ್ ಮಾಡ್ಕೋಬೇಡ ಅಂತ ಅಪ್ಪ, ಮಾವ, ಆಮೇಲೆ ನಮ್ಮ ಅಕ್ಕ ರೇಖಾ, ಯಾವಾಗಲೂ ಇವ್ರು 3 ಜನ ಕಾನ್ಸ್ಟೆಂಟಾಗಿ ನನಗದು ಹೇಳೋರು. ಅಮ್ಮ ಸ್ವಲ್ಪ ನನ್ನ ಟಾಂಬಾಯ್ ಥರ ಬೆಳೆಸಿದ್ರು, ಸ್ವಲ್ಪ ಅಡುಗೆ ಕಲೀಲಿ, ಸ್ವಲ್ಪ ಮಕ್ಕಳನ್ನ ನೋಡ್ಕೊಳ್ಳಿ ಚೆನ್ನಾಗಿ ಅಂತ. ಅಮ್ಮ ವಾಸ್ ಮೋರ್ ಇನ್ಕ್ಲೈನ್ ಟುವರ್ಡ್ಸ್ ಮೀ ಬೀಯಿಂಗ್ ಅ ಹೋಮ್ಲಿ ಪರ್ಸನ್, ತಾಯಿಯಾಗೆ ನೋಡ್ಕೊಳ್ಳಿ, ಇನ್ನೊಂದು 2 ವರ್ಷ ಮಾಡಲಿ ಪರವಾಗಿಲ್ಲ ಅಂತ ಅಮ್ಮ ವಾಸ್ ಓಕೆ, ನಾ ಕೆಲಸ ಮಾಡ್ತಿದ್ರು. ಬಟ್ ಇವ್ರು 3 ಜನ ನನಗೆ ತುಂಬ ಮೋಟಿವೇಟ್ ಮಾಡಿದ್ರು. ಮೈ ಹಸ್ಬೆಂಡ್ ವಾಸ್ ಓಕೆ, ಹಿ ಸೆಡ್ ನಿನ್ನ ಡಿಸಿಷನ್, ನೀ ಕೆಲಸಕ್ಕೆ ಸೇರೋಂಗಿದ್ರೆ ವಾಪಸ್ ಸೇರೋಂಗಿದ್ರೆ ಸೇರು, ಇಲ್ಲಾಂದರೆ ನೋ ವರೀಸ್. ದಟ್ ವಾಸ್ ಮೈ ಹಸ್ಬೆಂಡ್ ಸ್ಟ್ಯಾಂಡ್. ಸೊ ಇವ್ರು 3 ಜನದ ಮೋಟಿವೇಶನ್ ಇಂದ ಬಂದೆ. ನನ್ನ ಮಗಳಿಗೆ 1 ವರ್ಷ ಆದಾಗ 6 ತಿಂಗಳು NIITನಲ್ಲಿ ಒಂದು ಶಾರ್ಟ್ ಜಾವಾ ಆ್ಯಂಡ್ VB.net ಕೋರ್ಸ್ ಮಾಡಿ, ದೆನ್ ಇವರೆಲ್ಲ ನೋಡ್ಕೊಂಡ್ರು ಮಕ್ಕಳನ್ನ, 2 ಮಕ್ಕಳನ್ನೂ. ಅಮ್ಮ, ಆಂಟಿ ಆ್ಯಂಡ್ ರೇಖಾ ಎಲ್ಲ ನನ್ನ ಮಕ್ಕಳನ್ನ ನೋಡಿಕೊಂಡ್ರು. ಕಾಲೇಜಿಗೆ ಹೋಗಿ ರೀಸ್ಟಡಿ ಮಾಡಿ
Then I went back and I started working again. ಈಗ ಕಂಪ್ನಿ ಎಷ್ಟು ವರ್ಷ ಕೆಲಸ ಮಾಡ್ತಾ ಇದೆಯಾ? ಆಯಿತು ಆಲ್ಮೋಸ್ಟ್ 15 years ಆಯಿತು. 15 years ಇಂದ ಐ ಹ್ಯಾವ್ ಬೀನ್ ವರ್ಕಿಂಗ್ ಕಂಟಿನ್ಯೂಸ್ಲಿ. ಒಂದೇ ಕ್ವಿಟ್ ಮಾಡಿಲ್ಲ. ಇಲ್ಲ ವಿ ಡೋಂಟ್ ವರ್ಕ್ ಆನ್ ದ ಸೇಮ್ ಪ್ರಾಜೆಕ್ಟ್ಸ್. ಹಿ ಹ್ಯಾಸ್ ಅ ಡಿಫ್ರೆಂಟ್ ಸೆಟ್ ಆಫ್ ಪ್ರಾಜೆಕ್ಟ್ಸ್, ನಂದು ಡಿಫ್ರೆಂಟ್ ಸೆಟ್ ಆಫ್ ಪ್ರಾಜೆಕ್ಟ್ಸ್. ಕಾಫಿಗೆ ಯಾರ ಜೊತೆ ಹೋಗಿದ್ದು? ಇಲ್ಲ ಹಿ ಈಸ್ ವೆರಿ ನೈಸ್. ಸೊ ಆ ರೀತಿ ನೋ ಇಶ್ಯೂಸ್ ವಿತ್ ಎಮ್. ಹಿ ಈಸ್ ವೆರಿ ನೈಸ್. ನಮ್ಮ ಅಪ್ಪ ಅಮ್ಮ ಬಂದಾಗ ಅವರೇನೆ ಹೇಳ್ತಾರೆ, ಮಾವ ಕಾಫಿ ಬೇಕಾ, ಅತ್ತೆ ಕಾಫಿ ಬೇಕಾ ಅಂತ ಕಾಫಿ ಮಾಡಿಕೊಡ್ತಾರೆ. ಈವ್ನಿಂಗ್ ಆಫೀಸಿಂದ ಬಂದಮೇಲೆ ದೋಸೆ ಮಾಡಿಕೊಡ್ಲಾ ಅಂತ ದೋಸೆ ಹಾಕ್ತಾರೆ. ಅದೇನೋ ಉಪ್ಪುಕರಿ ಮಾಡಿಕೊಡ್ಲಾ ಅಂತ, ಉಪ್ಪುಕರಿ ಗೊತ್ತಿಲ್ವಾ ಮಾವ, ನಾ ಮಾಡ್ಕೊಡ್ತೀನಿ ನಿಮಗೆ ಅಂತಾರೆ. ಯಾ ಹಿ ಈಸ್ ವೆರಿ ನೈಸ್. ಸ್ಪೂನ್ ಕೊಟ್ಟು ಎಲ್ಲ ಭಾಳ ಚೆನ್ನಾಗಿ ನೋಡ್ಕೊತಾರೆ, ತುಂಬಾ ಚೆನ್ನಾಗಿ ನೋಡ್ಕೊತಾರೆ. ಮಾತಾಡೋಗಿಲ್ಲ, ಯಾಕೆಂದ್ರೆ ಯಾವತ್ತೂ ಒಂದು ರೀತಿ ಹೆಣ್ಮಕ್ಳಿಗೆ ಆ ಚಾನ್ಸ್ ಕೊಟ್ಬಿಡ್ಬೇಕು ನಾವು. ಯಾಕೆಂತಾರೆ ಅವ್ರ ಜೀವನ ಸಂಗಾತಿನ ಅವ್ರು ಸೆಲೆಕ್ಟ್ ಮಾಡ್ಕೊಳ್ಳೋದು ನಾವು ಕೊಟ್ಬಿಡ್ಬೇಕು. ನಾವು ಯಾವನೋ ಗೊತ್ತಿಲ್ಲದೆ ಇರೋರು ನಾವು ಕರ್ಕೊಂಡ್ಬರ್ತೀವಿ. ಯಾರೋ ಗೊತ್ತಿಲ್ಲದೆ ಕರ್ಕೊಂಡು ಬಂದಾಗ ಅವ್ರು ಹೇಗಿರ್ತಾರೋ, ಏನು ಮಾಡ್ತಾರೋ, ಅವ್ರ ಫ್ಯಾಮಿಲಿ, ಅವ್ರ ಅಪ್ಪ ಅಮ್ಮ, ಆಮೇಲೆ ನಮ್ಮ ಮಕ್ಳುಗಳು ಇಲ್ಲಿ ಅಪ್ಪ ಅಮ್ಮನ ಬಿಟ್ಟು ಅಲ್ಲಿ ಹೋದಾಗ ಅವ್ರ ಅಪ್ಪ ಅಮ್ಮನ ಥರ ಇದ್ದಾರಾ, ಇಲ್ಲ ಅತ್ತೆ ಮಾವನ ಥರ ಇರ್ತಾರ. ಇವುಗಳೆಲ್ಲ ಏನಾಗುತ್ತೆ ಅಂದರೆ, ಇವನ್ ಎ ಬಾಯ್ ಮೀಟ್ಸ್ ಎ ಗರ್ಲ್, ಅವ್ರವ್ರು ನೋಡಿಕೊಂಡು ಅವ್ರವ್ರು ಸೆಲೆಕ್ಟ್ ಮಾಡಿದಾಗ ಆಲ್ ದೀಸ್ ಪ್ರಾಬ್ಲಮ್ಸ್ ಗಾನ್. ಮುಗ್ದೋಯ್ತು. ಮದುವೆ ಮಾಡಿಕೊಂಡ್ರು, ಪಡೆದ್ರು, ಅಲ್ಲಿ ಹೊಟ್ಟೋದ್ಲು. ಏನು ಯೋಚನೆನೇ ಇಲ್ಲ, ಯಾವ ಕಾಟನೂ ಇಲ್ಲ, ಅಪ್ಪ ಅಮ್ಮನೂ ಇಲ್ಲ, ಅತ್ತೆ ಮಾವನೂ ಇಲ್ಲ. ಒಂದು ರೀತಿ ಅವ್ರವ್ರ ಗಂಡನ್ನು ಅವ್ರವ್ರು ಸೆಲೆಕ್ಟ್ ಮಾಡ್ಕೊಳ್ಳೋದು ಇದೆಯಲ್ಲ, ದಿ ಬೆಸ್ಟ್. ಅಫ್ಕೋರ್ಸ್ ಅದು ಸಿಂಕ್ರನೈಸ್ ಆಗಬೇಕು, ಅದು ಚೆನ್ನಾಗಿ ಆಗಬೇಕು. ಕೂಡಿ ಬಾಳೋಣ, ಸ್ವರ್ಗ ಸುಖ ಅಂತ ಅದಕ್ಕೆ ಆಗಬೇಕು. ದೊಡ್ಡ ಮಗಳಿಗೆ ಸಿಗಲಿಲ್ಲ. ಹೌದಾ? ಈ ಥರದಕ್ಕೆ ನಾನು ಅದನ್ನು ಯೋಚನೆ ಮಾಡ್ತಾ ಇದ್ದೆ. ಅದು ಕರೆಕ್ಟಾಗಿ ಎಲ್ಲ ಸೆಟ್ಲ್ ಆಯಿತು. 3 ಮಕ್ಕಳೂ ಚೆನ್ನಾಗಿದ್ದಾರೆ, 3 ಅಳಿಯಂದ್ರೂ ತುಂಬ ಚೆನ್ನಾಗಿದ್ದಾರೆ, ಅವ್ರವ್ರು ಚೆನ್ನಾಗಿದ್ದಾರೆ, ಅವ್ರು ಸಂತೋಷವಾಗಿದ್ದಾರೆ. ಅದಕ್ಕಿಂತ ಇನ್ನೇನು ಬೇಕಾಗಿಲ್ಲ ನನಗೆ. ಆಮೇಲೆ ಅವಾಗ ನನ್ನ ಮಗಳು ನಮ್ಮನ್ನ ಅಪ್ಪ ಅಮ್ಮನ ಅಮೇರಿಕಕ್ಕೆ ಕರೆಸ್ಕೊಂಡು ಲಾಸ್ಟ್ ಟೈಮ್ ಅಂತೂ ನಮ್ಮ ಮನೆಯವ್ರು 6 ಸತಿ ಅಮೆರಿಕಕ್ಕೆ ಹೋಗಿದ್ದಾಳೆ, ನಾನು 5 ಸತಿ ಹೋಗಿದ್ದೀನಿ. ಏರ್ಪೋರ್ಟ್ಗೆ ಹೋದರೆ ಈಗ ಫಾರ್ ಎಕ್ಸಾಂಪಲ್ ಈಗ ನ್ಯೂಯಾರ್ಕಲ್ಲಿ ಹಿಡಿದ್ರೆ ನ್ಯೂಯಾರ್ಕಿಂದ ಇದಕ್ಕೆ ಹೋಗ್ಬೇಕು, ಯಾವೆಲ್ಲ ಹತ್ತಬೇಕು, ಏನು ಮಾಡಬೇಕು ಗೊತ್ತಿಲ್ಲ, ಏನೂ ಗೊತ್ತಿಲ್ಲದೆ ಇದ್ದವಳು ಆರಾಮಾಗಿ ಹೋಗಿ ಅಮೆರಿಕಲ್ಲಿ ಇಳಿದ್ಲು. ಹಾಂ, ಒಂದು ಹೇಳ್ಬೇಕಂದ್ರೆ ಯಾ ಫಸ್ಟ್ ಟೈಮು ಅಮ್ಮ ಒಬ್ರೇನೆ ಬಂದಿದ್ದು. ಹಾಂ, ಸ್ಮಾರ್ಟ್ ಲೇಡಿ ಅಮ್ಮ. ಪಾಪ ಅಷ್ಟು ಬ್ಯುಸಿ ಇದ್ದಾಗ ಹೇಳ್ತಾರೆ ಅಷ್ಟೇ, ಅಪ್ಪ ನಾಲೆಜ್ ಇಲ್ಲ ಅಂತ. ಬಟ್ ಬ್ಯಾಂಕ್ ಕೆಲಸ ಎಲ್ಲ ಲೋಕಲ್ದೆಲ್ಲ ಅವಳೇ ನೋಡ್ಕೊಳ್ಳೋದು. ಎಷ್ಟು ದುಡ್ಡು ಬಂತು, ಎಷ್ಟು ಇದು ಹೋಯ್ತು. ಅದು ದ್ವಾರಕೀಶ್ ಅಂತ ಹೇಳ್ತಾ ಇರುವ ಏನಂತ ಹೇಳಿದ್ರೆ, ನಾನು ಕೆಲಸ ಮಾಡೋದನ್ನು ಇವಳು ಹೇಳಿದ್ಲು ವರ್ಕಾಲಿಕ್ ಅಂತ. ಅದು ಒಂದು ಮಟ್ಟಿಗೆ ಅದು ಕರೆಕ್ಟೇ. ನನಗೆ ಕೆಲಸ ಮಾಡೋದು ಗೊತ್ತಿದೆಯಾ ಹೊರತು ಆ ಕೆಲಸಕ್ಕೆ ಕೊಡ್ತಾರಲ್ಲ ರೆಮ್ಯುನರೇಷನ್, ಅದು ತೊಗೋಬೇಕು ಅನ್ನೋದು ನನಗೆ ಗೊತ್ತಾಗ್ತಾ ಇರಲಿಲ್ಲ. ಅದಕ್ಕೆ ನಮ್ಮ ದ್ವಾರಕೀಶ್ ಹೇಳುವ, ಯಾವಳು ಪಮ್ಮಿ ನೀವು ಒಂದು ಕೆಲಸ ಮಾಡು, ಬಾಬಿ ಕಂಪನಿ ಪ್ರೊಡ್ಯೂಸರ್ಸ್ ಹತ್ರ ಹೋಗ್ಬಿಟ್ಟಿದ್ದೇನೆ, ಮಾತಾಡ್ಬಿಟ್ಟು ಆ ದುಡ್ಡೆಲ್ಲ ತಂದ್ಬಿಟ್ಟು. ಹೌದು, ನಮ್ಮಮ್ಮ ಶಿ ಇಸ್ ವೆರಿ ಸ್ಮಾರ್ಟ್. ಆ ಥರದಲ್ಲಿ ಆ ದುಡ್ಡನ್ನು ಪೋಲ್ ಮಾಡ್ತಾನೆ ಇರಲಿಲ್ಲ ಅವಳು. ಅದೊಂದು. ಆಮೇಲೆ ಅಮೇರಿಕಕ್ಕೆ ಹೋದ್ಲು, ಒಂದು ಸತಿ ಅವಳು ಹೋದಾಗ ಎಲ್ಲ ಚೆನ್ನಾಗಿ ಒಂದು ರೌಂಡ್ ಹೊಡ್ಕೊಂಡ್ಬಂದ್ಲು. ಆಮೇಲೆ 2ನೇ ಸತಿ ನನ್ನ ಕರೆಸ್ಕೊಂಡ್ರು, ತುಂಬ ಚೆನ್ನಾಯಿತು. ಹೀಗೆ ನಾನು ಒಂದು 5 ಸತಿ ಆಯಿತು, ಅವಳು ಒಂದು 6 ಸತಿ ಆಯಿತು. ಒಂದೇನು ಅಂತ ಹೇಳಿದ್ರೆ, ನಾವು ಫ್ಲೈಟಲ್ಲಿ ಹೋಗುವಾಗ ಫ್ಲೈಟಲ್ಲಿ ಹತ್ತಿ ಇಳಿತೀವಲ್ಲ, ಇಳಿದಾಗೇನಂದರೆ ಫಸ್ಟ್ ಕ್ಲಾಸು, ಎಕ್ಸಿಕ್ಯೂಟಿವ್ ಕ್ಲಾಸ್ ಅಂತ ಇರುತ್ತೆ. ಫಸ್ಟ್ ಕ್ಲಾಸ್ ಆ್ಯಂಡ್ ಎಕ್ಸಿಕ್ಯೂಟಿವ್ ಕ್ಲಾಸು ಅದು ಹೋದಾಗ ಏನು ಅಂತ ಹೇಳಿದ್ರೆ, ಇಟ್ಸ್ ಲೈಕ್ ಎ ಸಿಂಗಲ್ ರೂಮ್ ಥರ ಇರುತ್ತೆ. ಅದು ಒಂದೊಂದು ಸೀಟು ಕೂಡ ಆಲಾಗಿ ರಿಲ್ಯಾಕ್ಸ್ ಮಾಡ್ಕೋಬೋದು, ಫೋಲ್ಡಬಲ್ ಚೇರ್ಸ್ಗಳು, ಆಮೇಲೆ ಕೂತ್ ಕಡೆನೇ ಎಲ್ಲ ಬರುತ್ತೆ, ಡ್ರಿಂಕು, ಪಂಕು, ತಿಂಡಿ, ಊಟ. ಆಮೇಲೆ ಒಂದು ನೈಟ್ ಡ್ರೆಸ್ ಥರ ಕೊಡ್ತಾರೆ, ಒಂದು ಪೈಜಾಮ, ಒಂದು ಟೀ ಶರ್ಟ್ ಥರ, ಎಲ್ಲ ಥರದ ಲಕ್ಸುರೀಸ್ ಆಗಿರುತ್ತೆ. ಈ ಥರದ್ದು ಯಾವಾಗಲಾರು ನಾವು ಹೋಗ್ತೀವಿ ನಮ್ಮ ಜೀವಮಾನದಲ್ಲಿ, ಅಂದರೆ 5 ಸ್ಟಾರ್ ಹೋಟೆಲ್ ಇದ್ದಂಗೆ. ಈ ಥರ ಫ್ಲೈಟಲ್ಲಿದೆ, ಇದಾಗುತ್ತಾ? ಈ ಥರ ಆಗುತ್ತಾ ಅಂದರೆ ನನಗೆ ಗೊತ್ತಿಲ್ಲ. ನನ್ನ ಮಗಳು ಆ ಆಸೆನೂ ತೀರಿಸ್ಬಿಟ್ರು. ಸೊ ದಿಸ್ ಟೈಮ್ ವಿ ವೆಂಟ್ ಬೈ ಎನ್ ಎಕ್ಸಿಕ್ಯೂಟಿವ್ ಕ್ಲಾಸ್. ದಟ್ ಟ್ರಿಪ್ ವಾಸ್ ವೆರಿ ನೈಸ್. ನಮ್ಮ ಅತ್ತೆ ಮಾವ ಆ್ಯಂಡ್ ಅಪ್ಪ ಅಮ್ಮ 4 ಜನ ಸೇಮ್ ಫ್ಲೈಟ್, 4 ಜನಕ್ಕೆ ಬಿಸ್ನೆಸ್ ಕ್ಲಾಸ್ ಮಾಡಿ ನಮ್ಮ ಮಗಳದ್ದು ಅರಂಗೇಟ್ರಮ್ ಮಾಡಿದ್ವು, ಭರತನಾಟ್ಯಂ. ಅಲ್ಲಿ ವಿ ಡಿಡ್ ದ್ಯಾಟ್. ಅವಳಿಗೆ ಬ್ಲಡ್ಡಲ್ಲಿ ಬಂದಿದೆ ಆರ್ಟಿಸ್ಟ್ ಇದು. ಸೊ ನನ್ನ ಮಗನೂ ಅಷ್ಟೇ, ಈಗ ಹೀಸ್ ಫಸ್ಟ್ ಇಯರ್ ಇಂಜಿನಿಯರಿಂಗ್ ಓದ್ತಾ ಇದ್ದಾನೆ. ಎನಿ ಟೈಪ್ ಆಫ್ ಜಾನ್ರ ಆಫ್ ಮ್ಯೂಸಿಕ್
ಅದು ಎಲ್ಲಿ ಸ್ಟಾರ್ಟ್ ಆಯಿತು, ಹೇಗೆ ಸ್ಟಾರ್ಟ್ ಆಯಿತು, ಯಾರು ಮ್ಯೂಸಿಕ್ ಡೈರೆಕ್ಟ್ರು, ಏನು ಅವ್ರದ್ದು ಬ್ಯಾಕ್ಗ್ರೌಂಡ್ ಏನು ಎಲ್ಲ ಹೇಳ್ತಾನೆ ಅವನು. ಸೊ ಒಂಥರ ಪಪ್ಪನ್ ಥರ ಸಿನಿಮ್ಯಾಟೋಗ್ರಫಿ, ಇದರಲ್ಲಿ ಈ ಥರ ಲೈಟಿಂಗ್ ಇದೆ, ಈ ಥರ ಸೌಂಡ್ ಕೊಟ್ಟಿದ್ದಾರೆ, ಈ ಮ್ಯೂಸಿಕ್ ಹಾಕಿದ್ದಾರೆ, ಕ್ಯಾಮ್ರಾ ಆ್ಯಂಗಲ್ ಹೀಗಿಟ್ಟಿದ್ದಾರೆ ಅಂತೆಲ್ಲ ಹೀ ಅನಲೈಸಸ್ ಈಚ್ ಆ್ಯಂಡ್ ಎವ್ರಿ ಸೀನ್. ಸೊ ಅವನಿಗೆ ಪಪ್ಪ ಏನಂತದೇನು ಹೇಳ್ಕೊಟ್ಟೇನೂ ಇಲ್ಲ, ಬಟ್ ಇಟ್ ಹ್ಯಾಸ್ ಅವನಿಗೆ ಆ ಇಂಟ್ರೆಸ್ಟ್ ಇದೆ. ಸೊ ಹೋಪ್ಫುಲಿ ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡ್ತಾನೆ ನಮ್ಮ ಮಗ ಅಂತ ಅಂದ್ಕೊಂಡಿದ್ದೀನಿ. ಫಿಲ್ಮ್ ಲೈನಲ್ಲಿ ನಮ್ಮ ಪಪ್ಪ ಹೇಗೆ ಹೇಳ್ತಾರೋ, ನನ್ನ ಮಕ್ಕಳು ಫಿಲ್ಮ್ ಲೈನಲ್ಲಿ ಬರೋಕ್ಕೆ ನನಗೆ ಇಷ್ಟ ಇಲ್ಲ ಅಂತ ಪಪ್ಪ ತುಂಬ ಹೇಳ್ತಾಯಿದ್ರು. ಹಾಗೆ ನಮ್ಮ ಪಪ್ಪನ ಥರ ನಾನು ಥಿಂಕ್ ಮಾಡ್ತಾ ಇದ್ದೀನಿ, ಇಂಜಿನಿಯರಿಂಗ್ ಮುಗಿಸಿ ಅವನು ಚೆನ್ನಾಗಿ ಆಫೀಸ್ ಜಾಬಲ್ಲಿ ಇರಲಿ ಅಂತ ನಂದು ನನ್ನ ಹಸ್ಬೆಂಡ್ದು ಆಸೆ. ಹಿಸ್ಟ್ರಿ ರಿಪೀಟ್ಸ್, ಹೋಪ್ಫುಲಿ ಹಿಲ್ ಕೀಪ್ ಇಟ್ ಅಪ್, ಬಟ್ ಅವನಿಗೆ ಇಂಟ್ರೆಸ್ಟ್ ಜಾಸ್ತಿ. ವಿಲ್ ಸಿ ಹೇಳು ವಾಟ್ ಇಟ್ ಇಸ್. ಇಷ್ಟಪಡ್ತಿದ್ದು ಪಪ್ಪಂದು ಇಂಟರ್ವ್ಯೂ ಯಾ ಆ್ಯಂಡ್ ನಿಮ್ಮ ಮೂಲಕ ಮತ್ತೆ ನಮ್ಮಪ್ಪ ನಮ್ಮದು ಫ್ರೆಂಡ್ಸ್ ಗ್ರೀನ್ವಿಲ್ ಫ್ರೆಂಡ್ಸಲ್ಲಿ ಹೀ ಈಸ್ ಫೇಮಸ್. ನನ್ನ ಫ್ರೆಂಡ್ ಒಬ್ಳು ಸುಮಾ ಅಂತಿದ್ದಾಳೆ, ಆ್ಯಂಡ್ ಸಂಜಯ್ ರಾಜಿ ಅಂತಿದ್ದಾರೆ, ಆಮೇಲೆ ಡಾಕ್ಟರ್ ಸಿದ್ದೇಶ್ ಅಂತಿದ್ದಾರೆ. ದೇ ಆರ್ ಆಲ್ ಗ್ರೇಟ್ ಫ್ಯಾನ್ಸ್ ಆಫ್ ನಮ್ಮಪ್ಪ. ಕೃಷ್ಣಯ್ಯ, ತುಂಬ ಜನ ಇದ್ದಾರೆ. ಎಲ್ಲರ ಹೆಸರು ಹೇಳಕ್ಕೆ ನಾನು ಆಗಲ್ಲ, ಸಾರಿ. ನೀವು ಯಾರಾದರೂ ನೋಡ್ತಾ ಇದ್ದರೆ ಯು ಆರ್ ಆಲ್ ಇನ್ಕ್ಲೂಡೆಡ್. ನಮ್ಮ ಫ್ರೆಂಡ್ಸ್ ಲಿಸ್ಟಲ್ಲಿ ಒಬ್ಬರು ಡೈರೆಕ್ಟರ್ ಭಾರ್ಗವನ ಅಂತ ಹೇಳ್ದವ್ರಿಲ್ಲ, ಎಲ್ಲರೂ ಡೈರೆಕ್ಟರ್ ಭಾರ್ಗವ ಬಂದಿದ್ದಾರೆ, ನಮ್ಮ ರೂಪನ್ ತಂದೆ ಬಂದಿದ್ದಾರೆ ಅಂತ ಅಷ್ಟು ಚೆನ್ನಾಗಿ ಪ್ರೀತಿಯಿಂದ ಪಪ್ಪನಿಗೆ ಇಂಟರ್ವ್ಯೂಸ್ ಆಗಲಿ ಮಾಡಿದ್ದಾರೆ, ಆ್ಯಂಡ್ ಶಾಲಾರ್ಪಣೆ ಕೂಡ ಮಾಡಿದ್ದಾರೆ. ಸೊ ಚೆನ್ನಾಗೆ ದೇ ಟೇಕ್ ಗುಡ್ ಕೇರ್ ಆಫ್ ಅಪ್ಪ ಆ್ಯಂಡ್ ಅಮ್ಮ ಅಲ್ಲಿ ಬಂದಾಗ. ಆ್ಯಂಡ್ ನನ್ನ ಫ್ರೆಂಡ್ ಸುಮಾ ಅಂತ ದಟ್ ಐ ಮೆನ್ಷನ್, ಅವಳು ನಿಮ್ಮ ಇಂಟರ್ವ್ಯೂ ನೋಡಿ, ರೂಪ ಎಲ್ಲಿ ಪಪ್ಪಂದು ಟೀ ಶರ್ಟ್ಸ್ ಎಲ್ಲ ಅಷ್ಟು ಬ್ರೈಟಾಗಿದೆಯಲ್ಲ ಅಂತ ಶಿ ಹ್ಯಾಡ್ ಆಸ್ಕ್ ಮೀ ಒನ್ಸ್. ಸೊ ಹೇಳಿದೆ, ಸುಮಾ ಇಲ್ಲೇ ನಾವು ಮಾಲಲ್ಲೇ ತೊಗೊಳ್ಳೋದು, ಇಲ್ಲಿಗೆ ಗ್ರೀನ್ವಿಲ್ ಮಾಲಲ್ಲಿ ಅಂತ. ಹೌದಾ ಅಂತ ಹೇಳಿ ಸುಮ್ಮನಾದ್ಲು. ನಾನು ಮೊನ್ನೆ ಹೊರಡೋ ಮುಂಚೆ ಆ ದಿನ ತೊಗೊಂಬಂದು ಒಂದು ಬ್ಯಾಗಲ್ಲಿ ಪಪ್ಪಂಗೆ ಒಂದು ಟೀ ಶರ್ಟ್ ಅಂತ, ದಿಸ್ ಇಸ್ ಅ ಟೀ ಶರ್ಟ್ ದಟ್ ಸುಮಾ ಕೊಟ್ಟಿದ್ದು ನಮ್ಮ ತಂದೆಗೆ. ಹಾಂ, ಗಿಫ್ಟ್ ಬೈ ಸುಮಾ. ಈ ಶರ್ಟ್ಗೇನು ಪಾರ್ಟಿ, ಇವತ್ತು ದಿವಸ ಬೊಂಬಾಟ್ ಭೋಜನದ ಸಿಹಿ ಕೈ ಚಂದ್ರು ಒಂದೊಂದು ಎಪಿಸೋಡ್ಗೆ ಒಂದೊಂದು ಶರ್ಟ್ ಹಾಕೊಂಡ್ಬರ್ತಾ ಇದ್ದಾರೆ. ಎಲ್ಲ ಡಿಫ್ರೆಂಟ್ ಶರ್ಟ್ಗಳು, ಎಲ್ಲ ಹಾಂಗ್ಕಾಂಗು, ಬರ್ಮಾ, ಆ ಥರ ಥರದ್ದು. ಅದು ಗ್ರೇಟೇ ಹೊರ್ತು ಇದಾವಲ್ಲ, ಏನಿಲ್ಲ. ಹೌದು ಹೌದು, ತುಂಬಾ ಪ್ರೀತಿಯಿಂದ ಅದಕ್ಕೋಸ್ಕರ ಇದೇ ಹಾಕಿದೆ ನಾನು. ಅಪ್ಪಂಗೆ ಒಂದು ಟೀ ಶರ್ಟ್, ಅಮ್ಮಂಗೆ ಏನು ಕೊಡದಿದ್ರೆ ಸರಿ ಹೋಗಲ್ಲ ಅಂತ ಅಮ್ಮಂಗೆ ಒಂದು ಪರ್ಸ್. ಸೊ ಅಪ್ಪ ಅಮ್ಮನ್ನ, ನಮ್ಮ ಅಪ್ಪ ಅಮ್ಮನ್ನ ಸ್ವಂತ ಅಪ್ಪ ಅಮ್ಮನ ಥರನೇ ನನ್ನ ಫ್ರೆಂಡ್ಸ್ ಟ್ರೀಟ್ ಮಾಡ್ತಾರೆ. ನಾವೆಲ್ಲ ಹೋದಾಗ ಎಲ್ಲರೂ ಅಷ್ಟೇ ತುಂಬ ಪ್ರೀತಿಯಾಗಿ ನೋಡಿಕೊಂಡು ಎಲ್ಲರ ಮನೆಗೂ ಊಟಕ್ಕೆ ಕರೀತಾರೆ, ಒಂದು ಫಂಕ್ಷನ್ ಮಾಡ್ತಾರೆ, ಮಾಡಿ ಎಲ್ಲರನ್ನೂ ತುಂಬ ಚೆನ್ನಾಗಿ ನೋಡ್ಕೊಂಡು ಕಳಿಸ್ತಾರೆ. ಅಲ್ಲೂ ಕೂಡ ಇವ್ರ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಒಂದು ಪ್ರೋಗ್ರಾಮ್ ಮಾಡಿದ್ರು. ಏನಂತ ಹೇಳಿದ್ರೆ ಎಲ್ಲ ನನ್ನ ಪಿಕ್ಚರ್ ಹಾಡುಗಳನ್ನೇ ಸೆಲೆಕ್ಟ್ ಮಾಡಿ ಒಂದು ಶೋನೇ ಮಾಡಿದ್ರು. ಮಾಡಿ ಗಂಡ ತುಂಬ ಚೆನ್ನಾಗಿ ಆಡ್ತಾರೆ, ತುಂಬ ಚೆನ್ನಾಗಿ ಆಡ್ತಾಳೆ. ಅವ್ರು ಬಂದಾಗ ಅವ್ರ ಜೊತೆ ಇಲ್ಲ, ಇವಾಗ ನನ್ನ ಹಾಡೇ ತುಂಬ ವರ್ಷ ಹೋಗಿದೆ. ಇವಾಗ ನಂದು ನೀವು ಹೇಳ್ದಂಗೆ ನಂದು ಮೈಂಡ್ ಎಲ್ಲ ಇವಾಗ ವಿಷ್ಣು ಸಹಸ್ರನಾಮ ಭಗವದ್ಗೀತಲ್ಲಿದೆ. ಸೊ ಫಿಲ್ಮ್ ಹಾಡಬೇಕಾದ್ರೆ ಸ್ವಲ್ಪ ನಾನು ಪ್ರಾಕ್ಟೀಸ್ ಮಾಡಬೇಕು, ಈಗ ಬೇಡ. ಇಷ್ಟು ವರ್ಷ ಆದಮೇಲೆ ಇವ್ರ ಅಮ್ಮ ದೇವ್ರ ಮನೇಲಿ ಕೂತ್ಕೊಂಡಾಗ ದೇವ್ರ ಪೂಜೆಗೆ ಬಿಡ್ತಾ ಇರಲಿಲ್ಲ ಇವಳು. ನಾನು ಇವ್ರ ಅಮ್ಮ ಕೂತಾಗ ಅಮ್ಮ ದೇವ್ರಿಗೆ ಸಾಕಾಯ್ತು, ತುಂಬಾ ಗ್ರಾಚಾರ ಬಿಡಿಸ್ತೀಯ ಅಮ್ಮ ಅಂತ. ಏನೂ ಪೂಜೆ ಗೀಜೆ ಎಲ್ಲ ಮಾಡದೇ ಇದ್ದವಳು, ಪೂಜೆ ದೇವ್ರ ನಮಸ್ಕಾರ ಮಾಡ್ಕೊಂಡು ಹೋಗೋದು ಅಷ್ಟೇನೆ, ಅದೆಲ್ಲ ಮಾಡೋದು. ಬಟ್ ಏನು ಅಂತ ಹೇಳಿದ್ರೆ ಇವತ್ತೊಂದು ದಿವಸಕ್ಕೆ ಅವಳು ವಿಷ್ಣು ಸಹಸ್ರನಾಮ ಪೂರ್ತಿ ಕಲ್ತಿದ್ದಾಳೆ, ಭಗವದ್ಗೀತೆ ಕಲ್ತಿದ್ದಾಳೆ. ಅಲ್ಲೇ ಅಮೇರಿಕಾದಲ್ಲಿ ವಿಷ್ಣು ಸಹಸ್ರನಾಮನ ಕೋಚಿಂಗ್ ಮಾಡ್ತಾ ಇದ್ದಾಳೆ, ಟೀಚರ್ ಆಗಿದ್ದಾಳೆ ಅವಳು. ಇಬ್ರು ದೊಡ್ಡ ಮಗಳು ಇವಳು ಇಬ್ರು. ಕಲಿಯಕ್ಕೆ ಬೇಕಾಗಿದ್ದು ಏನು ಅಂತ ಹೇಳಿದ್ರೆ ಓನ್ಲಿ ಒಂದು ಇಂಟ್ರೆಸ್ಟ್ ಅಷ್ಟೇ. ಆ ಥರ ಕಂಪ್ಲೀಟ್ ವಿಷ್ಣು ಸಹಸ್ರನಾಮನ ಪೂರ್ತಿ ಕಲ್ತ್ಕೊಂಡು ಮಕ್ಕಳುಗಳಿಗೆ ದೊಡ್ಡವ್ರಿಗೆ ಎಲ್ರಿಗೂ ಕೂಡ ಇವಳು ಪಾಠ ಹೇಳ್ಕೊಡ್ತಾ ಇದ್ದಾಳೆ. ಅಫ್ಕೋರ್ಸ್ ಆನ್ಲೈನಲ್ಲಿ ಹೇಳ್ಕೊಡ್ತಾ ಇದ್ದಾಳೆ. ದಟ್ಸ್ ವೆರಿ ಗುಡ್. ಭಗವದ್ಗೀತೆ ಕಲ್ತಿದ್ದಾಳೆ. ಆಮೇಲೆ ಇವತ್ತಿನ ದಿವಸ ದೇವ್ರ ಮೇಲೆ ಕೂತ್ಕೊಂಡ್ರೆ ತದೇಕ ಚಿತ್ತಳಾಗಿ ಎಲ್ಲ ಶ್ಲೋಕನೂ ಹೇಳ್ತಾಳೆ. ನೌ ದಟ್ ಮಚ್ ಶಿ ಹಸ್ ಚೇಂಜ್ಡ್. ಸೊ ಸಿನಿಮಾ ಹಾಡುಗಳು ತುಂಬ ಚೆನ್ನಾಗಿ ಹೇಳ್ತಾ ಇದ್ಲು, ಈಗಲೂ ಹೇಳ್ತಾಳೆ. ಯಾಕೆಂದರೆ ಸರಸ್ವತಿ ಎಲ್ಲೂ ಹೋಗಿರಲ್ಲ, ಅಲ್ಲೇ ಇರುತ್ತೆ. ಆಮೇಲೆ ಗಂಡ ಹೆಂಡತಿ ಇಬ್ಬರು ಕೂಡ ಡ್ಯೂಯೆಟ್ ಹಾಡ್ತಾರೆ. ಮೋಸ್ಟ್ಲಿ ಡಿಸೆಂಬರಲ್ಲಿ ಬರ್ಬೋದು. ಅವರು ಕೂಡ ತುಂಬ ಬುದ್ಧಿವಂತರು, ತುಂಬ ಜಾಣ, ಸಂಗೀತ ಜ್ಞಾನ, ಅದು ಇದು. ಕೋರ್ಸ್ ಅಲ್ಲ, ಬುದ್ಧಿವಂತರೊಳಗೆ ಇವ್ರು ಸೆಲೆಕ್ಟ್ ಮಾಡ್ಬಿಟ್ಟಿದಾರಲ್ಲ, ಇವ್ರು ಬಿಟ್ಟಿಲ್ಲ. ಕಣ್ಣು ನೋಟ
ಅಮ್ಮ, ನೀವು ಬನ್ನಿ ಒಂದು ನಿಮಿಷ. ತುಂಬ ಜನ ಅಂತಾರೆ, ಇವತ್ತು ಅಂತಾರೆ, ತುಂಬ ಮುಂದುವರೆದಿದೆ ಅಂತಂದ್ರು ಅಂತಾರೆ, ಹೆಣ್ಮಕ್ಳು ಅಂದರೆ ಕಷ್ಟ, ಅದೊಂದು ಕಣ್ಮಗ ಇರಬಾರ್ದಿತ್ತ ಅಂತ ಬೇರೆ ಕಾರಣಕ್ಕೆಲ್ಲ ಅಂತಾರೆ. ಹೇಗೆ ಅನ್ಸುತ್ತೆ ಸರ್? ಅದು ಯಾರು ಶಾಪ ಅಂತ ಹೇಳಿದ್ರು ಬಹುಶಃ ಅವನೇ ಪಾಪಿ ಅಂತ ಕಾಣಿಸುತ್ತೆ, ಅವನೇ ಶಾಪಗ್ರಸ್ತ. ಯಾಕೆಂದರೆ ನಾವು ಮಕ್ಕಳನ್ನ ಸಾಕಬೇಕಾದ್ದು ನಮ್ಮ ಕರ್ತವ್ಯ. ಮಕ್ಕಳನ್ನ ಒಂದು ಸಾಕೋಕ್ಕೆ ಕರ್ತವ್ಯ ಇಲ್ಲ ಅಂದರೆ ಮಕ್ಕಳನ್ನ ಯಾಕೆ ಹುಟ್ಟಿಸ್ಬೇಕು ನಾವು? ಸೊ ಆ ಥರ ನಮಗೆ 3 ಮಕ್ಕಳು ಕೂಡ ಹೆಣ್ಣು ಮಕ್ಕಳುಗಳೇ. ತುಂಬ ಚೆನ್ನಾಗಿದೆ ನಮ್ಮ ಸಂಸಾರ. ಆ ಮಕ್ಕಳುಗಳೆಲ್ಲ ಅವರು ನನಗೆ ಅಯ್ಯೋ ಗಂಡು ಮಕ್ಕಳಿಲ್ಲ ಅಂತ ಕೇಳ್ತಾರೆ. ಗಂಡು ಮಕ್ಕಳಿಗೆ ಬೇಕಾಗಿಲ್ಲ, ಈ ಹೆಣ್ಣು ಮಕ್ಕಳೇ ನನಗೆ, ಹೆಣ್ಣು ಪ್ಲಸ್ ಗಂಡು ಎಲ್ಲನೂ ಅಂತ ನಾನು ಹೇಳ್ತಾ ಇದ್ದೀನಿ. ಸೊ ಅದರಿಂದ ಹೆಣ್ಣು ಮಕ್ಕಳು ಕಂಡ್ರೆ ಯಾರೂ ತಾತ್ಸಾರ ಮಾಡಬೇಡಿ. ಏನಾದ್ರು ಜೀವನದಲ್ಲಿ ಏನಾದ್ರು ಪ್ರೀತಿ ಗೀತಿ ಏನಾದ್ರು ನಮಗೆ ಸಿಗುತ್ತೆ ಅಂತ ಹೇಳಿದ್ರೆ ಕೋರ್ಸ್ ಹೆಣ್ಮಕ್ಳಿಂದನೇ. ಗಂಡು ಮಕ್ಕಳು ಭಾಳ ಜನ ಒಳ್ಳೆಯವರು ಇರ್ತಾರೆ, ಇಲ್ಲ ಅಂತ ಅಲ್ಲ. ಯಾಕೆಂದರೆ ನಮ್ಮ ಅಳಿಯಂದ್ರೆ ಎಲ್ಲರೂ ಕೂಡ ತುಂಬ ಒಳ್ಳೆಯವರೇ. ಆದ್ದರಿಂದ ಅದು ಲೆಕ್ಕ ಇಲ್ಲ, ಅದು ಗಮನಕ್ಕೆ ಬರಲ್ಲ. ನೀವು ಕೇಳ್ತಿರೋ ಪ್ರಶ್ನೆ, ಆದ್ದರಿಂದ ಕೇಳ್ತಿರೋ ಪ್ರಶ್ನೆಗೆ ಹೆಣ್ಣು ಮಕ್ಕಳು ಯಾವತ್ತೂ ಶಾಪ ಅಲ್ವೇ ಇಲ್ಲ. ಅವರು ಹೇಳೋದಾದರೆ ನಮ್ಮ ಮನೆ ಲಕ್ಷ್ಮೀ ಇರು ವರ ಅಂತಾನೆ, ಅಷ್ಟೇ, ಬೇರೆ ಏನಿಲ್ಲ. ಅವರು ನನ್ನ ಹೆಂಡತಿ ಹೇಳಿದ್ಲು ವರ ಅಂತ, ಸಾಕು ವರ ಪಡ್ಕೊಂಬಂದಿದ್ವಿ. ನನ್ನ ಜೀವನಕ್ಕೆ ಈ 3 ಜನನೂ ವರಮಹಾಲಕ್ಷ್ಮಿ ಇರು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಪಾ. ಯಾವಾಗಲೂ ನೀವು ಹೇಳ್ತಾ ಇರ್ತೀರಾ ಕನ್ಕ್ಲೂಡಿಂಗಲ್ಲಿ ತುಂಬ ಚೆನ್ನಾಗಿ ಮಾತಾಡ್ತೀರಾ ಅಂತ. ನನಗೆ ಗೊತ್ತಿಲ್ಲ, ಅದೇನೋ ಆ ಸರಸ್ವತಿ ಆ ಟೈಮಿಗೆ ಕರೆಕ್ಟಾಗಿ ಕೊಡ್ತಾಳೆ, ಅದನ್ನು ಹೇಳ್ತೀನಿ. ನೀವು ಅದನ್ನು ಅಪ್ರಿಷಿಯೇಟ್ ಮಾಡ್ತೀರಾ, ಅಷ್ಟೇ ನಮಗೊಂದು ಚಿಲುಮೆ ಅಂತ ಹೇಳ್ತೀನಿ ನಾನು. ಎಸ್, ಸೊ ಭಾಳ ಹ್ಯಾಪಿ ಲೈಫ್. ಎಸ್, ಡೆಫಿನೆಟ್ಲಿ. ಬಟ್ ವೆರಿ ನೈಸ್ ಮೆಮರೀಸ್, ತುಂಬಾ ಖುಷಿ ಇದೆ. ಬಟ್ ಇವತ್ತೊಂದು ದಿವಸ ಪಕ್ಕದಲ್ಲಿ ಅವಳು ಇರಬೇಕಾಗಿತ್ತು, ನನ್ನ ಇನ್ನೊಬ್ಬ ಮಗಳು, ಅದು ಅವಳು ಇರಬೇಕಾಗಿತ್ತು. ಹೌದು, ಅದು ಅವಳು ಮಿಸ್ ಆದ್ಲು. ಕಲಾ ಮಾಧ್ಯಮ ವೀಕ್ಷಕರು ಅವ್ರು ನೋಡಿದ್ದಾರೆ. ಅಮ್ಮ, 3 ಹೆಣ್ಮಕ್ಳಾದಾಗಲೂ ನಮಗೇನು ಬೇಜಾರಾಗಲಿಲ್ಲ. ಎಲ್ಲರೂ ಅನ್ನೋರು ಅಯ್ಯೋ ಗಂಡಿಲ್ಲ ಇಲ್ಲ ಅಂತ, ನಮ್ಮ ಅಣ್ಣನೇ ಅನ್ನೋನು. ಆದರೆ ನಮ್ಗೆ ಒಂದು ದಿವಸನೂ ಬೇಜಾರಾಗಲಿಲ್ಲ. ನಾವು ಬೆಳೆಸುವಾಗಲೂ ನನ್ನ ಮಕ್ಕಳು ಯಾರೂ ತೊಂದರೆ ಕೊಡಲಿಲ್ಲ, ತುಂಬ ಚೆನ್ನಾಗಿ ಬೆಳೆದ್ರು. ಎಲ್ಲರೂ ತುಂಬ ಒಳ್ಳೆ ಮಕ್ಕಳು. ನಾವು ಏನು ಹೇಳೋಕ್ಕೆ ಆಗಲ್ಲ, ಅಷ್ಟು ನಾವು ಹೇಳಿದ ಮಾತು ಒಂದು ಮೀರ್ತಾ ಇರಲಿಲ್ಲ. ನಮ್ಮನ್ನು ಬಿಟ್ಟು ಅವ್ರು ಏನೂ ಒಂದು ಸುಳ್ಳಾಗಲಿ ಇದಾಗಲಿ, ಒಂದು ಕಾಲೇಜ್ಗೆ ಹೋದಾಗ ಅವ್ರ ಜೊತೆ ಹೋದೆ ಇವ್ರ ಜೊತೆ ಹೋದೆ ಅಂತ ಹೋಗ್ತಾ ಇರಲಿಲ್ಲ. ನಮಗೆ ಫೋನ್ ಮಾಡಿ ನಾವು ಇಂಥ ಕಡೆ ಹೋಗ್ತಾ ಇದ್ದೀವಿ, ನಾವು ಇಷ್ಟು ಜನ ಪಿಕ್ಚರ್ಗೆ ಹೋಗ್ತೀವಿ ಅಂತ ಹೇಳ್ಬಿಟ್ಟು ಹೋಗೋರೆ ಹೊರತು ಒಬ್ಬರು ನಮಗೆ 3 ಜನ ಆಗಲಿ ಏನು ಒಂಚೂರು ಇದು ಮಾಡ್ತಿರ್ಲಿಲ್ಲ. ನಮಗೆ ಈ 3 ಹೆಣ್ಮಕ್ಳು ನಮ್ಗೆ ವರ ಅಂತಲೇ ನಾವು ಅಂದ್ಕೊಂಡಿದ್ದೀವಿ. ಥ್ಯಾಂಕ್ ಯು. ಸೋ ಸ್ವೀಟ್. ಒಳ್ಳೆ ಮಕ್ಕಳು ಅಷ್ಟೇ. ಸರ್ ಭಾಳ ಧನ್ಯವಾದಮ್ಮ. ಒಳ್ಳೆ ಮಕ್ಕಳು, ಒಳ್ಳೆ ಗಂಡ, ಚೆನ್ನಾಗಿ ಒಳ್ಳೆ ಸಂಸಾರ ನಡೀತಾ ಇತ್ತು ನಮ್ಮದು. ಥ್ಯಾಂಕ್ ಯು. ಭಾಗ್ಯವಂತರು ನಾವೇ ಭಾಗ್ಯವಂತರು. ನಮ್ಮ ಆಗು ಹೋಗುಗಳನ್ನೆಲ್ಲ ಈ ಮಾಧ್ಯಮದಲ್ಲಿ ನಿಮಗೆ ತಲುಪಿಸ್ತಾ ಇದ್ದಾರೆ. ಕಲಾ ಮಾಧ್ಯಮಕ್ಕೆ ಸಬ್ಸ್ಕ್ರೈಬ್ ಮಾಡಿ. ಕಲಾ ಮಾಧ್ಯಮಕ್ಕೆ ಒಳ್ಳೆಯದಾಗಲಿ. ಸ್ನೇಹಿತರೆ, ಕಲಾ ಮಾಧ್ಯಮದ ಎಲ್ಲ ಸಂದರ್ಶನಗಳನ್ನು ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನು ಓದಿ. ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ.